ಎಲ್ಲರಿಗೂ ನಮಸ್ಕಾರ. ಈ ನಾಟ್ಯಶಾಸ್ತ್ರದ ಪರಿಚಯಾತ್ಮಕ ಭಾಷಣ ಮಾಲೆಯ 2ನೇ ಕಂತಿನ 4ನೇ ದಿವಸದಲ್ಲಿ ನಾವಿದ್ದೇವೆ. ನಿನ್ನೆ ವೃತ್ತಿ ಪ್ರವೃತ್ತಿಗಳನ್ನು ಮತ್ತಷ್ಟು ಮುಂದುವರಿಸಿ ಧರ್ಮಿ ಅನ್ನುವ ವಿಷಯ ಕೂಡ ನಾನು ಹೇಳಿದೆ. ಮತ್ತು ಆಭ್ಯಂತರ, ಬಾಹ್ಯ ಈ ರೀತಿಯಾದ ಪ್ರಯೋಗಗಳು, ಸುಕುಮಾರ, ಆವಿದ್ಧ ಈ ಬಗೆಯ ಪ್ರಯೋಗಗಳು, ಇವುಗಳ ಸ್ವಾರಸ್ಯ ಇತ್ಯಾದಿಯನ್ನು ಕುರಿತು ನಾನು ಹೇಳಿದೆ. ನಾಟ್ಯಶಾಸ್ತ್ರದಂಥ ಗ್ರಂಥದಲ್ಲಿ ತುಂಬ ವಿವರಗಳಿರುತ್ತವೆ, ಬಹಳ ವಿಭಾಗಗಳಿರುತ್ತವೆ. ಅದು ನೋಡಿದಾಗ ಯಾರಿಗೇ ಆಗಲಿ ತಲೆ ಕೆಡುವುದುಂಟು. ಆದರೆ ಶಾಸ್ತ್ರದ ಕ್ರಮ ಹಾಗೆಯೇ ಇರುತ್ತದೆ. ನೀವು ಯಾವುದಾದ್ರೂ ಒಂದು ಆ್ಯಂಡ್ರಾಯ್ಡ್ ಸೆಲ್ಫೋನ್ ತೆಗೆದುಕೊಂಡು ನೋಡಿದ್ರೆ ಅದರ ಫೀಚರ್ಸ್ ಎಷ್ಟು ತಲೆ ಕೆಡುವಂತೆ ಇರುತ್ತೆ ಅಂದರೆ, ಅಪ್ಪ ನಮಗೊಂದು ಅಶಿ ಡಬ್ಬಿ ಥರದ್ದು ಸಾಕು, ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ. ಆದರೆ ಕೆಲವ್ರಿಗೆ ಅದೆಲ್ಲ ಇರಬೇಕಾಗುತ್ತೆ. ಮತ್ತೇನೇನಿದೆ ಅಂತ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡೋರಿಗೆಲ್ಲ ಫೀಚರ್ಸ್ ಏನಿವೆ ಅಂತ ಅನ್ನೋದ್ರ ಬಗ್ಗೆನೇ ಕಣ್ಣು. ಹೀಗೆ ಮತ್ತೆ ನೋಡ್ತಾ ಇರ್ತಾರೆ. ಅದು ಹಾಗೇ ಇರುತ್ತದೆ. ನೀವು ಯಾವುದೇ ಒಂದು ಈ ಹೊತ್ತಿನ ವೆಬ್ಸೈಟ್ಗಳಿಗೆ ಹೋಗಿ ಅಥವಾ ಇಂಟರ್ನೆಟ್ ಜರ್ನಲ್ಗಳಲ್ಲಿ ಇಂಟರ್ನೆಟ್ನ ಯಾವುದೇ ಒಂದು ವ್ಯವಹಾರ ನಡೆಸಬೇಕು, ಇ ಕಾಮರ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತವೆ. ಅದು ಏನೇನೇನೇನು ಮಾಡಬೇಕು ಅಂತ. ಒಂದು ಹಾಲು ಅಂದರೆ ಒಂದು 20 ಥರ ವೆರೈಟಿ ಇರುತ್ತೆ. ಮುಂಚೆ ಅಷ್ಟು ವೆರೈಟಿ ಹಾಲುಗಳಿರಲಿಲ್ಲ. ಒಂದು ಬೇಳೆ ಅಕ್ಕಿ ಅಂದರೆ ಅಷ್ಟು ಬಗೆಯ ವೆರೈಟಿಗಳಿರುತ್ತವೆ. ಒಂದು ಹೋಟೆಲ್ಗೆ ಹೋದರೆ ಮೆನು ಕಾರ್ಡ್ ನೋಡಿದ್ರೆ ಅದು ಒಂದು ಮಹಾಭಾರತದಷ್ಟು ಬೃಹದಾಕಾರದಲ್ಲಿರುತ್ತದೆ. ಅದನ್ನು ನೋಡಿ ನಿಮಗೆ ತಲೆ ಕೆಡುತ್ತದಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋಲ್ಲ. ನೀವು ಎಲ್ಲ ಬೇಕು ಅಂದರೆ ಅದಷ್ಟೆಲ್ಲ ನೋಡಬೇಕು. ಇಲ್ಲ, ಇನ್ನೊಬ್ಬರು ನಿಮ್ಮ ಪರವಾಗಿ ಅದರ ಬಗ್ಗೆ ತೀರ್ಮಾನ ತಗೊಳ್ಬಹುದು ಅಂತ ಇನ್ನೊಬ್ಬರು ಪಾಲಿಗೆ ಬಿಡಬೇಕು. ಆಗ ಅವ್ರು ಹೇಳಿದ್ದನ್ನು ಒಪ್ಕೊಳ್ಬೇಕು. ಅಂದರೆ ಕಡೆಗೆ ಪರಾಯತ್ತ, ಅಪ್ಪ ನೀವು ಹೇಳಿದ್ದನ್ನು ನಾವು ಮಾಡ್ತೀವಿ ಅಂತ ಬರಬೇಕಾಗುತ್ತದೆ. ಸ್ವಂತ ಬುದ್ಧಿ ಅಂದರೆ ಅಪಾರವಾದ ವೈವಿಧ್ಯಗಳು, ಅಪಾರವಾದ ದಿಕ್ಕೆಡಿಸುವ ಪ್ರಭೇದಗಳು, ಉಪಪ್ರಭೇದಗಳು ಇವೆಲ್ಲ ಇರುತ್ತವೆ. ಮತ್ತು ಅವುಗಳಲ್ಲಿ ಎಷ್ಟು ಆಯಾ ಕಾಲಕ್ಕೆ ಬೇಕಾದದ್ದಿರುತ್ತದೆ. ದೋಸೆ ಕ್ಯಾಂಪ್ಗೆ ಹೋದರೆ ಒಂದು 28 ವೆರೈಟಿ ದೋಸೆ ಇರುತ್ತದೆ. ನಾವು ಅದನ್ನೆಲ್ಲ ಒಂದೊಂದು ತುಣುಕು ಟೇಸ್ಟ್ ಮಾಡಿ ಆಮೇಲೆ ಆರ್ಡರ್ ಕೊಡ್ತೀವಿ ಅನ್ನಷ್ಟೊಳಗೆ ಅದು ಹೊಟ್ಟೆನೇ ತುಂಬಿರುತ್ತೆ. ಮತ್ತು ಅವನ ಆ ಥರ ಒಂದು ತುಣುಕುಗಳನ್ನೆಲ್ಲ ಒಪ್ಕೊಳ್ಳೋದು ಇಲ್ಲ. ಹಾಗೆ ಒಂದೊಂದು ಬಾರಿ ಒಂದೊಂದು ಟ್ರೈ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಿಂದ ಒಂದೆರಡು ಸರ್ತಿ ಹೊಟ್ಟೆ ಕೆಡಿಸ್ಕೊಂಡು ಒಂದೊಂದು ಸರ್ತಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದೆರಡು ಸರ್ತಿ ಜೊತೆಯಲ್ಲಿ ಹೋದವ್ರನ್ನೆಲ್ಲ ಚೆನ್ನಾಗಿದೆಯಾ ಅಂತ ಕೇಳಿ ಬಯಸ್ಕೊಂಡು ಆಮೇಲೆ ಒಂದು ರುಚಿಗೆ ಬರಬೇಕಾಗುತ್ತದೆ. ಅಷ್ಟೊತ್ತಿಗೆ ಆ ಹೋಟ್ಲೇ ಮುಚ್ಚಿ ಹೋಗಿರ್ಬೋದು. ಇವೆಲ್ಲ ಕೂಡ ಇರುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ವಿಭಾಗಗಳು ಕೆಲವೊಂದು ಬಾರಿ ಆಯಾ ಕಾಲದ್ದಷ್ಟೇ ಅಂತ ಆಗಿರುತ್ತದೆ. ಅಂಥ ವಿಶೇಷ ಇರೋದಿಲ್ಲ. ನಮ್ಮಲ್ಲಿ ಊಟ ತಿಂಡಿಗಳು ಮದುವೆಗೆಲ್ಲ ಮೆನು ಕೊಡುವಾಗ ಹಾಗೇನೆ ಏನೇನೋ ಒಂದಿರ್ತಾರೆ. ಕಳೆಗದೇನೋ ಅಂಥ ವಿಶೇಷ ಇರೋಲ್ಲ. ಎಳನೀರು ಐಸ್ ಕ್ರೀಮ್ ಅಂತಾರೆ, ಅದು ಆಳೋ ತರಹ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಂಥದ್ದು ಇಷ್ಟೆಷ್ಟೋ ಇರುತ್ತದೆ. ಹೀಗೆ ವಿಭಾಗಗಳು ಇರುತ್ತವೆ. ಈ ವೃತ್ತಿಗಳಲ್ಲಿ ಆ ಥರದ ವಿಭಾಗಗಳನ್ನು ಮಾಡ್ತಾರೆ. ಭಾರತೀಯಲ್ಲಿ ಪ್ರರೋಚನ, ಆಮುಖ, ಕಥೋದ್ಘಾತ, ಪ್ರವೃತ್ತಕ ಅಂತ 4. ಅದೇ ರೀತಿಯಲ್ಲಿ ಮಿಕ್ಕವಕ್ಕೂ ಕೂಡ 4 ಮಾಡಿದ್ದಾರೆ. ಇವುಗಳು ನಾಟಕದಲ್ಲಿ ಎಲ್ಲೆಲ್ಲಿ ಬಳಸಬೇಕು ಅನ್ನೋ ನಿರ್ದೇಶನ. ಆದರೆ ಬಳಸಲೇಬೇಕು ಅಂತ ಏನೂ ಅಲ್ಲ. ಪೂರ್ವರಂಗ ಅಂತ ರಂಗ ಪ್ರಯೋಗಕ್ಕಿಂತ ಮುಂಚೆ ಆಗುತ್ತದೆ. ಸಿನಿಮಾಗೆ ಮುಂಚೆ ನ್ಯೂಸ್ ರೀಲ್ ಅಂತ ಕೆಲವು ಕಾಲಕ್ಕೆ ಹಿಂದೆ ಕೊಡ್ತಾಯಿದ್ರು. ಈಗ ಅಡ್ವರ್ಟೈಸ್ಮೆಂಟ್ಗಳು ಅಂತ ಇಲ್ವಾ, ಆ ರೀತಿಯಲ್ಲಿ ಒಂದು ಪೂರ್ವರಂಗ ಭಗವತ್ ಪ್ರಾರ್ಥನಾ ರೂಪವಾದದ್ದು. ರಸಿಕರ ಮನಸ್ಸನ್ನು ಸಮಾಹಿತಗೊಳಿಸಿ ಮುಖ್ಯ ಪ್ರಯೋಗಕ್ಕೆ ಅಣಿ ಮಾಡಿ ಕೊಡ್ತಕ್ಕಂಥದ್ದು ಅದರ ಮೂಲೋದ್ದೇಶ. ಅಲ್ಲಿ ಪ್ರರೋಚನ ಅಂತ ಒಂದು ಅಂಗ ಅಂದರೆ ಒಂದು ಸ್ವಲ್ಪ ಸ್ವಾರಸ್ಯವನ್ನು ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಡತಕ್ಕಂಥದ್ದು ಅಂತ. ಕೂಚಿಪುಡಿ ನರ್ತನ ಕಂಡವರಿಗೆ ಭಾಮಾಕಲಾಪ ಅಂತ ಅಲ್ಲಿ ಒಂದು ಪ್ರಸಿದ್ಧವಾದ ಅಂಶ ಉಂಟು. ಅದು ಕೂಚಿಪುಡಿಯ ಸರ್ವೋತ್ಕೃಷ್ಟವಾದ ಒಂದು ಅಂಗ ಅಂತಲೂ ಹೇಳ್ತಾರೆ. ಅಲ್ಲಿ ಸತ್ಯಭಾಮೆಯ ಜಡೆಯನ್ನೇ ತೆರೆಯಿಂದ ಆಚೆಗೆ ಸುಮಾರು ಹೊತ್ತು ತೋರಿಸಿ ಅಭಿನಯ ಮಾಡಿಸ್ತಾರೆ. ಈಗದೆಲ್ಲ ಕಡಿಮೆ ಆಗಿದೆ ಸಮಯಾಭಾವದಿಂದ. ಯಕ್ಷಗಾನದಲ್ಲಿ ತೆರೆಪೊರೆಪಾಡು ಅಂತ ಹೇಳ್ತಾರೆ. ತೆರೆಮರೆಯ ಕುಣಿತ, ಅದನ್ನೇ ಒಂದು 8-10 ನಿಮಿಷ ತೋರಿಸೋದುಂಟು. ಅದೊಂದು ಕುತೂಹಲ ಕೆರಳಿಸುವಂಥ ರೀತಿಯಲ್ಲಿ ಮಾಡುವುದುಂಟು. ಅದು ಪ್ರರೋಚನ ಅನ್ನುವುದು ತತ್ಸಂವಾದಿಯಾದದ್ದು ಭಾರತೀಯ ವೃತ್ತಿಯಲ್ಲಿ, ಮಾತಿನಲ್ಲಿ. ಆಮುಖ ಹೆಸರು ಹೇಳುವಂತೆ ಒಂದು ಬಗೆಯ ಪ್ರಸ್ತಾವನೆ, ಒಂದು ಬಗೆಯ ಮುನ್ನುಡಿಯ ಥರದ್ದು. ಕಥೋದ್ಘಾತ ಅಂತಂದರೆ ಕಥೆಯನ್ನು ಎತ್ತಿ ಕೊಡುವಂಥ ಪ್ರಕರಣ. ಪ್ರವೃತ್ತಕ ಅಂದರೆ ಆಯಾ ಪಾತ್ರಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾತಿನ ಮೂಲಕ ಪರಿಚಯಿಸಿಕೊಡೋದು, ಇಂಟ್ರಡ್ಯೂಸಿಂಗ್ ದಿ ಕ್ಯಾರೆಕ್ಟರ್ ಅಂತ. ಅಂದರೆ ಇಲ್ಲೆಲ್ಲ ಮಾತಿನ ಬಳಕೆ ಹೇಗಾಗುತ್ತದೆ ಅಂತ ನಾವು ಮಾಡುವಂಥದ್ದನ್ನೇ ಶಾಸ್ತ್ರ ಎಲ್ಲ ವಿಭಾಗ ಮಾಡಿ ಹೇಳುತ್ತದೆ.
ಹಾಗೆ ಸಾತ್ವತಿ ವೃತ್ತಿಯಲ್ಲಿ ಉತ್ಥಾಪಕ ಅಂತ ಒಂದು, ಪರಿವರ್ತಕ ಅಂತ ಒಂದು, ಸಲ್ಲಾಪಕ ಅಂತ ಒಂದು, ಸಾಂಘಾತ್ಯಕ ಅಂತ ಒಂದು ಅಥವಾ ಸಂಘಾತ್ಯಕ ಅಂತ, ಹೀಗೆ ಸಂಘಾತ್ಯ ಅಂತಲೂ ಇದೆ. ಈ ರೀತಿಯಾಗಿ 4 ಬಗೆ ಅಂತ. ಇದು ಮತ್ತೆ ಉತ್ಥಾಪಕ ಅಂತಂದರೆ ಸಾತ್ವತಿ ವೃತ್ತಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಭಾವಕ್ಕೆ ಸಂಬಂಧಪಟ್ಟಿದ್ದರಿಂದ ಒಂದು ಭಾವವನ್ನು ಎತ್ತಿ ಕೊಡುವಿಕೆ ಇದೆಯಲ್ಲ, ಮಾನಸಿಕ ಸಂಘರ್ಷ ಎತ್ತಿ ಕೊಡ್ತಕ್ಕಂಥದ್ದು, ಟ್ರಿಗರಿಂಗ್ ಆ್ಯನ್ ಎಮೋಷನಲ್ ಸಿಚುಯೇಷನ್ ಅದು. ಪರಿವರ್ತಕ ಅಂದರೆ ಭಾವ ಒಂದರಿಂದ ಮತ್ತೊಂದಾಗಿ ಹೊಯ್ದಾಡಿಕೊಂಡು ಹೋಗ್ತಕ್ಕಂಥದ್ದು. ಸಲ್ಲಾಪಕ ಅಂತಂದರೆ ಕ್ರಮವಾಗಿ ಭಾವಗಳನ್ನು ವಿಸ್ತರಿಸಿಕೊಂಡು ಹೋಗುವುದು, ಮತ್ತು ಸವಾಲ್ ಜವಾಬ್ ಅಂತೀವಲ್ಲ ಆ ರೀತಿ ಭಾವಗಳಲ್ಲಿಯೇ ಪ್ರಶ್ನೋತ್ತರ ರೂಪದಿಂದ ಮುಂದುವರಿಸ್ತಕ್ಕಂಥದ್ದು. ಸಂಘಾತ್ಯ ಅಂತಂದರೆ ಭಾವಗಳನ್ನು, ಭಾವ ತುಮಲವನ್ನು ಭೇದಿಸಿಕೊಂಡು ಮುನ್ನಡೀತಕ್ಕಂಥದ್ದು ಅಂತ. ತುಂಬ ಸೂಕ್ಷ್ಮವಾದದ್ದು, ಬಾಯಲ್ಲಿ ವಿವರಿಸೋದು ಕಷ್ಟ. ಒಳ್ಳೆ ಅಭಿನಯ ಮಾಡ್ತಾ ಇದ್ದಾಗ ಸತ್ವಾಭಿನಯದಲ್ಲಿ ಇಂತಿಂಥ ಹಂತಗಳು ಹೀಗೆ ಬರ್ತವೆ ನೋಡಿ ಅಂತ ತೋರಿಸಬಹುದಾದದ್ದು. ಕೈಶಿಕಿ ಕೋಮಲತೆ, ಲಾಲಿತ್ಯವನ್ನು ಒಳಗೊಂಡದ್ದು. ಅಲ್ಲಿ ನರ್ಮ, ನರ್ಮಸ್ಫಿಂಜ, ನರ್ಮಸ್ಫೋಟ, ನರ್ಮಗರ್ಭ ಅಂತ ಉಂಟು. ನರ್ಮ ಅಂದರೆ ವನಪು ವಯ್ಯಾರ ಲಾಲಿತ್ಯ ಅಂತ, ಅದು ಮುಖ್ಯ. ಆ ವನಪು ವಯ್ಯಾರದ ಅಂಶ ಮೊದಲು ಬರಬೇಕು. ಮತ್ತು ನರ್ಮಸ್ಫಿಂಜ ಅಂತಂದರೆ ಆ ಮುಜುಗರವನ್ನು ವನಪು ವಯ್ಯಾರದ ಮೂಲಕವೇ ಕಳೆಯುವ ಆ ಹಂತ ಅಂತ ಅನ್ನಬಹುದು. ನರ್ಮಸ್ಫೋಟ ಅಂತಂದರೆ ಪ್ರೀತಿ, ವಿಶ್ವಾಸ, ಪ್ರಣಯ, ನಯ ಎದ್ದು ತೋರುವಂತೆ ಮಾಡುವಂಥದ್ದು. ನರ್ಮಗರ್ಭ ಅಂತಂದರೆ ಆ ನಯ ನಾಜೂಕನ್ನು ಒಳಗಿರಿಸಿ ಅದು ಕಾಣಿಸ್ತಾ ಇಲ್ವೇನೋ ಎಂಬಂತೆ ವರ್ತಿಸ್ತಕ್ಕಂಥದ್ದು. ನಮ್ಮ ಸಿನಿಮಾದಲ್ಲಿ, ನಾಟಕಗಳಲ್ಲಿ ನಾಯಕ ನಾಯಕಿಯರು ತಮ್ಮ ಪ್ರಣಯವನ್ನು ವ್ಯಕ್ತೀಕರಿಸಬೇಕಾ ಬೇಡವಾ ಅಂತ ಎಷ್ಟೆಷ್ಟೋ ಬಗೆಯಲ್ಲಿ ಹೊಯ್ದಾಡ್ತಾರಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಂತೂ ರಾಗಾಲಾಪ ಮಾಡ್ತಾ ಒಂದೊಂದು ಸ್ವರವನ್ನು ಮುಟ್ಟಿಸ್ತೀವೋ ಇಲ್ಲವೋ ಅಂತ ಮೇಲೆ ಕೆಳಗೆ ಹೋಗ್ತಾ ಇರ್ತಾರೆ. ಆ ರೀತಿಯಾದಂಥದ್ದು ಅದು ಒಂದು ರೀತಿಯಾದ ಸುಂದರವಾದ ರಸ್ಯವಾದ ಕಣ್ಣಾಮುಚ್ಚಾಲೆ ಆಟದಂಥದ್ದು. ಹೀಗೆ ಮಾಡಬೇಕು ಅಂತ ಅಂದರೆ ಇವುಗಳನ್ನು ಪದವಾಗಿ ನೋಡಿದಾಗ ಏನೋ ಪೆಡಂಭೂತ ಅನಿಸುತ್ತದೆ, ಆದರೆ ಕ್ರಿಯೆಯಾಗಿ ಅದು ನಡೀತಾನೆ ಇರುತ್ತದೆ. ಆರಭಟಿ ಅದು ಈ ಕೈಶಿಕಿಗೆ ವಿರುದ್ಧವಾದದ್ದು, ಕೋಮಲ ಅಲ್ಲ, ಪರುಷ, ಉದ್ಧತವಾದದ್ದು. ಅಲ್ಲಿ ಸಂಕ್ಷಿಪ್ತಕ, ಅವಪಾತಕ, ವಸ್ತುತ್ಥಾಪನ, ಸಂಫೇಟ ಅಂತ ಉಂಟು. ಅಂದರೆ ಎಲ್ಲವನ್ನ ಒಂದು ಸಂಕ್ಷೇಪದಲ್ಲಿ ತೋರಿಸ್ತಕ್ಕಂಥದ್ದು, ಭಾವದ ಬರ್ಸ್ಟಿಂಗ್ ಔಟ್ ಇದೆಯಲ್ಲ, ಒಂದು ಪಿನ್ ಪಾಯಿಂಟಲ್ಲಿ ಆಗತಕ್ಕಂಥದ್ದು ಸಂಕ್ಷಿಪ್ತಕ. ಅವಪಾತ ಅಂತಂದರೆ ಘಟನೆಗಳನ್ನು ಬೇಗ ಬೇಗ ತೋರಿಸ್ತಕ್ಕಂಥದ್ದು. ವಸ್ತುತ್ಥಾಪನ ಅಂತಂದರೆ ಅದನ್ನು ಉಜ್ವಲವಾಗಿ ಸ್ಫೋಟವಾಗುವಂತೆ ಮಾಡಿಸ್ತಕ್ಕಂಥದ್ದು. ಸಂಫೇಟ ಅಂತಕ್ಕಂಥದ್ದು ಯುದ್ಧ, ತುಮುಲ, ಹೊಯ್ದಾಟ, ಸಂಘರ್ಷ ಇವುಗಳನ್ನು ಉಜ್ವಲವಾಗಿ ತೀವ್ರವಾಗಿ ತೋರಿಸುವಂಥದ್ದು ಅಂತ ಈ ಬಗೆಯಲ್ಲಿ ಹೇಳ್ತಾರೆ. ಆಮೇಲೆ ಯಾವ್ಯಾವ ರಸಗಳಲ್ಲಿ ಯಾವ್ಯಾವ ವೃತ್ತಿಗಳು ಪ್ರಧಾನವಾಗುತ್ತವೆ ಅಂತ ಅದನ್ನು ಭರತ ಹೇಳ್ತಾನೆ. ಹಾಸ್ಯ ಶೃಂಗಾರ ಬಹುಲ ಕೈಶಿಕಿ ಪರಿಚಕ್ಷಿತ, ಸಾತ್ವತಿ ಚಾಪಿ ವಿಜ್ಞೇಯ ವೀರಾದ್ಭುತ ಸಮಾಶ್ರಯ, ರೌದ್ರೇ ಭಯಾನಕೇ ಚೈವ ವಿಜ್ಞೇಯ ಆರಭಟಿ ಬುಧೈಹಿ, ಬೀಭತ್ಸೆ ಕರುಣೇ ಚೈವ ಭಾರತಿ ಸಂಪ್ರಕೀರ್ತಿತ ಅಂತ. ಹಾಸ್ಯ ಶೃಂಗಾರ ಇತ್ಯಾದಿಗಳು ಹೆಚ್ಚು ಬಂದಾಗ ಕೈಶಿಕಿ, ಮತ್ತು ವೀರ ಅದ್ಭುತ ಇವುಗಳೆಲ್ಲ ಬಂದಾಗ ಸಾತ್ವತಿ, ರೌದ್ರ ಭಯಾನಕ ಬಂದಾಗ ಆರಭಟಿ, ಬೀಭತ್ಸ ಕರುಣ ಬಂದಾಗ ಭಾರತಿ ಅಂತ. ಅಂದರೆ ಇಷ್ಟೇ ರಸಗಳಿಗೆ ಇವನು ಬಳಸಬೇಕು ಅಂತಲ್ಲ, ಶೃಂಗಾರದಲ್ಲಿಯೂ ಭಾರತಿ ವೃತ್ತಿ ತೋರಿಸ್ಬೋದು. ಹಾಸ್ಯದಲ್ಲಿ ಮಾತಿನ ಹೆಚ್ಚುಗಾರಿಕೆ ಇರುವಾಗ ಅದು ಆಗುತ್ತದೆ. ದಿಗ್ದರ್ಶಕವಾಗಿ ಹೇಳಿರ್ತಕ್ಕಂಥದ್ದು. ಈಗ ಉಪ್ಪಿನಕಾಯಲ್ಲಿ ಉಪ್ಪು ಹಾಕಿರ್ತೀವಿ ಅಂದರೆ ಸಾರಿಗೆ ಹಾಕೊಳ್ವೆ, ಹುಳಿಗೆ ಹಾಕೊಳ್ವೆ, ಕೋಸಂಬರಿಗೆ ಹಾಕೊಳ್ವೆ. ಆದರೆ ಉಪ್ಪಿನಕಾಯಲ್ಲಿ ಹಾಕುವ ಉಪ್ಪಿನ ಪ್ರಮಾಣ ಮಿಕ್ಕೆಲ್ಲದಕ್ಕಿಂತ ದೊಡ್ಡದು ಅಂತ. ಬೆಲ್ಲವನ್ನು ಸಾರಿಗೂ ಹಾಕ್ತಾರೆ, ಹುಳಿಗೂ ಹಾಕ್ತಾರೆ. ಉತ್ತರ ಕರ್ನಾಟಕದಲ್ಲಂತೂ ತಂಬುಳಿಯಿಂದ ಮೊದಲುಗೊಂಡು ಪಲ್ಯದವರೆಗೂ ಎಲ್ಲಕ್ಕೂ ಹಾಕ್ತಾರೆ. ಆದರೆ ಹೋಳಿಗೆಗೆ ಬೆಲ್ಲ ಹಾಕುವುದು ಪ್ರಧಾನ. ಆ ಬಗೆಯಲ್ಲಿ ಕೆಲವೊಂದು ಪಾಯಿಂಟ್ಸ್ ದಿಗ್ದರ್ಶಕವಾಗಿ ಕೆಲವು ಸೂಚನೆಗಳು ಕೊಡುವಂಥದ್ದಷ್ಟೇ ಹೊರತು ಇವುಗಳನ್ನು ಅಕ್ಷರಾರ್ಥದಲ್ಲಿ ಇಟ್ಟುಕೊಂಡು ತಗಾದೆ ಮಾಡಬಾರದು. ಕೆಲವು ಪುಸ್ತಕ ಪಂಡಿತರು, ಶುಷ್ಕ ಪಂಡಿತರು, ರಸ ವಿಘ್ನಕಾರಿಗಳು ಕೆಲವರು ಇರ್ತಾರೆ. ಅವರು ಇಂಥದ್ದಿಲ್ಲ ಅಂತ ಶಂಖ ಬಾರಿಸ್ತಾನೆ. ಅವರಿಗೆ ಉಪೇಕ್ಷೆಯೇ ಸಲ್ಲಬೇಕಾದಂಥ ಗೌರವ, ಇನ್ಯಾವುದೂ ಅಲ್ಲ. ಆ ಕಲಾ ತಾತ್ಪರ್ಯವನ್ನು, ಶಾಸ್ತ್ರ ಸ್ವಾರಸ್ಯ ಹೃದಯವನ್ನು ಕಂಡಾಗ ಇವು ಅಲ್ಲಲ್ಲೇ ನಿಲ್ಲುತ್ತವೆ ಅಂತ ಗೊತ್ತಾಗುತ್ತದೆ. ಈ ಥರದ ಅಂಶಗಳನ್ನು ವೃತ್ತಿಗಳಲ್ಲಿ ನಾವು ನೋಡಬಹುದು ಅಂತ ಗೊತ್ತಾಗುತ್ತದೆ. ಮತ್ತು ಇವುಗಳನ್ನು ಮುಂದಿನವರು ಏನೇನೋ ಆಗಿ ಬೆಳೆಸಿಬಿಡ್ತಾರೆ. ಭೋಜರಾಜ ಅಂಥವನು ತುಂಬ ಚೆನ್ನಾಗಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನು ಹೇಳ್ತಾನೆ, ಜೊತೆಗೆ
ಅಸಂಬದ್ಧವಾದದ್ದು, ಲೆಕ್ಕಾಚಾರದ ಬುದ್ಧಿ ಮಾಡ್ತಾನೆ. ಅವನೊಂದು ರೀತಿ ಜನ್ಮ ಜನ್ಮಾಂತರಗಳ ಶಾನುಭೋಗಿಕೆ ಮಾಡ್ತಾ ಬಂದಿದ್ದ ಅಂತ ಅನಿಸುತ್ತದೆ. 30 ಶಬ್ದಾಲಂಕಾರಗಳು, 30 ಅರ್ಥಾಲಂಕಾರಗಳು, 30 ಉಭಯಾಲಂಕಾರಗಳು ಅಂತ ಯಾವುದೋ ಒಂದು ಮ್ಯಾಜಿಕ್ ನಂಬರು, ಎಲ್ಲವನ್ನೂ ಅದಕ್ಕೆ ಮಾಡು. ಹೀಗೆ ಪುರುಷಾರ್ಥ ಅಂತ ಇಟ್ಕೊಂಡು 4 ವೃತ್ತಿಗಳನ್ನು ಪುರುಷಾರ್ಥಕ್ಕೆ ಸಮನ್ವಯ ಮಾಡ್ತಾನೆ, 4 ಬಗೆಯ ನಾಯಕರನ್ನು ಸಮನ್ವಯ ಮಾಡ್ತಾನೆ, 4 ಬಗೆಯ ನಾಯಕರನ್ನು ಮಾಡ್ತಾನೆ, ಮತ್ತು ಪ್ರವೃತ್ತಿಗಳನ್ನು ಮಾಡ್ತಾನೆ, ರೀತಿಗಳನ್ನು ಮಾಡ್ತಾನೆ, ಹೀಗೆಲ್ಲವನ್ನೂ ಮಾಡ್ತಾನೆ. ಅದು ಬಲಾದಾಕೃಷ್ಟ ಅನಿಸುತ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದ್ರೊಳಗೆ ವೃತ್ತಿಗಳಲ್ಲಿ ಭಾರತಿ ಅನ್ನೋದು ಧರ್ಮಕ್ಕೆ, ಆರಭಟಿ ಅನ್ನೋದು ಅರ್ಥಕ್ಕೆ, ಕಾಮಕ್ಕೆ ಕೈಶಿಕಿ, ಮೋಕ್ಷಕ್ಕೆ ಸಾತ್ವತಿ, ಒಂದು ಮಟ್ಟಿಗೆ ಒಪ್ಪಬಹುದಾದದ್ದು. ಅಂದರೆ ಭಾರತಿ ಮಾತು ಕಥೆ ವ್ಯವಹಾರದ್ದು ಅದು ಧರ್ಮವನ್ನು ತೋರಿಸುತ್ತೆ. ಆರಭಟಿ ಉದ್ಧತವಾಗಿ ಅಗ್ರೆಸಿವ್ ಆಗಿ ನಡೀತಕ್ಕಂಥದ್ದು ಅದು ಅರ್ಥಕ್ಕೆ. ಅಂದರೆ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಸಂಪಾದಿಸಬೇಕು, ಸಲಕರಣೆಗಳನ್ನು ಹೊಂಚಬೇಕು. ಅರ್ಥ ಅಂದರೆ ಮೀನ್ಸ್ ಅಂತ ತಾನೆ, ಅದಕ್ಕಾಗಿ ಅದು ಸರಿಯೇ. ಕಾಮ ಲಾಲಿತ್ಯ, ಶೃಂಗಾರ, ಆಸ್ವಾದ, ಒನಪು, ವಯ್ಯಾರ, ಆ ಥರ ಕೈಶಿಕಿ ಅಂತ. ಮೋಕ್ಷ ಅಂದರೆ ಶುದ್ಧವಾಗಿ ಸತ್ವ ಅಭಿಮುಖತೆ, ಆತ್ಮಾಭಿಮುಖತೆ, ಆ ಅರ್ಥದಲ್ಲಿ ಸಾತ್ವಿಕ ಅಂತ ಅನ್ನಬಹುದು ಅಂತ. ಅಷ್ಟು ಸರಿ. ಆದರೆ ಧೀರೋದ್ಧಾತ ಅಂದರೆ ಧರ್ಮ, ಧೀರೋದ್ಧತ ಅಂದರೆ ಅರ್ಥ, ಧೀರಲಿತ ಅಂದರೆ ಕಾಮ, ಧೀರ ಪ್ರಶಾಂತ ಅಂದರೆ ಮೋಕ್ಷ ಅಂತ. ಆದರೆ ಧೀರ ಪ್ರಶಾಂತ ಅನ್ನೋದಕ್ಕೆ ನಾಟ್ಯಶಾಸ್ತ್ರಕಾರ ಕೊಡುವ ಉದಾಹರಣೆ ನೋಡಿದರೆ, ಆಮೇಲೆ ಅದಕ್ಕೆ ತಕ್ಕಂತೆ ನಾವು ಮೃಚ್ಛಕಟಿಕ ಇತ್ಯಾದಿ ರೂಪಕಗಳನ್ನು ಕಂಡಾಗ ಧೀರ ಪ್ರಶಾಂತ ಪಾಪ ಸಾಮಾನ್ಯ ಜನ ಅಂತ ಅರ್ಥ, ತೆಪ್ಪಗಿರೋನು ಅಂತ ಅರ್ಥ. ಶಾಂತ ಅನ್ನೋದಕ್ಕೆ ನಾವು ಇಷ್ಟೋ ದಿವ್ಯವಾದಂಥ ಓಂ ಶಾಂತಿ ಶಾಂತಿ ಎನ್ನುವ ಭಾವ ಎಲ್ಲ ಇಟ್ಕೊಂಡು ಬಿಡ್ತೀವಿ. ಆದರೆ ಸಂಸ್ಕೃತದಲ್ಲಿ ಶಾಂತ ಅನ್ನೋದಕ್ಕೆ ಶಾಂತೋಸಿ ಅಂದರೆ ನೆಗೆದು ಬಿದ್ದಿದ್ದೀಯಾ ಅಂತಲೂ ಅರ್ಥ ಇದೆ. ಮೃಚ್ಛಕಟಿಕದಲ್ಲಿ ಏನೇ ಅವಳು ವಸಂತ ಸೇನೆ ಶಕಾರನಿಗೆ ಹೇಳ್ತಾಳೆ ಆ ಮಾತನ್ನು. ಅಂದರೆ ಶಾಂತ ಅಂದರೆ ತೆಪ್ಪಿಗಿರೋದು ಅನ್ನುವ ಅರ್ಥವೂ ಉಂಟು. ಆ ಅರ್ಥದಲ್ಲಿ ಸಾಮಾನ್ಯನಾದವನು ಅಂತ. ಮತ್ತು ರಾಮ ಧೀರೋದಾತ, ಧರ್ಮದ ಸ್ವರೂಪ ಅಂತಂದರೆ ಅವನು ಮೋಕ್ಷದ ಸ್ವರೂಪ ಅಲ್ಲವೇ? ಶ್ರೀಕೃಷ್ಣ ಹಾಗಿದ್ರೇನು? ಶ್ರೀಕೃಷ್ಣನ ಧೀರ ಲಲಿತ ಅನ್ನುವಂತೆ ಎಷ್ಟೋ ಕಡೆ ಹೇಳ್ತಾರೆ, ಅವನು ಕಾಮಸ್ವರೂಪಿ ಅಂತ. ಅವನು ನಿಷ್ಕಾಮನಾದಂಥ ಸಾಕ್ಷಾತ್ ಯೋಗೇಶ್ವರ ಅಲ್ವೇ? ಅಂದರೆ ಬಲವಂತವಾಗಿ ಎಲ್ಲ ಮ್ಯಾಚ್ ಮಾಡಬೇಕು ಅಂತ ನೋಡಿದಾಗ ಈ ಸ್ವೀಯ ಪರಿಕೀಯ ಸಾಧಾರಣ ಅದರೊಳಗೂ ಕೂಡ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಹೇಳ್ತಾನೆ. ಅದು ಸರಿಯಾಗುವಂಥದ್ದಲ್ಲ. ಆಮೇಲೆ ರೀತಿಗಳಲ್ಲಿ ಪಾಂಚಾಲಿ ರೀತಿ ಅದು ಧರ್ಮಕ್ಕೆ, ಅರ್ಥಕ್ಕೆ ಗೌಡಿ ರೀತಿ, ಕಾಮಕ್ಕೆ ವೈದರ್ಭಿ ರೀತಿ, ಮೋಕ್ಷಕ್ಕೆ ಲಾಟಿಯ ಅಂದ್ಬಿಡ್ತಾನೆ. ಲಾಟಿಯ ಅನ್ನೋದು ಆಮೇಲೆ ರುದ್ರಟ ತಂದಂಥ ಒಂದು ರೀತಿ. ಮೊದಲು ದಂಡಿ ಹೇಳಿದ್ದು ಎರಡೇ, ಅವನು ವೈದರ್ಭಿ ಮತ್ತು ಗೌಡಿ, ಎರಡು ಗೌಡ ವೈದರ್ಭ ಮಾರ್ಗ ಅಂತಂದ. ಆಮೇಲೆ ವಾಮನ ಅದಕ್ಕೆ ಮಧ್ಯದಲ್ಲಿ ಒಂದೊಂದು ಪಾಂಚಾಲಿ ಅಂತ ರೀತಿ ಅಂತ ಸೇರಿಸ್ದ. ಆಮೇಲೆ ರುದ್ರಟ ಹೇಳ್ದ. ಅಂದರೆ ಎಲ್ಲಕ್ಕೂ ಇದನ್ನು ಫ್ರೇಮ್ ಹಾಕಿ ಕೂಡಿಸ್ಬಿಡಬೇಕು ಅಂತ ಅನ್ನೋದು ಮಾಡೋದಾಗುತ್ತದೆ. ಸ್ವಲ್ಪ ಎಫರ್ಟೆಡ್, ಕೆಲವು ಒಪ್ಪಿಗೆ ಆಗುತ್ತದೆ, ಕೆಲವು ಒಪ್ಪಿಗೆ ಆಗುವಂಥದ್ದಲ್ಲ. ಇಂಥದ್ದು ಆಮೇಲಿನ ಶಾಸ್ತ್ರಕಾರರಲ್ಲಿ ನಾವು ನೋಡ್ತೀವಿ. ಅಷ್ಟೋ ಇಷ್ಟೋ ಭರತನಲ್ಲಿ ಕಾಣ್ತೀವಿ. ಇವುಗಳನ್ನು ತುಂಬ ತಲೆ ಕೆಡಿಸಿಕೊಳ್ಳಬಾರ್ದು, ಅವೆಲ್ಲ ಇರುತ್ತದೆ. ಈಗ ನಮ್ಮ ಸಂಗೀತಗಾರರು ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಹೀಗೆ ಹೇಳಬೇಕು, ಈ ರಾಗವನ್ನು ಚಕ ನೀರಾಜ ಮಾರ್ಗಮೂ ಅಷ್ಟಷ್ಟು ನಿಲ್ಲಿಸಿ ಆ ಗಮಕ ಚಕ ನೀರಾಜ ಮಾರ್ಗಮೂ ಬಂದಿರುತ್ತೆ. ಅವೆಲ್ಲ ಕೂಡ ಚಕ್ಕನಿ ರಾಜಮಾರ್ಗಮೇ. ರಾ ಅಂತಂದರೆ ಹಂಪುಗಳು ಹಾಕಿರುವಂಥ ರಾಜಮಾರ್ಗ. ರಾಜಮಾರ್ಗಮೂ ಉಂಡಗ ಆ ಡಗ ಎಲ್ಲಿ? ಡಗ ತಬಲ ಅವೆಲ್ಲ ಇಲ್ಲ. ಅಂದರೆ ತೋರಿಸಬೇಕು ಅಂತ ಶ್ರೀಗಣನಾಥ, ಶ್ರೀ ಅದು ಶ್ರೀಗಣನಾಥ, ನಾಥ ಇರೋದು ನಥ ಆಗ್ಬಿಟ್ಟಿದೆ. ಸಿಂಧೂರಾವರ್ಣ ಅದು ಸಿಂಧೂರಾವಣ, ಅದು ಸಿಂಧೂರಾವಣನೋ ಗಂಗಾರಾವಣನೋ ಏನು, ಸಿಂಧೂರವರ್ಣ ಅಂತ. ಕರಿವದನ ಸಕಲ ವಿದ್ಯಾದಿ ಪೂಜಿತ ಅಂತ ಹಾಗೆ ಸೇರಿಸ್ಕೊಂಡು ಹೇಳಬೇಕಾದದ್ದು. ಪಾಪ ಕೆರೆಯ ನೀರನ್ನು, ಅದು ಕೆರೆಯ ನೀರನ್ನು ಗಮಕವನ್ನು ಕಟ್ ಮಾಡದೇನೆ ಕೊಡ್ಬೋದು. ಅಂದರೆ ಗರಗಸದ ಪ್ರೊಫೈಲ್ ಇರುತ್ತಲ್ಲ, ಹ್ಯಾಕ್ಸಾ ಪ್ರೊಫೈಲ್ ಅಂತಾರೆ, ಆ ಥರ ಮಾಡಿಯೇ ಮಾಡಬೇಕು ಅಂತಲ್ಲ. ಸ್ಪಷ್ಟತೆ ಇದ್ದರೂ
ಕತ್ತರಿಸಲ್ಪಟ್ಟ ರೀತಿ ಇಲ್ಲದೆ ಇರಬಹುದು, ಹಾಗೆ ಮಾಡ್ಬೋದು. ಆದರೆ ಕೆಲವರಿಗೆ ಆ ಥರ ಶಾಸ್ತ್ರ ಹಾಗೆ ಬಿಡಿಸಿ ತೋರಿಸಬೇಕು ಅಂತಿರ್ತದೆ. ಆ ಕಾರಣದಿಂದ ಈ ಥರದ್ದೆಲ್ಲ ಒದ್ದಾಟಗಳಾಗುತ್ತವೆ. ನಾವು ಅವುಗಳನ್ನು ಕುರಿತು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಅಂಶವನ್ನು ಹೇಳಬೇಕಾಗಿತ್ತು. ಅದು ಈ 13ನೇ ಅಧ್ಯಾಯದಲ್ಲಿ ನಾನು ಮೊದಲಿಗೆ ಬರ್ತಕ್ಕಂಥ ಕಕ್ಷಾ ವಿಭಾಗ ಅಂತನ್ನುವ ಮಾತನ್ನು ತಿಳಿಸಿದ್ದೆ. ಅದನ್ನು ಒಂದು ಸ್ವಲ್ಪ ನೋಡಬೇಕು ಅಂತ. ಅದನ್ನು ಮಾಡಿದರೆ ಆ ಅಧ್ಯಾಯ ಮುಗಿಯುತ್ತದೆ. ಇದು ಒಂದು ರೀತಿ ನಾಟ್ಯಧರ್ಮಿ ಲೋಕಧರ್ಮಿಗಳಿಗೆ ಸಂಬಂಧಪಟ್ಟಂಥದ್ದು. ಕಕ್ಷಾ ವಿಭಾಗ ಅಂತಂದರೆ ರಂಗಸ್ಥಳವನ್ನು ಹೇಗೆ ವಿಭಾಗಿಸಿಕೊಳ್ಳಬೇಕು ಅಂತ. ಡಿವಿಷನ್ ಆಫ್ ಸ್ಟೇಜ್ ಇಂಟು ಸೆವರಲ್ ಇಮ್ಯಾಜಿನರಿ ಸೆಕ್ಟರ್ಸ್ ಅಂತ ಕರೀಬಹುದು. ಆ ಕಾಲದ ಭರತನ ಕಾಲದ ರಂಗಸ್ಥಳ ಹೇಗಿತ್ತು ಅಂತಂದರೆ ಚೌಕ ಇಲ್ಲ ಆಯತ, ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್, ಇಲ್ಲದೆ ಟ್ರೆಪೀಸಿಯಂ ಅಂತಂತೀವಿ, ತ್ರಿಕೋಣದ ಚೂಪು ತುದಿಯನ್ನು ಕತ್ತರಿಸಿಟ್ಟಂಥದ್ದು. ಆ ರೀತಿಯಾಗಿ ಹಾಗೆ ಇದ್ದಂಥದ್ದಾಗಿತ್ತು. ಅದನ್ನು ಆಯತ, ಚತುರಶ್ರ, ಮಂಡಲ ಅಥವಾ ವಿಕೃಷ್ಟ, ಚತುರಶ್ರ, ಮಂಡಲ ಅಲ್ಲ ತ್ರಶ್ರ ಅಂತ ಈ ರೀತಿಯಾಗಿ ಮೂರಾಗಿ ಹೇಳಿದ್ದಾರೆ. ಇನ್ನು ಬಗೆ ಬಗೆಯ ರೀತಿಯಲ್ಲೂ ಇಟ್ಕೊಳ್ಬಹುದು, ಅದೇನು ತೊಂದರೆ ಇಲ್ಲ. ಆ ಒಂದು ರಂಗಸ್ಥಳದಲ್ಲಿ ಹಿಂದಗಡೆ ಅಂದರೆ ರಂಗಸ್ಥಳದಲ್ಲಿ ಹಿಂದೆ ಇರತಕ್ಕಂಥದ್ದು ನೇಪಥ್ಯ ಗೃಹ, ಗ್ರೀನ್ ರೂಮ್ ಅಂತ ಕರೀತಾರಲ್ಲ, ಪ್ರಸಾಧನ ಗೃಹ, ನೇಪಥ್ಯ. ನ ಪಥ್ಯಂ, ನಾವು ನೋಡುವುದು ಸರಿಯಲ್ಲ ಅನ್ನೋ ಕಾರಣದಿಂದಲೇ ನೇಪಥ್ಯ ಅಂತ. ಪಥ್ಯ ಅಂದರೆ ಪಥಕ್ಕೆ ಸಂಬಂಧಪಟ್ಟಿದ್ದು ಪಥ್ಯ ಅಂತ. ಅಂದರೆ ಹಾದಿ, ನಾವು ಹೋಗಬೇಕಾಗಿದ್ದನ್ನು ಹಾದಿ ಅಂತೀವಿ, ಹೋಗಬಾರದ್ದನ್ನು ಅಪಥ್ಯ ಅಂತೀವಿ. ಇದು ಪಥ್ಯ ನಿಮಗೆ ಅಂದರೆ ತಿನ್ನಬಹುದಾದದ್ದು, ಬಳಸಬಹುದಾದ್ದು. ಅಪಥ್ಯ ಅಂದರೆ ತಿನ್ನಬಾರದ್ದು, ಬಳಸಬಾರದ್ದು. ಹಾಗೆ ನೇಪಥ್ಯ ಅಂತಂದರೆ ನ ಪಥ್ಯಮಿತಿ ನೇಪಥ್ಯಂ ಅಂತ. ಅದು ಹಿಂದೆ ಅಂತಲೂ ಆಗಿದೆ. ಯಾಕೆಂದರೆ ರಂಗಸ್ಥಳದ ಹಿಂದೆನೇ ಗ್ರೀನ್ ರೂಮ್ ಇರೋದ್ರಿಂದ ನೇಪಥ್ಯ ಗಾಯಕರು, ತೆಲುಗಿನಲ್ಲಿ ಇವತ್ತೂ ಹೇಳ್ತಾರೆ, ಹಿನ್ನೆಲೆ ಗಾಯಕರಿಗೆ ಅಲ್ಲಿ ನೇಪಥ್ಯ ಗಾಯನಿ, ನೇಪಥ್ಯ ಗಾಯನ ಅಂತಲೇ ಹಾಗೆ ಹೇಳ್ತಾರೆ, ಗಾಯಕ ಅಂತೆಲ್ಲ. ಅಲ್ಲಿ ಗ್ರೀನ್ ರೂಮಿಂದ ಸ್ಟೇಜಿಗೆ ಬರೋದಕ್ಕೆ 2 ಬಾಗಿಲುಗಳು ಇರ್ತಾ ಇದ್ವು. ರಂಗಸ್ಥಳದ 2 ಎಕ್ಸ್ಟ್ರೀಮ್ಸ್ನಲ್ಲಿ, ರಂಗಸ್ಥಳದ ಎಡಬಲಗಳಲ್ಲಿ 2 ಬಾಗಿಲು ಇರ್ತಾ ಇದ್ವು. ಮತ್ತು ಯಾವುದೇ ದಿಕ್ಕು ಏನೇ ಆಗಿದ್ರೂ ಪ್ರೇಕ್ಷಕರಿಗೆ ಎದುರಿರ್ತಕ್ಕಂಥ ದಿಕ್ಕು ಪಶ್ಚಿಮ, ರಂಗಸ್ಥಳದ ಕಲಾವಿದರಿಗೆ ಎದುರಿರ್ತಕ್ಕಂಥ ದಿಕ್ಕು ಪೂರ್ವ ಅಂತ. ಪ್ರೇಕ್ಷಕರು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡ್ರೆ ಸಹೃದಯರು ಪ್ರೇಕ್ಷಕರು ಪಶ್ಚಿಮ ದಿಕ್ಕಿಗೆ ಎದುರಾಗಿ ಕೂತಿದ್ದಾರೆ ಅಂದರೆ ಕಲಾವಿದರು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ನಿಂತು ಮಾಡ್ತಾ ಇದ್ದಾರೆ ಅನ್ನುವಂತೆ ಈ ರೀತಿಯಾಗಿ ಈ ನಮ್ಮ ಗೋಖಲೆ DVG ವೇದಿಕೆ ಇದೆಯಲ್ಲ, ಇದು ಸಾಮಾನ್ಯವಾಗಿ ನೋಡಿದ್ರೆ ನಾವು ಕೂತಿರ್ತಕ್ಕಂಥದ್ದು ವೇದಿಕೆಯಲ್ಲಿರುವ ಭಾಷಣಕಾರರು ಮತ್ತೊಬ್ಬರು ಇವರೆಲ್ಲರೂ ಪಶ್ಚಿಮಾಭಿಮುಖವಾಗಿ ಕೂತಿರುವುದಾದರೆ ನೀವೆಲ್ಲ ಶ್ರೋತೃಗಳು ಪೂರ್ವಾಭಿಮುಖವಾಗಿ ಕೂತಿದ್ದೀರ. ಇದೇ ತರಹನೇ ಇಲ್ಲಿ ದಿಕ್ಕು ಹಾಗೇ ಇದೆ. ಅರೆ ಭರತ ಎಲ್ಲಿ ಹೇಗಿದ್ದರೂ ಈ ರೀತಿ ಒಪ್ಪಿಕೊಳ್ಳಬೇಕು ಅಂತ ಮಾಡ್ತಾನೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾಕೆಂದರೆ ಪೂರ್ವ ದಿಕ್ಕಿನಲ್ಲಿ ಇಂದ್ರನಿಗೆ ನಮಸ್ಕಾರ, ಪಶ್ಚಿಮ ದಿಕ್ಕಿನಲ್ಲಿ ವರುಣನಿಗೆ ನಮಸ್ಕಾರ, ಉತ್ತರ ದಿಕ್ಕಿನಲ್ಲಿ ಕುಬೇರನಿಗೆ, ದಕ್ಷಿಣ ದಿಕ್ಕಿನಲ್ಲಿ ಯಮನಿಗೆ ನಮಸ್ಕಾರ ಅಂತ 4 ದಿಗ್ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಈಶಾನ್ಯದಲ್ಲಿ ಈಶಾನ ಅಂದರೆ ಶಿವ, ಆಗ್ನೇಯದಲ್ಲಿ ಅಗ್ನಿ ಮತ್ತು ವಾಯವ್ಯದಲ್ಲಿ ವಾಯು, ನೈಋತ್ಯದಲ್ಲಿ ನಿವೃತ್ತಿ ಅಂತ ಆಮೇಲೆ ಇನ್ನು 4 ದಿಗ್ದೇವತೆಗಳನ್ನು ವಂದನೆ ಮಾಡುವ ಕ್ರಮ ಬೆಳೆಯಿತು. ಈ ಲೆಕ್ಕ ಯಾವ ದಿಕ್ಕು ಏನೇ ಇದ್ದರೂ ರಂಗಸ್ಥಳದಲ್ಲಿ ಸಹೃದಯರು ನೋಡುವುದು ಪೂರ್ವ ದಿಕ್ಕು, ಕಲಾವಿದರು ಕಾಣುವುದು ಪಶ್ಚಿಮ ದಿಕ್ಕು ಅಂತ ಮಾಡಿಕೊಂಡ್ರೆ ತುಂಬ ಅನುಕೂಲತೆ ಒದಗಿ ಬರ್ತುಬಿಡುತ್ತೆ. ತನ್ಮೂಲಕವಾಗಿ ಅದು ಎಲ್ಲಿಗೆ ಜರ್ಜರ ಸ್ಥಾಪನೆ ಮಾಡಬೇಕು ಏನು ಅದೆಲ್ಲ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಶಾನ್ಯ ದಿಕ್ಕಿಗೆ ಇರಬೇಕು, ಈ ಥರದ್ದೆಲ್ಲ ಅನುಕೂಲವಾಗಿ ಕಾಣುತ್ತದೆ. ಇದನ್ನು ನಾವು ಇಲ್ಲಿ ನೋಡಬೇಕು. ಹೀಗೆ ಕೆಲವೊಂದು ಕ್ರಮ, ಕನ್ವೆನ್ಷನ್ಸ್ ಅಂತನ್ನುವುದು ಇದ್ದೇ ಇರುತ್ತದೆ. ಇಲ್ಲಿ ನಾವು ಕ್ಷಮಿಸಬೇಕು, ಪ್ರೇಕ್ಷಕರು ಪಶ್ಚಿಮ ದಿಕ್ಕಿಗೆ ನೋಡ್ತಾ ಇರ್ತಾರೆ, ಕಲಾವಿದರು ಪೂರ್ವ ದಿಕ್ಕಿಗೆ. ಆಗ ಎಡಗಡೆ ಮೂಲೆಯಲ್ಲಿ ಈಶಾನ್ಯ ಬರುತ್ತದೆ. ಯಾಕೆಂದರೆ ಈಶಾನ್ಯ ದಿಕ್ಕು ಉತ್ತರ ಮತ್ತು ಪೂರ್ವ ದಿಕ್ಕುಗಳಿಗೆ ನಡುವೆ ಇರತಕ್ಕಂಥದ್ದು. ನಾನು ಉಲ್ಟಾ ಹೇಳಿಬಿಟ್ಟೆ, ಕ್ಷಮಿಸಬೇಕು. ಎಡಗಡೆಯಲ್ಲಿ ಮೂಲೆಗೆ ಹೋದರೆ ಸಾಮಾನ್ಯವಾಗಿ ಇವತ್ತೂ ಕೂಡ ನಾಟ್ಯ ಪ್ರಯೋಗಗಳಲ್ಲಿ ಎಡಗಡೆಯ ಮೂಲೆಯಲ್ಲಿಯೇ ನಟರಾಜನ ವಿಗ್ರಹವನ್ನು ಇಟ್ಟಿರ್ತಾರೆ. ಈ ಸದಿರು ಭರತನಾಟ್ಯ ಮಾಡುವುದಾದರೆ, ಒಡಿಸ್ಸಿ ಕಲಾವಿದರಾದರೆ ಜಗನ್ನಾಥನ ಮೂರ್ತಿಯನ್ನು ಅಲ್ಲಿಟ್ಟಿರ್ತಾರೆ. ಅದನ್ನು ಈಶಾನ್ಯ ಮೂಲೆ ಅಂತ ಆ ರೀತಿಯಾಗಿ ದೇವಮೂಲೆ ಅಂತನ್ನುವ ರೀತಿಯಲ್ಲಿ ಮಾಡ್ಕೋತಾರೆ. ಅದು ಹಾಗೆ ನಡೆಯುತ್ತದೆ. ಇದು ಒಂದು ಕಕ್ಷಾ ವಿಭಾಗದ ಒಂದು ಕ್ರಮ. ಮತ್ತು ಇನ್ನು ಮಿಕ್ಕ ಉಳಿದ ರಂಗಸ್ಥಳದಲ್ಲಿ ಇರತಕ್ಕಂಥದ್ದು ಹಿಂದೆ ಆರ್ಕೆಸ್ಟ್ರಾ ಕೂತ್ಕೋತಾ ಇತ್ತು. ಈಗೆಲ್ಲ ಸೈಡ್ನಲ್ಲಿ ಕೂತ್ಕೋತಾರೆ. ಅದು ಒಳ್ಳೆಯದು ಅಂತ ನನಗನ್ಸುತ್ತದೆ. ಏಕೆಂದರೆ ಹಳೇದಾದ ಮಾತ್ರಕ್ಕೆ ಚೆನ್ನಾಗಿರಬೇಕು ಅಂತಲ್ಲ,
ಅದೇ ಪಾಶ್ಚಾತ್ಯ ಪ್ರಭಾವ ಎಲ್ಲ ಬಂದ ಮೇಲಿಂದ ಎದುರುಗಡೆಗೆ, ಕಲಾವಿದರಿಗೆ ಎದುರುಗಡೆಗೆ ಒಂದು ಹಳ್ಳದಲ್ಲಿ ಕೂತ್ಕೊಂಡು ಪ್ರೇಕ್ಷಕರಿಗೂ ತೊಂದರೆ ಆಗದಂತೆ ಕಲಾವಿದರನ್ನ ನೋಡಿಕೊಂಡು ಏನು ಮಾಡ್ತಾನೆ ಅಂತ ಮಾಡ್ತಾರೆ, ಅದು ಮತ್ತೂ ಚೆನ್ನಾಗಿರ್ತಕ್ಕಂಥದ್ದು ಅಂತ ನನಗನ್ನಿಸುತ್ತದೆ. ಆದರೆ ಎಲ್ಲ ಕಡೆಗೂ ಆ ವ್ಯವಸ್ಥೆಗೆ ಅವಕಾಶ ಇಲ್ಲವಾದ್ದರಿಂದ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಹಾಗೆ ಆ ಥರ ನಡ್ಕೊಂಡು ಬಂದಿದೆ. ಆದರೆ ಭರತನ ಕಾಲದಲ್ಲಿ ಹಿಂದೆ ಇರ್ತಾ ಇತ್ತು. ಅದನ್ನು ಕುತುಪ ಅಂತ ಕರೀತಾರೆ ಆರ್ಕೆಸ್ಟ್ರಾನ. ಇವತ್ತಿಗೂ ನಮ್ಮ ಸಾಂಪ್ರದಾಯಿಕ ಯಕ್ಷಗಾನದಲ್ಲಿ ಭರತ ಹೇಳಿದಂಥ ರೀತಿಯಲ್ಲೇ ಕುತುಪ ಆರ್ಕೆಸ್ಟ್ರಾ ಉಂಟು. ಶಿವರಾಮ್ ಕಾರಂತರೆ ಮೊದಲ ಬಾರಿಗೆ ಪಕ್ಕದಲ್ಲಿ ಕೂಡಿಸುವುದು ಮಾಡಿದ್ರು. ನಾನು ಏಕವ್ಯಕ್ತಿ ಯಕ್ಷಗಾನದಲ್ಲಿ ಪಕ್ಕದಲ್ಲೇ ಕೂಡಿಸ್ತಾ ಇದ್ದೆ. ಯಾಕೆಂದರೆ ಹಿಂದೆ ಇರತಕ್ಕಂಥ ಗಾಯಕರು, ವಾದಕರು ಅವರು ಪ್ರೇಕ್ಷಕರ ಕಣ್ಣಿಗೆ ತೊಂದರೆಯಾಗಬಾರ್ದು, ಅವರಿಗೆ ಹಿಂಸೆ ಆಗಬಾರ್ದು. ಮತ್ತು ಎಷ್ಟೋ ಬಾರಿ ಯಕ್ಷಗಾನದಂಥದ್ರೊಳಗೆ ಭಾಗವತರು ಮಧ್ಯೆ ಎದ್ದು ಹೋಗ್ತಾರೆ, ಬರ್ತಾರೆ, ಮದ್ದಳೆಯವರು ಎದ್ದು ಹೋಗ್ತಾರೆ, ಬರ್ತಾರೆ, ಇನ್ಯಾರೋ ಚಹಾ ತಂದವರು ಕೊಡ್ತಾರೆ. ಕೆಲವರಂತೂ ಸೈಡ್ ವಿಂಗಿಗೆ ತಿರುಗಿಕೊಂಡು ಸಿಗರೇಟ್ ಬೀಡಿನೂ ಸೇದಿದ್ದನ್ನು ಕಂಡಿದ್ದೀನಿ. ಅವೆಲ್ಲ ಶಿಸ್ತು ಚೆನ್ನಾಗಿರೋದಿಲ್ಲ. ಹೀಗಾಗಿ ಪಕ್ಕದಲ್ಲಿದ್ದರೆ ಎಷ್ಟೋ ಮೇಲು ಅಂತ. ಆಮೇಲೆ ಕಾಣಿಸ್ತಾ ಇರ್ತಾರೆ ಕಲಾವಿದರು. ಆ ಮೂಲಕವಾಗಿ ಹೇಗೆ ಅಭಿನಯಿಸಬೇಕು, ಯಾವ ಥರ ಅವರಿಗೆ ಹಿನ್ನೆಲೆ ಹಾಡಬೇಕು, ಇವೆಲ್ಲ ಕೂಡ ಗೊತ್ತಾಗುತ್ತದೆ. ಆ ಕುತುಪ ಆದ ಮೇಲೆ ಮಿಕ್ಕಂತೆ ಉಳಿದದ್ದು ಪ್ರಧಾನವಾಗಿ ರಂಗಪೀಠ, ರಂಗಶೀರ್ಷ ಅಂತ ಆ ತುದಿಗಳನ್ನೇ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ಎಡ ಮತ್ತು ಬಲ ತುದಿಗಳಲ್ಲಿ ಸ್ಟೇಜ್ನ ಪ್ರೊಜೆಕ್ಷನ್ಸ್ ಎರಡಿರುತ್ತವೆ, ಮುಂಚಾಚುಗಳು. ಅವನ್ನು ಮತ್ತವಾರಣಿ ಅಂತ ಕರೀತಾರೆ. ಇಲ್ಲಿ ರಂಗಸ್ಥಳಕ್ಕೆ ಮೊದಲು ಯಾವ ಪಾತ್ರಧಾರಿ ಬಂದಿರ್ತಾರೆ ಅದನ್ನು ನಾವು ಆಭ್ಯಂತರ ಕಕ್ಷ ಅಂತ ನಾಟ್ಯಶಾಸ್ತ್ರಕಾರ ಹೇಳೋದನ್ನು ಗಮನಿಸ್ತೀವಿ. ಇಂಟೀರಿಯರ್ಸ್ ಆಫ್ ದಿ ಸ್ಟೇಜ್ ಅಂತ. ಆಮೇಲೆ ಬರತಕ್ಕಂಥ ಪಾತ್ರಧಾರಿಗಳು ಬಾಹ್ಯ ಕಕ್ಷ. ಅವು ಸಾಮಾನ್ಯವಾಗಿ ಮತ್ತವಾರಣಿಯಲ್ಲಿರ್ತಾರೆ. ಎಷ್ಟೋ ಸರ್ತಿ ಇಬ್ಬರು ಮೂವರು ಗುಂಪುಗಳು ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದಂತೆ ವ್ಯವಹರಿಸ್ತಾ ಇರೋದು ರಂಗಸ್ಥಳದಲ್ಲಿ ಗೊತ್ತಾಗುತ್ತೆ. ನಾವು ನೋಡ್ತೀವಿ, ಈಗಿನ ಆಧುನಿಕ ರಂಗಸ್ಥಳದಲ್ಲಿಯೂ ಅಂಥದ್ದು ಕಾಣ್ತೀವಿ. ಅಂದರೆ ಉದಾಹರಣೆಗೆ ಒಂದೊಂದು ಕಡೆ ಸ್ಪಾಟ್ಲೈಟನ್ನು ಬಿಟ್ಟು ತನ್ಮೂಲಕ ಬೇರೆ ಬೇರೆ ಹಂತದ ರಂಗಸ್ಥಳ ಅಂತ ಕೆಲವೊಮ್ಮೆ ಎತ್ತರವೇ ಬೇರೆ ಬೇರೆ ಮಾಡಿರ್ತಾರೆ. ಹಿಂದೆ ಒಂದು ರ್ಯಾಂಪ್ ಹಾಕಿರ್ತಾರೆ, ಅದರ ಮೇಲೆ ಒಂದಾಗಿರುತ್ತೆ, ಸೈಡ್ನಲ್ಲಿ ಹಾಕಿರೋದು. ಈ ಥರದ್ದು ಎಷ್ಟೆಷ್ಟೋ ಮಾಡಿದ್ದಾರೆ. ಭರತನು ಹೆಚ್ಚು ಕಡಿಮೆ ಅದೇ ಮಾಡಿರ್ತಕ್ಕಂಥದ್ದು. ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಿ 3 ಗುಂಪುಗಳು ಮಾತಾಡ್ಕೊಳ್ಳೋದನ್ನು ನಾವು ನೋಡ್ತೀವಿ. ಅದು 4ನೇ ಅಂಕದಲ್ಲಿ 3ನೇ ಅಂಕದಲ್ಲಿ ಬರುತ್ತದೆ, ದೋಹದ ಮಾಡುವುದಕ್ಕೆ. ಅಲ್ಲಿ ಬಕುಲಾಬಲಿಕೆ ಮಾಲವಿಕೆಗೆ ಕಾಲಿಗೆ ಅಲಂಕಾರ ಮಾಡ್ತಾ ಇರ್ತಾಳೆ. ಅದು ಅಶೋಕ ವೃಕ್ಷಕ್ಕೆ ಪಾದಾಘಾತಾದ ಅಶೋಕ ಅಂತ ಎಲ್ಲ ಉಂಟಲ್ಲ ಕವಿ ಸಮಯ. ಅಶೋಕವನ್ನು ಸುಂದರಿ ಅಲಂಕಾರ ಮಾಡಿಕೊಂಡು ಮೃದುವಾಗಿ ಒದ್ದರೆ ಅದು ಹೂ ಬಿಡುತ್ತದೆ ಅಂತ. ಹಾಗೆ ಅವಳಿಗೆ ಅಲಂಕಾರ ಅಶೋಕ ವೃಕ್ಷದ ಬುಡದಲ್ಲಿ ಮಾಡ್ತಿರ್ತಾಳೆ. ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಆಗ ಆಚೆ ಕಡೆಯಿಂದ ಸ್ವಲ್ಪ ದೂರದಿಂದ ರಾಜ ಅಗ್ನಿಮಿತ್ರ ಮತ್ತು ಅವನ ಗೆಳೆಯ ವಿದೂಷಕ ಗೌತಮ ಇಬ್ಬರೂ ಮಾತಾಡ್ಕೊಳ್ತಾ ಇರ್ತಾರೆ. ಇವರಿಬ್ಬರನ್ನೂ ಕೂಡ 3ನೇ ಕಡೆಯಿಂದ ನಿಪುಣಿಕೆ ಅನ್ನುವ ದಾಸಿ ಮತ್ತು ಅವಳ ಒಡತಿಯಾದಂಥ ಇರಾವತಿ, ರಾಜನ 2ನೇ ಹೆಂಡತಿ, ಅವರು ನೋಡ್ತಾ ಇರ್ತಾರೆ. ಅಂದರೆ ಮಾಲವಿಕೆ ಬಕುಲಾಬಲಿಕೆಯರನ್ನು ರಾಜ ಮತ್ತು ವಿದೂಷಕ ನೋಡ್ತಿದ್ದಾರೆ. ಇವರಿಬ್ಬರಿಗೂ ಗೊತ್ತಿಲ್ಲ ತಮ್ಮನ್ನು ರಾಜ ವಿದೂಷಕ ನೋಡ್ತಿದ್ದಾರೆ ಅಂತ. ಆದರೆ ಇವರಿಬ್ಬರಿಗೂ ಮತ್ತು ರಾಜ ವಿದೂಷಕರಿಗೂ ಗೊತ್ತಿಲ್ಲ, ತಮ್ಮಿಬ್ಬರನ್ನ ಇನ್ನಿಬ್ಬರು ವಾಚ್ ಮಾಡ್ತಾ ಇದ್ದಾರೆ, ತಮ್ಮ 4 ಜನನ್ನು ಇನ್ನಿಬ್ಬರು ವಾಚ್ ಮಾಡ್ತಾ ಇದ್ದಾರೆ ಅಂತ. ಹೀಗೆ 3 ಹಂತದಲ್ಲಿ ಇರುತ್ತದೆ. ಇದನ್ನು ತೋರಿಸ್ಬೇಕು ಅಂತಂದರೆ ಮಧ್ಯದಲ್ಲಿ ಕೇಂದ್ರದಲ್ಲಿ ಅಂದರೆ ಮುಖ್ಯವಾದಂಥ ಆಭ್ಯಂತರ ಕಕ್ಷ ಯಾವುದಿದೆ ಅಲ್ಲಿ ಮಾಲವಿಕೆ ಮತ್ತು ಬಕುಲಾಬಲಿಕೆ ಇರ್ತಾರೆ. ಒಂದು ಕಡೆಯ ಮತ್ತವಾರಣಿಯಲ್ಲಿ ರಾಜ ವಿದೂಷಕ, ಮತ್ತೊಂದು ಕಡೆಯ ಮತ್ತವಾರಣಿಯಲ್ಲಿ ಇರಾವತಿ ಅವಳ ಸಖಿ ನಿಪುಣಿಕೆ, ಹೀಗಿರಬೇಕು ಅಂತ. ಇದೆಲ್ಲ ಕಾಮನ್ ಸೆನ್ಸು. ಇದನ್ನು ಭರತ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಿ ಯಾರು ಬರ್ತಾರೆ ಏನು ಅಂತ. ಆಮೇಲೆ ರಂಗಪ್ರವೇಶವನ್ನು ಮೊದಲಿಗೆ ಯಾರಾದರೂ ರಂಗನಟ ಮಾಡಿದಾಗ ಅವನು ತನ್ನ ಪರಿಚಯವನ್ನು ಹೇಳ್ಕೊಳ್ತಾರೆ. ಇವತ್ತು ಯಕ್ಷಗಾನದಲ್ಲಿ ಉಂಟು ಇವೆಲ್ಲ ಕೂಡ. ಯಕ್ಷಗಾನವನ್ನು ನಾವು ಪುಣ್ಯವಶಾತ್ ನಮ್ಮ ರಾಜ್ಯದ್ದು, ನಮ್ಮ ಭಾಷೆಗೆ ಸಂಬಂಧಪಟ್ಟದ್ದು, ಅದನ್ನು ನೋಡಿದ್ರೆ ನಾಟ್ಯಶಾಸ್ತ್ರದ ಎಷ್ಟೋ ಪ್ರಾಯೋಗಿಕ ಅಂಶಗಳು ಇನ್ನೂ ಉಳಿದಿವೆ ಅಂತ ಗೊತ್ತಾಗುತ್ತೆ. ಒಳ್ಳೆ ಯಕ್ಷಗಾನ ಪ್ರೊಡಕ್ಷನ್ ನೋಡಬೇಕು. ಕಚಡ ನೋಡಿದ್ರೆ ಅವು ಎಷ್ಟೋ ಕಲಬೆರಕೆ ಆಗಿಬಿಡುತ್ತೆ. ಶುದ್ಧವಾದ ಯಕ್ಷಗಾನವನ್ನು ನೋಡಿದ್ರೆ, ಈಗ ಉದಾಹರಣೆಗೆ ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಯಾರು ಮಾಡ್ತಾರೆ, ಮತ್ತು ನಮ್ಮ ಕೊಂಡದ ಕುಳಿ ಅಂಥವರು, ಶಂಭು ಹೆಗಡೆಯವರ ಮಗ ಶಿವಾನಂದ ಹೆಗಡೆಯವರು, ಇಂಥವ್ರು ಮಾಡ್ತಕ್ಕಂಥದ್ರೊಳಗೆ ಒಂದು ಹದ ಕಾಣಿಸುತ್ತದೆ. ಅಲ್ಲಿ ಈ ಭಾಗವತರ ಜೊತೆ ಮಾತಾಡ್ತಾರೆ.
ಬಲಿರೇ ಪರಾಕ್ರಮ ಕಂಠೀರವ, ಬಲಿರೇನಯ್ಯ ತಾವು ಯಾರು, ಎಲ್ಲಿಂದ ಬರೋಣವಾಯಿತು, ಏನು ಕಾರ್ಯಾಂತರ ಪ್ರಯೋಜನ ಅಂತೆಲ್ಲ ಭಾಗವತರು ಕೇಳಿದಾಗ, ಓಹೋ ನಮ್ಮ ಪರಿಚಯ ನಿಮಗಾಗಲಿಲ್ವೋ, ನಾವು ಇಂಥವರು ಚಂದನಾವತಿಯಿಂದ ಬರ್ತಾ ಇರೋರು, ನಾವು ಚಂಪಕಾವತಿಗೆ ಹೋಗ್ತಾ ಇದ್ದೀವಿ ಅಂತ ಚಂದ್ರಹಾಸ ತನ್ನ ಪರಿಚಯವನ್ನು ಮಾಡಿಕೊಳ್ಳೋದು ಈ ರೀತಿಯಾಗಿ. ಇದನ್ನು ಈ ಬಗೆಯಾದಂಥ ಪರಿಚಯ ಮಾಡ್ಕೋಬೇಕು ಅಂತ. ಅಂದರೆ ಈ ಕಾಲದಲ್ಲಿ ಸಸ್ಪೆನ್ಸ್ ಇರುವಂಥ ರೀತಿಯಲ್ಲಿ ಕ್ಯಾರೆಕ್ಟರ್ ತಾನಾಗಿಯೇ ಪರಿಚಯ ಆಗಬೇಕು, ಹೀಗೆಲ್ಲ ಮಾತನಾಡಕೂಡುದು ಅಂತ ಉಂಟು. ಆದರೆ ಎಪಿಕ್ ಥಿಯೇಟರ್ ಹೀಗೆಲ್ಲ ಕಲ್ಪನೆ ಪಾಶ್ಚಾತ್ಯರಲ್ಲಿ ಬ್ರೆಕ್ಟ್ ಮೊದಲಾದವರು ಮಾಡಿಕೊಂಡ ಮೇಲೆ ಇಂಥದ್ದೆಲ್ಲ ಮಾಡಬೇಕು, ಸೊಗಸು ಚೆನ್ನ ಅಂತಲೂ ಬಂತು. ಪ್ರೇಕ್ಷಕರು ಸರ್ವಜ್ಞರಾಗಿರಬೇಕು, ಅವರಿಗೆಲ್ಲ ತಿಳಿಯಬೇಕು. ಆಗ ನೆಮ್ಮದಿಯಾಗಿ ಅವರು ನಾಟಕ ನೋಡಬಲ್ಲರು, ರಂಗಪ್ರಯೋಗ ನೋಡಬಲ್ಲರು ಅನ್ನೋದು ನಮ್ಮ ಪ್ರಾಚೀನರ ದೃಷ್ಟಿ. ತುಂಬ ಕುರ್ಚಿ ತುದಿ ಕೂತ್ಕೊಂಡು ಏನಾಗುತ್ತೆ ಅಂತಿದ್ರೆ ಮನಸ್ಸಿನಲ್ಲಿ ನೆಮ್ಮದಿ ಇರೋಲ್ಲ ಅಂತ. ಸಸ್ಪೆನ್ಸ್ನ ಒಂದು ಸಮಸ್ಯೆ ಏನಂದರೆ ಎರಡನೇ ಬಾರಿ ನೋಡಬೇಕು ಅಂತ ಅನಿಸೋಲ್ಲ. ಹಾಗಾಗಬಾರ್ದು. ಕಲೆಯ ಜೊತೆಗೆ ಬದುಕು ದಾಂಪತ್ಯವೇ ಹೊರತುನುವೆ ವ್ಯವಹಾರ ವಾಣಿಜ್ಯ ಅಲ್ಲ, ವೇಶ್ಯಾವಾಟಿಯ ಕಡೆಗೆ ಹೋಗಿ ಬಂದಂತೆ ಅಲ್ಲ. ಇದು ಗಂಡ ಹೆಂಡತಿ ಸಂಸಾರ ಜೀವಂತ ಇದ್ದು ಕೊನೆವರೆಗೂ ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ. ಶೇಕ್ಸ್ಪಿಯರ್ ಕೂಡ ಹಾಗೆ ಪ್ರತಿಯೊಂದು ಜನರಿಗೆ ಗೊತ್ತಿರುತ್ತೆ. ಉದಾಹರಣೆಗೆ ಅವನ ಕಾಮಿಡಿ ಆಫ್ ಎರರ್ಸ್ ಅನ್ನುವ ಅದ್ಭುತವಾದ ಕಾಮಿಡಿ ಯಾವುದುಂಟು, ಅದರೊಳಗೆ ಯಜಮಾನ ಅವಳಿ ಜವಳಿ, ಸೇವಕ ಅವಳಿ ಜವಳಿ, ಹೀಗೆ 4 ಜನ ಇರ್ತಾರೆ. ಅವರಿಂದಾಗಿ ಪರಸ್ಪರ ಗೊಂದಲಗಳಾಗ್ತಾನೆ ಇರ್ತದೆ, ಲಾಟ್ ಆಫ್ ಕನ್ಫ್ಯೂಷನ್. ಅವರಲ್ಲಿ ಗೊತ್ತಾಗ್ತಾ ಇರಲ್ಲ, ಯಾರಿಗೂ ಅವನ ಹೆಂಡತಿಯರಿಗೆ ಗೊತ್ತಾಗ್ತಿರಲ್ಲ, ಅತ್ತೆಯರಿಗೆ ಗೊತ್ತಾಗ್ತಿರಲ್ಲ, ಊರಿನವ್ರಿಗೆ ಗೊತ್ತಾಗ್ತಿರಲ್ಲ, ಬೀದಿಯವ್ರಿಗೆ ಗೊತ್ತಾಗ್ತಿರಲ್ಲ, ಹೀಗೆ. ಆದರೆ ನಮಗೆ ಮಾತ್ರ ಗೊತ್ತಾಗ್ತಾ ಸಿಕ್ಕಾಪಟ್ಟೆ ನಗು ಬರ್ತಾ ಇರುತ್ತೆ. ಆ ನಗೆ ಬರಬಾರದು ಅಂತಂದರೆ ಏನಪ್ಪ ಇದು ಕನ್ಫ್ಯೂಷನ್ ಅಂತ ನಮಗೂ ಅದಕ್ಕೆ ಗೊತ್ತಿಲ್ಲದಂತೆ ಮಾಡಬೇಕು. ಆವಾಗ ಅದು ಕಾಮಿಡಿ ಆಗುವುದಿಲ್ಲ, ಸಸ್ಪೆನ್ಸ್ ಆಗುತ್ತೆ. ಅಂದರೆ ಸಹೃದಯರಿಗೆ ಸರ್ವಜ್ಞತ್ವ ಕಲ್ಪಿಸಿದ ಮೇಲೆ ಅವರಿಗೆ ಡೀಟೇಲ್ಸನ್ನು ಅಪ್ರಿಷಿಯೇಟ್ ಮಾಡುವಂಥ ಮನಸ್ಸು ಬರುತ್ತೆ. ಇಲ್ಲದೇ ಡೀಟೇಲ್ಸ್ ಮೇಲೆ ಹೋಗೋಲ್ಲ. ನಮ್ಮ ಅಭಿಜಾತ ರಂಗಸ್ಥಳ, ಅಭಿಜಾತ ಕಲಾ ಕೌಶಲ, ಅಭಿಜಾತ ನೃತ್ಯ, ನಾಟ್ಯ, ಗೀತ, ವಾದ್ಯ, ಸಾಹಿತ್ಯಾದಿಗಳಲ್ಲಿ ಪ್ರೇಕ್ಷಕರ ಅಜ್ಞಾನದ ಮೇಲೆ ನಾವು ರಾಸಿಕ್ಯವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಬಾರ್ದು ಅಂತ. ಅವ್ರಿಗೊಂದು ವಿಷಯ ಗೊತ್ತಿಲ್ಲದಂತೆ ಮಾಡೋದ್ರೊಳಗೆ ಏನೂ ದೊಡ್ಡತನ ಇಲ್ಲ. ಡಾನ್ ಬ್ರೌನ್ ಅಂತವನು ಕೂಡ ಎಷ್ಟೋ ವಿಷಯಗಳನ್ನು ಮುಚ್ಚಿಟ್ಟು ಕೊನೆಗೆ ಢಮಾರ್ ಅಂತ ಎಕ್ಸ್ಪ್ಲೋರ್ ಮಾಡ್ತಾನೆ. ಶರ್ಲಾಕ್ ಹೋಮ್ಸ್ಗೂ ಆ ಸಮಸ್ಯೆ ತಪ್ಪಿದ್ದಲ್ಲ. ಯಾವನು ಅರ್ಥರ್ ಕಾನನ್ ಡಾಯಲ್ ಬರೆದನಲ್ಲ, ಆ ಥರ ತುಂಬ ಜನ ಉಂಟು. ಫೆಡ್ರಿಕ್ ಫಾರ್ಸಿತ್ ಮೊದಲಾದವರು ಎಷ್ಟೋ ಜನ ಇದ್ದಾರೆ. ಅಗಾಥಾ ಕ್ರಿಸ್ಟಿ ಅಂತೂ ಬದುಕಿರೋದ್ರೆ ಇದ್ರ ಮೇಲೆ. ಕಡೆಗೆ ಎಲ್ಲ ಒಂದೇ ಥರ ಪ್ಲಾಟು, ಕೊನೆಗೆ ಅದು ಬಿಡುಗಡೆ ಆಗುತ್ತೆ. ಆ ತರಹ ಚೆನ್ನಾದವು. ಆದರೆ ಈ ಮತ್ತೆ ಆಸ್ವಾದ ಮಾಡೋದಕ್ಕೆ ಬೇಕಾದ ಸೂಕ್ಷ್ಮತೆಗಳನ್ನು ನೋಡಬೇಕಾದ ಅವಕಾಶವನ್ನು ಅದು ಕಲ್ಪಿಸೋದಿಲ್ಲ. ಹೀಗಾಗಿ ಆ ಬಗೆಯಲ್ಲಿ ಪ್ರೇಕ್ಷಕರಿಗೆ ಪರಿಚಯ ಮಾಡಿಕೊಡಬೇಕು ಪಾತ್ರಗಳು. ಒಂದು ಪಾತ್ರ ಬಂದ ಮೇಲೆ ಅದೇ ಮಿಕ್ಕ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋ, ಓಹೋ ಇವನು ಬರ್ತಾ ಇದ್ದಾನೆ ನೋಡಿ ಅಂತ ಹೇಳುವ ರೀತಿಯಲ್ಲಿ ಬರುತ್ತದೆ. ಹೀಗೆ ಸೂಚನೆಯ ಜೊತೆಗೆ ಬರಬೇಕಾದದ್ದು ಅಂತ. ಮತ್ತು ಹೇಗೆ ಹೊರಡಬೇಕು, ನಡೆಯಬೇಕು ಅಂದರೆ ಸಮಾನರ ಜೊತೆಗೆ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು. ಒಬ್ಬ ಪ್ರಧಾನ ಅಂದರೆ ಅವನ ಹಿಂದೆ ಹೆಜ್ಜೆ ಹಾಕಬೇಕು. ಒಬ್ಬನು ಮುಖ್ಯ ಅಂದರೆ ಅವನ ಹಿಂದೆ ಮಿಕ್ಕವರು ಹೆಜ್ಜೆ ಹಾಕಬೇಕು. ಹೀಗೆ ಇವತ್ತು ಆ ಎಟಿಕೇಟ್ ಎಲ್ಲ ಇದೆ. ಬಾಸ್ಗಳ ಜೊತೆಯಲ್ಲೇ ಸಮಸಮನಾಗಿ ನಾವು ನಡೆಯೋಕ್ಕಾಗೋಲ್ಲ, ಅವ್ರಿಗೊಂದು ಹೆಜ್ಜೆ ಹಿಂದೆ ಇರಬೇಕು. ಹಾಗೆ ಬಾಸ್ಗಳ ಲೀಡ್ ಮಾಡಬೇಕು. ಕಲೀಗ್ಸ್ ಜೊತೆಯಲ್ಲಿ ಹೋಗಬೇಕು ಅಂತ ಈಗಲೂ ಉಂಟಲ್ಲ, ಆ ರೀತಿಯಾದದ್ದು ಅದನ್ನೆಲ್ಲವನ್ನೂ ಕೂಡ. ಮತ್ತು ದೇವತೆಗಳು ಬರ್ತಾರೆ, ಅದನ್ನು ತೋರಿಸ್ಬೇಕು ಅಂದರೆ ಅವರು ಇದು ಆಕಾಶಯಾನದಿಂದ ಬಂದೆ, ಇದು ವಿಮಾನಯಾನದಿಂದ ಬಂದೆ ಅನ್ನುವಂಥ ರೀತಿ ವರ್ತಿಸಬೇಕು. ಅಂದರೆ ಆಕಾಶಚಾರಿ ಮಾಡಬೇಕು. ಅಥವಾ ಆಕಾಶಕ್ಕೆ ಆದಂಥ ಕೆಲವು ಕರ್ಣಗಳೆಲ್ಲ ಇವೆಯಲ್ಲ, ಮಯೂರಲಿತ ಮೊದಲಾದವು, ಗೃಧ್ರಾವಲೀನಕ, ಈ ರೀತಿಯಾದದ್ದನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಡ್ತಾನೆ. ಹೀಗೆ ಆ ಒಂದು ರಂಗಸ್ಥಳದ ಮ್ಯಾನರಿಸಮ್ಸ್ ಏನಿವೆ ಇವೆಲ್ಲ ನಾಟ್ಯಧರ್ಮಿ. ಅದಕ್ಕಾಗಿಯೇ ನಾಟ್ಯಧರ್ಮಿ ಮಾಡಿದ ಮೇಲೆ ಈ ಕಕ್ಷಾ ವಿಭಾಗ ಅಂತ ಹಿಂದಕ್ಕೆ ಬಂದು ಹೇಳಿದ್ದಾಯಿತು. ಆಮೇಲೆ ಒಂದು ಅಂಕದಲ್ಲಿ ಹೆಚ್ಚಂದರೆ ಒಂದು ದಿವಸದ ಕಥೆಯನ್ನು ಹೇಳಬಹುದಷ್ಟೇ ಅಂತ. ಯಾಕೆಂದರೆ ಆಗ ಫ್ರಂಟ್ ಕರ್ಟನ್ ಅನ್ನೋದಿರಲಿಲ್ಲ. ತುಂಬ ಆಶ್ಚರ್ಯಕಾರಿ ಅಂದರೆ ಶೇಕ್ಸ್ಪಿಯರಿಯನ್ ಥಿಯೇಟ್ರಲ್ಲೂ ಫ್ರಂಟ್ ಕರ್ಟನ್ ಇರಲಿಲ್ಲ, ಬ್ಯಾಕ್ ಕರ್ಟನ್ ಒಂದೇ ಇತ್ತು. ಅದರಿಂದ ಕರ್ಟನ್ಸ್ ಡೌನ್ ಅಂತ, ಲೈಟ್ಸ್ ಆಫ್ ಅಂತ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಹಾಗಾಗಿ ಆ ಅಂಕದ ಕೊನೆ ಅನ್ನೋದು ಘಟನೆಯಲ್ಲಿ ಹೇಗೋ ಎಲ್ಲರೂ ಹೋಗುವಂತೆ ಮಾಡುವ ಮೂಲಕ ಮಾಡಬೇಕಾಗಿತ್ತು. ಉದಾಹರಣೆಗೆ ಶಾಕುಂತಲದ ಮೊದಲನೇ ಅಂಕ. ದುಷ್ಯಂತ ಬೇಟೆಗೆ ಹೊರಟಿದ್ದಾನೆ. ಆ ಜಿಂಕೆಯನ್ನು ಬೇಟೆಯಾಡಬೇಕು ಅನ್ನೋಷ್ಟೊಳಗೆ ಆಶ್ರಮದ ವೈಖಾನಸರು ಇಲ್ಲ ಜಿಂಕೆಯನ್ನು ಕೊಲ್ಲಬಾರದು, ಇದು ಆಶ್ರಮ ಮೃಗ,
ಪ್ರಾಣಿ ಹಿಂಸೆ ಸಲ್ಲದು ಅಂತಂತಾರೆ. ಅವನಾಯಿತು, ಇದು ಆಶ್ರಮವಾದರೆ ಕಣ್ವ ಮಹರ್ಷಿಗಳದು, ಅವ್ರನ್ನ ಕಾಣೋದಕ್ಕೆ ಬರ್ತೀನಿ ಅಂತಾನೆ. ಅಲ್ಲಿ ಅವರಿಲ್ಲ, ಅವರು ಸೋಮತೀರ್ಥಕ್ಕೆ ಹೋಗಿದ್ದಾರೆ. ಶಕುಂತಲೆ ದತ್ತಾಧಿಕಾರಿಯಾಗಿ ಅವಳಿದ್ದಾಳೆ ಅಂತ. ಸರಿ, ಆಕೆಯನ್ನೇ ಮಾತಾಡಿಸಿ ಗೌರವ ಸಲ್ಲಿಸಿ ಹೊರಡ್ತೀನಿ ಅಂತ ಅವನು ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ನಾಮ ತಪೋವನಾನಿ ಅಂತ ಆಡಂಬರದಲ್ಲಿ ಹೋಗಬಾರ್ದು ಅಂತ ಕಿರೀಟ ಅಲಂಕಾರ ಎಲ್ಲ ಸ್ವಲ್ಪ ತೆಗೆದಿಟ್ಟು ಸರಳವಾದ ವೇಷದಲ್ಲಿ ಹೊರಡ್ತಾನೆ. ಅವನು ಹೋಗ್ತಾ ಇದ್ದಂತೆ ಹಿನ್ನೆಲೆಯಿಂದ ಕಾಣಿಸುತ್ತೆ ಇವರು ಮೂವರು, ಪ್ರೇಮವದೆ, ಅನಸೂಯೆ ಮತ್ತು ಶಕುಂತಲೆಯರು ಗಿಡಕ್ಕೆ ನೀರೇರಿತಾ ಬರ್ತಿದ್ದಾರೆ. ಅವನು ಮರೆಯಿಂದಲೇ ನೋಡ್ತಾನೆ. ಆಮೇಲೆ ಪರಿಚಯವಾಗುತ್ತದೆ, ಹರಟೆ ಆಗುತ್ತೆ. ಕೊನೆಗೆ ಅವನು ದುಷ್ಯಂತ ಅಂತ ಕೂಡ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಒಂದು ಆನೆ ಈ ರಾಜನ ರಥವನ್ನು ಕಂಡು, ಕಾಡಾನೆಗೆ ಒಂದು ರೀತಿ ಕಂಗಾಲಾಗಿದೆ. ಅಲ್ಲಿವರೆಗೂ ಅದು ರಥವನ್ನು ಕಂಡದ್ದಲ್ಲ. ಕುದುರೆಗಳು, ರಥ, ಪತಾಕೆ ಫಳಫಳ ಹೊಳೆಯೋದೆಲ್ಲ ನೋಡಿ ಅದಕ್ಕೆ ತಲೆ ಕೆಟ್ಟು ಅದು ಆಶ್ರಮವನ್ನೇ ಧ್ವಂಸ ಮಾಡುವಂತೆ ಅಲ್ಲೆಲ್ಲ ಹುಚ್ಚಾಪಟ್ಟೆ ತಾಂಡವಿಸ್ತಾ ಇದೆ ಅಂತ ಗೊತ್ತಾಗುತ್ತದೆ. ತಕ್ಷಣ ಹೊರಡೋಣ ಅಂತ, ನನ್ನಿಂದಾಗಿ ಆಶ್ರಮಕ್ಕೂ ತೊಂದರೆ ಬೇಡ ಅಂತ ದುಷ್ಯಂತನೂ ಹೊರಡ್ತಾನೆ. ಶಕುಂತಲೆ ಅವರೆಲ್ಲ ಈ ಜಾಗದಲ್ಲಿ ಇರೋದು ಬೇಡ ಅಂತ ಒಳಗಡೆಗೆ ಹೋಗೋಣ ಪರ್ಣಶಾಲೆಗೆ ಅಂತ ಹೊರಡ್ತಾರೆ ಅಂತ ಅಲ್ಲಿಗೆ ಮೊದಲನೇ ಅಂಕ ಮುಗಿಯುತ್ತದೆ. ಅಂದರೆ ಎಲ್ಲರೂ ಹೋಗಬೇಕು, ಡಿಸ್ಪರ್ಸ್ ಆಗಬೇಕು, ಎಕ್ಸಿಟ್ ಆಗಬೇಕು ಅನ್ನೋದಕ್ಕೆ ಆ ತಂತ್ರ. ಆದರೆ ಇದು ಸಾಮಾನ್ಯ ಕವಿ ಮಾಡಿದ್ರೆ ಏನೋ ಮಾಡಿ ಕಳಿಸ್ತಾನೆ. ಮಹಾಕವಿ ಅಲ್ವಾ, ಈ ಮದೋದ್ರಿಕ್ತವಾದ ಆನೆ ಮದ್ದಾನೆ ಬಂದಂತೆ ಶಕುಂತಲೆಯ ಮನಸ್ಸಿನಲ್ಲಿ ಕಾಮ ಬಂದಿದೆ. ದುಷ್ಯಂತ ಮದಿಸಿದ ಆನೆಯಂತೆ ಬಂದಿದೆ. ಅಲ್ಲಿವರೆಗೂ ಪ್ರಶಾಂತವಾಗಿದ್ದ ಆಶ್ರಮ ಕ್ಷುಬ್ಧವಾಗುತ್ತದೆ, ಇವಳ ಬದುಕಿಗೂ ಅಕ್ಷೋಭೆ ಇದೆ ಅನ್ನುವ ಧ್ವನಿ ಇಡುವಂಥ ರೀತಿಯಲ್ಲಿ ಅಂತರ್ತಾನೆ. ಧರ್ಮಾರಣ್ಯಂ ಪ್ರವಿಶತಿ ಗಜಃ ಅಂತ ಹೇಳಿಬಿಟ್ಟು ಹಿನ್ನೆಲೆಯಿಂದ ಒಂದು ಶ್ಲೋಕವನ್ನು ಹೇಳಿಸಿರ್ತಾನೆ. ಆನೆ ರಂಗಸ್ಥಳದ ಮೇಲೆ ಬರೋಲ್ಲ, ಆದರೆ ಆನೆ ಬಂದರೆ ಏನಾಗುತ್ತೆ ಅನ್ನೋ ಭಯ ಎಲ್ಲ ಇವರಲ್ಲಿ ಕಾಣಿಸ್ತಾ ಹೋಗುತ್ತದೆ. ಅಂದರೆ ಎಕ್ಸಿಟ್ಟಿಗೆ ಭರತ ಈ ತಂತ್ರ ಏನೋ ಮಾಡಿ ಹೋಗಬೇಕು ಅಂತಷ್ಟೇ ಹೇಳಿದ್ರೆ, ಮಹಾಕವಿ ದೊಡ್ಡ ಕಲಾವಿದ ಅದನ್ನು ಮತ್ತೂ ರಸಮಯವಾಗಿ ಬಳಸ್ಕೋತಾನೆ. ಇದನ್ನು ನಾವು ಕಾಣಬೇಕಾಗುತ್ತದೆ. ಅಂದರೆ ಶಾಸ್ತ್ರ ಹೀಗೆ ತೋರಿಸಿದ್ದನ್ನು ಮಹಾಕವಿ, ಮಹಾಸಮರ್ಥನಾದ ಕಲಾವಿದ ಅತ್ಯುತ್ತಮವಾದ ರೀತಿಯಲ್ಲಿ ಶಾಸ್ತ್ರಕ್ಕೆ ಸಾರ್ಥಕ್ಯ ಕೊಡ್ತಾನೆ. ಒಬ್ಬ ಜ್ಞಾನಿ ಜೀವನ್ಮುಕ್ತ ವೇದಾಂತ ಶಾಸ್ತ್ರಕ್ಕೆ ಕೊಡುವ ಬಲ ಇನ್ಯಾರೂ ಕೊಡೋಕ್ಕಾಗೋಲ್ಲ. ಈ ಮಟ್ಟಕ್ಕೆ ಆ ಶಾಸ್ತ್ರಕ್ಕೆ ಪ್ರಮಾಣ ಒದಗಿಸಿಬಿಡ್ತಕ್ಕಂಥದ್ದು. ನಮ್ಮರೆಲ್ಲರಿಗೂ ತುಂಬ ಚೆನ್ನಾಗಿ ಅವರ ಕಲೆ ಮೂಲಕ ಪರಿಚಿತರಾದ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು ಪದ್ಮಸುಬ್ರಹ್ಮಣ್ಯಂ ಅವರ ಕಲೆಯ ಬಗ್ಗೆ, ಅವರ ಶಾಸ್ತ್ರದ ದೃಷ್ಟಿಯ ಬಗ್ಗೆಯೇ ಒಂದು ಮಾತನ್ನು ಹೇಳಿದರು. ಕರ್ಣಗಳನ್ನು ಅವರು ಪುನಾರಚನೆ ಮಾಡಿದ್ದಾರೆ. ರಿಕನ್ಸ್ಟ್ರಕ್ಷನ್ ಆಫ್ ಕರ್ಣಸ್ ಈಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಆದರೆ ಎಷ್ಟೋ ಕೆಲವು ಕಡೆ ಅಲ್ಲಲ್ಲಿ ಮೂಲದಲ್ಲಿ ಶಿಲ್ಪದಲ್ಲಿ ಕಾಣದೇ ಇದ್ದದ್ದು ಕೆಲವೆಲ್ಲ ಬರುತ್ತಲ್ಲ ಅಂತಂದರೆ, ಶಿ ಹ್ಯಾಸ್ ಅಪ್ಲಿಫ್ಟೆಡ್ ಆ್ಯಂಡ್ ಎನ್ಲಿವ್ಡ್ ದಿ ಕರ್ಣಾಸ್ ಅಂತವ್ರು ಹೇಳ್ತಾರೆ. ಅಂದರೆ ಆ ಶಾಸ್ತ್ರಕ್ಕೆ ಒಂದು ಶಾಸ್ತ್ರತ್ವವನ್ನು, ಒಂದು ಸಾಮರ್ಥ್ಯವನ್ನು, ಒಂದು ಅಸ್ತಿತ್ವವನ್ನು, ಒಂದು ಅರ್ಥ ಪರಮಾರ್ಥವನ್ನು ಕೊಡೋದು ಅಂತ. ಇದು ಹಾಗೆ ಮಹಾಕಲಾವಿದ ಶಾಸ್ತ್ರಕ್ಕೆ ಒಂದು ಕಾಂತಿಯನ್ನು ಕೊಟ್ಟುಬಿಡ್ತಾನೆ. ಭರತ ಈ ಥರ ಅಲ್ಲಲ್ಲಿ ಹೇಳಿದ್ದನ್ನು ಮುಂದಿನ ಮಹಾಕವಿಗಳು ತುಂಬ ಚೆನ್ನಾಗಿ ಬಳಸ್ಕೊಂಡಿರುವಂಥದ್ದು ಎಷ್ಟೋ ಅಂಶಗಳನ್ನು ನಾವು ಕಾಣ್ತೀವಿ. ಹೀಗೆ ಆ ನಿರ್ಗಮನ ಇತ್ಯಾದಿಗಳನ್ನು ಒಂದೇ ದಿವಸದ ಯಾಕೆ ಆಗಬೇಕು ಅಂತಂದರೆ, ಅನೇಕ ದಿವಸ ಅಂದರೆ ಅವರು ಸ್ನಾನಕ್ಕೆ ಮಲಗೋದಕ್ಕೆ ಹೋಗಬೇಕಲ್ಲ. ಹಾಗೆಯೇ ಒಂದು ಅಂಕ ಅಂತಂದರೆ ನಮಗೆ ಸೂಚನೆ ಸಿಗಬೇಕು ಒಂದೇ ದಿವಸದ್ದು ಅನ್ನುವಂತೆ. ನಮಗೆ ಆವಾಗ ಘಟನೆಗಳ ಸಾಮಂಜಸ್ಯ ಬರುತ್ತದೆ. ಇಲ್ಲದೇ ಇದ್ದರೆ ಗೊತ್ತಾಗೋದಿಲ್ಲ. ಅಂಕ ಆರಂಭವಾಗೋದು ಪಾತ್ರಗಳ ಪ್ರವೇಶದಿಂದ, ಅಂಕ ಮುಗಿಯೋದು ಪಾತ್ರಗಳ ನಿರ್ಗಮನದಿಂದ ಅಂತ ಒಂದು ಕುರುಡ ಲೆಕ್ಕ. ಮೊದಲನೇ ಅಂಕ ಮುಗಿಯಿತು, ಎರಡನೇ ಅಂಕ, ಈ ಥರ ಆರಂಭವಾಗುತ್ತದೆ. ಆದರೆ ನಮಗೆ ತುಂಬ ಓವರ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂದರೆ ಬಹಳ ಶ್ರಮ ಆಗುತ್ತದೆ. ಸಮಥಿಂಗ್ ಲೈಕ್ ಮಾಡರ್ನ್ ಪೇಂಟಿಂಗ್. ಮಾಡರ್ನ್ ಪೇಂಟಿಂಗ್ ಬಗ್ಗೆ ಇರುವ ಆಕ್ಷೇಪ ಎಲ್ಲ ಏನಂದರೆ, ಅವರು ಏನೋ ವಿಚಿತ್ರವಾಗಿ ಚಿತ್ರಣ ಮಾಡ್ತಾರೆ ಅನ್ನುವಂಥದ್ದಲ್ಲ. ನಮ್ಮ ಕ್ಲಾಸಿಕಲ್ ಪೇಂಟಿಂಗಲ್ಲೂ ಮಾಡ್ತಾರೆ. ಯಾವ ಮನುಷ್ಯರಿಗಾದರೂ 5 ಮುಖ ಇರುತ್ತ್ಯಾ? ಶಿವನಿಗೆ ಇರುತ್ತೆ ಅಂತಾರೆ. 6 ಮುಖ ಇರುತ್ತ್ಯಾ? ಸುಬ್ರಹ್ಮಣ್ಯನಿಗೆ ಇರುತ್ತೆ ಅಂತಾರೆ. 3 ಮುಖ ಇರುತ್ತ್ಯಾ? ಹೀಗೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಉಂಟು. ತ್ರಿಶೂಲಸ್ವನಿಗೆ 3 ಮುಖ ಇದೆ, ಅಗ್ನಿಗೆ 2 ಮುಖ ಇದೆ, ಬ್ರಹ್ಮನಿಗೆ 4 ಮುಖ, ಹೀಗೆಲ್ಲ ಮಾಡಿದ್ದಾರೆ ಕಥೆಗಳನ್ನು. ಕೈಗಳು, ಕಾಲುಗಳು, ಈ ಥರ. ಅಗ್ನಿಗೆ 3 ಕಾಲು ಅಂತ ಬೇರೆ ಮಾಡಿದ್ದಾರೆ, ಭೃಂಗಿರಟಿಗೆ 3 ಕಾಲು ಅಂತ. ಹೀಗಾಗಿ ಈ ಥರ ಮಾಡತಕ್ಕಂಥ ಒಂದು ಡಿಸ್ಟಾರ್ಷನ್ ತಪ್ಪು ಅಂತಲ್ಲ. ಆದರೆ ಡಿಸ್ಟಾರ್ಷನ್ನಲ್ಲಿ ಒಂದು ಆರ್ಗನೈಸೇಷನ್ ಇರಬೇಕು, ಡಿಸ್ಟಾರ್ಷನ್ನಲ್ಲಿ ಒಂದು ಹಾರ್ಮನಿ ಇರಬೇಕು. ಹ್ಯಾಮ್ಲೆಟ್ನಲ್ಲಿ ಬರುತ್ತಲ್ಲ, ದೇರ್ ಇಸ್ ಎ ಮೆಥಡ್ ಇನ್ ಇಸ್ ಮ್ಯಾಡ್ನೆಸ್ ಅಂತ. ಹುಚ್ಚಿನಲ್ಲಿ ಒಂದು ಕ್ರಮ ಇರಬೇಕು. ಒಂದು ರಾಗದಲ್ಲಿ ಯಾವ್ಯಾವುದೋ ಸ್ವರಗಳು ಬಂದು ಹೋಗ್ತಾ ಇದ್ದರೆ ನಮಗೆ ಯಾವುದಕ್ಕೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯವಾಗೋಲ್ಲ.
ಅನ್ಯಸ್ವರ ಅಂತಂದರೆ ಏನೋ ಒಂದೆರಡು ಬರಬೇಕು. ಮನೆ ತುಂಬ ನೆಂಟರೇ ಇತ್ತು, ಮನೆಯವರೇ ಇಲ್ಲದೆ ಇದ್ದರೆ ಅದು ಹಾಸ್ಟೆಲ್ಲ, ವಾರ್ಡ, ಇನ್ನೇನು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಸ್ಥಾಯಿಯಾಗಿ ನಿಲ್ತಕ್ಕಂಥ ಕೆಲವು ಸ್ವರಗಳಿದ್ದು ಆ ಸ್ವರಗಳ ಸಮೂಹಕ್ಕಿಂತ ವಿಭಿನ್ನವಾದದ್ದು ಬಂದು ಒಂದು ಸೊಗಸು ಕೊಡ್ತಾ ಇದೆ ಅಂತ ಬರಬೇಕು. ಮೊನ್ನೆ ದಿವಸ ನನ್ನ ಸಂಗೀತ ವಿದ್ಯಾಗುರುಗಳಾದ ನಾಗವಲ್ಲಿಯವರು ಒಂದು ನನ್ನದೇ ಶ್ಲೋಕಕ್ಕೆ ಸಂಗೀತ ಸಂಯೋಜನೆ ಮಾಡಿದರು. ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಅಲ್ಲಿತ್ತು. ಚಿಕ್ಕ ಶ್ಲೋಕಕ್ಕೆ 1 ನಿಮಿಷವೂ ಇಲ್ಲ ಅದರ ಹಾಡುಗಾರಿಕೆಯಲ್ಲಿ ಗ್ರಹಭೇದದಿಂದ 5 ರಾಗ ಬರುವಂತೆ. ಆದರೆ ಆ ಚಿಕ್ಕ ಶ್ಲೋಕದ ವ್ಯಾಪ್ತಿಯೊಳಗೆ ಆ ಗ್ರಹಭೇದದ ಸೂಕ್ಷ್ಮತೆಗಳನ್ನು ನಾವು ನೆಮ್ಮದಿಯಾಗಿ ಕೇಳಿ ಗುರುತಿಸೋಕ್ಕಾಗ್ತಿರಲಿಲ್ಲ. ನೋಡೋದ್ರೊಳಗೆ ಹೊರಟೋಗ್ಬಿಡ್ತಾ ಇತ್ತು. ಅವ್ರು ಎಷ್ಟು ವೇಗವಾಗಿ ಕುಣಿತಾರೆ ಅಂದರೆ ಕಾಣಿಸೋದೇ ಇಲ್ಲ ರಂಗಸ್ಥಳದಲ್ಲಿ ಅಂದರೆ ಪ್ರಯೋಜನವಾಗೋಲ್ಲ. ನಾನು ಅವರಿಗೆ ಹೇಳಿದೆ ಇದರಲ್ಲಿ ಈ ತೊಂದರೆ ಇದೆ ಅಂತ. ಆಮೇಲೆ ಇವತ್ತವರು ಅದನ್ನು ಬೇರೆ ರೂಪದಲ್ಲಿ ಮಾಡೋದು ತುಂಬ ಅದ್ಭುತ ಅಂತ ಅನಿಸ್ತು. ಅದನ್ನು 2 ರಾಗಕ್ಕೆ ತಂದು ಒಂದೇ ರಾಗ 2 ರಾಗವಾಗಿ ಕೇಳಿಸುವಂತೆ ಶ್ರುತಿಭೇದದಿಂದ ಹೀಗೆ ಎಷ್ಟೋ ಚೆನ್ನಾಗಿರತಕ್ಕಂಥದ್ದು ಮಾಡಿದರು. ಅಂದರೆ ಆ ಒಂದು ಹದ ಅಂತೀವಲ್ಲ, ಮಾಡರ್ನ್ ಪೇಂಟಿಂಗಲ್ಲಿ ಆ ಹದ ಅನ್ನೋದು ಇಲ್ಲ. ಅದರ ಉದ್ದೇಶವೇ ನಿಮಗೆ ಶಾಕ್ ಕೊಡಬೇಕು ಅಂತ, ನಿಮ್ಮನ್ನು ಸಂತೋಷ ಪಡಿಸಬೇಕು ಅಂತಲ್ಲ. ಊಟದಲ್ಲಿ ಶಾಕ್ ಕೊಡಬೇಕು ಅಂದರೆ ಅನ್ನದಲ್ಲಿ ಕಲ್ಲು ಹಾಕಬೇಕು, ಪಾಯಸದಲ್ಲಿ ಇದ್ದಕ್ಕಿದ್ದಂತೆ ಬೇವಿನ ತುಂಡು, ಹಾಗಲಕಾಯಿ ತುಂಡು ಗಬಕ್ಕಂತ ಬಾಯಿಗೆ ಬರಬೇಕು. ನಾವು ಲಾಡುನಲ್ಲಿ ಗೋಡಂಬಿ ಅಂತ ಬಾಯಿ ಕಚ್ಚಿದ್ರೆ ಅದು ಬೆಳ್ಳುಳ್ಳಿ ಆಗಿರಬೇಕು. ಹಾಗಿದ್ದರೆ ಶಾಕ್. ದಟ್ ಈಸ್ ಮಾಡರ್ನ್ ಫುಡ್. ಮಾಡರ್ನ್ ಪೇಂಟಿಂಗ್ದೇ ಲಕ್ಷಣ ಮಾಡರ್ನ್ ಫುಡ್ದು ಕೂಡ. ಜನನ ಯೋಚನೆ ಮಾಡೋ ಥರ ಮಾಡಬೇಕು, ತಲೆ ಕೆರ್ಕೊಳ್ಳೋ ಥರ ಮಾಡಬೇಕು, ತಲೆ ಕೆರ್ಕೊಂಡು ಬೋಳಾಗ್ಬಿಡ್ಬೇಕು. ಈ ರೀತಿಯಾದಂಥ ದೃಷ್ಟಿ. ಅವ್ರು ಯಾರೂ ಕೂಡ ನಾನು ಟ್ರಿವಿಲೈಸ್ ಮಾಡ್ತಾ ಇದ್ದೀನಿ ಅಂತ ಅಂದುಕೋಬಾರ್ದು. ಅವರು ಭಯಾನಕವಾಗಿ ಮಾಡಿಬಿಟ್ರು. ಆರ್ಟನ್ನೇ ಟ್ರಿವಿಲೈಸ್ ಮಾಡಿದ್ದಕ್ಕೋಸ್ಕರ ನಾನು ಅವ್ರನ್ನ ಟ್ರಿವಿಲೈಸ್ ಮಾಡ್ತಾ ಇದ್ದೀನಿ. ಕಾರಣ ಅಷ್ಟೇ ಎಲ್ಲ ಸಹೃದಯರಿಗೆ ಶಾಖ ಕೊಡಬಾರ್ದು. ಅದು ಬಹಳ ಜುಗುಪ್ಸಾಭಾವಾಗುತ್ತದೆ. ಆ ಕಾರಣದಿಂದ ಈ ಒಂದು ಸ್ಟೈಲೈಸೇಷನ್ಸು ಮತ್ತು ಕನ್ವೆನ್ಷನ್ಸು ಒಂದು ಮಟ್ಟಿಗೆ ಟ್ಯಾಂಜಿಬಲ್ ಆಗಿರಬೇಕು. ಒಂದು ಅಂಕದಲ್ಲಿ 20 ದಿವಸಗಳದ್ದು ಕಾರ್ಯಕ್ರಮಗಳನ್ನು ಟಕ ಅಂತ ತೋರಿಸ್ತೀವಿ ಅಂದರೆ ಏನಂತಲೇ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಅಸಾಧಾರಣ ಸಂದರ್ಭ ಬಂದರೆ ಮಾಡಬಹುದು. ಅದೇ ಒಂದು ಆರ್ಡರ್ ಆದರೆ ಕಷ್ಟ. ಭೈರಪ್ಪನವರು ತಮ್ಮ ಪರ್ವ ಕಾದಂಬರಿಯ ಕೊನೆಯಲ್ಲಿ ಒಂದು 5-6 ಪುಟದಲ್ಲಿ ಒಂದು ವಿಲಕ್ಷಣವಾದ ತಂತ್ರ ಮಾಡ್ತಾರೆ. ಏಕಕಾಲದಲ್ಲಿ ಅನೇಕ ಘಟನೆಗಳು ನಡೆಯೋದನ್ನು ಲೋಕದಲ್ಲಿ ನಾವು ಊಹಿಸಿಕೊಳ್ಬಹುದು. ಆದರೆ ಸಾಹಿತ್ಯದಲ್ಲಿ ಬರೆಯುವಾಗ ಹೇಗೆ? ಉದಾಹರಣೆಗೆ ಯುದ್ಧ ಆಗಿದೆ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿದೆ, ಉತ್ತರೆ ಗರ್ಭಿಣಿಯಾಗಿದ್ದಾಳೆ, ಪಾಪ ಅಭಿಮನ್ಯು ಸತ್ತು ಹೋಗಿದ್ದಾನೆ. ಅವಳು ಗರ್ಭಿಣಿಯಾದವಳು ಸತ್ತ ಮಗು ಪರೀಕ್ಷಿತನನ್ನು ಹಡಿತಾಳೆ. ಇತ್ತ ಕಡೆ ಘಟೋತ್ಕಚನ ಕಾಡಿಗೆ ಭೀಮ ಹೋಗಿದ್ದಾನೆ, ಅವನು ಸತ್ತು ಹೋಗಿದ್ದಾನೆ, ಅದನ್ನು ಹಿಡಿಂಬೆಗೆಲ್ಲ ತಿಳಿಸಬೇಕು ಅಂತ ಅಲ್ಲಿ ಇನ್ಯಾರೋ ಕಾಳ್ಗಿಚ್ಚಿಗೆ ಅನುಕೂಲವಾಗುವಂತೆ ಬೆಂಕಿ ಹಾಕಿ ಆ ರಾಕ್ಷಸಾವರ್ತ ಎಲ್ಲ ಸುಟ್ಟು ಹೋಗಿದೆ. ಶಲ್ಯನ ಮಕ್ಕಳು ಶಲ್ಯ ಎಲ್ಲ ಸತ್ತು ಹೋಗಿದ್ದಾರೆ. ಅರೆ ಮದ್ರ ದೇಶದಲ್ಲಿ ಮತ್ತೊಂದು ಘಟನೆ ಆಗಿದೆ. ಕೃಷ್ಣ ದ್ವಾರಾವತಿಗೆ ಹೋಗಿದ್ದಾನೆ, ಅಲ್ಲಿ ಯಾದವರು ಕಲಹ ಮಾಡ್ತಾ ಇದ್ದಾರೆ. ಈ ಥರದ್ದು ಎಷ್ಟೆಷ್ಟೋ ವಿಷಯಗಳನ್ನು ಒಂದು 7-8 ಕಡೆ ನಡೆಯೋದನ್ನು ಒಟ್ಟಿಗೆ ತೋರಿಸಬೇಕಾಗಿದೆ. ಆಗ ಅವ್ರು ಏನು ಮಾಡ್ತಾರೆ, ಆ ಅಷ್ಟು ಘಟನೆಗಳು ಒಂದೊಂದು ಪ್ಯಾರಾ ಅಂತ ಬರೀದೆ, ಅಷ್ಟನ್ನು ಒಂದೊಂದು ಪ್ಯಾರಾನೇ ಪ್ರತ್ಯೇಕವಾಗಿ ಬರೆದು ಒಂದೊಂದು ವಾಕ್ಯ ಅಲ್ಲಿಂದೊಂದು ಅಲ್ಲಿಂದೊಂದು ಹಂಗೆ ಮಾಡಿ ಒಂದು ಜಂಬಲ್ ಮಾಡಿದ್ದಾರೆ, ಒಂದು ಕೊಲ್ಲಾಜ್ ಮಾಡಿದ್ದಾರೆ. ಅದು ಓದುವಾಗ ಮೊದಲು ಗೊತ್ತಾಗೋಲ್ಲ, 2-3 ಬಾರಿ ಓದ್ಕೊಂಡಾಗ ಗೊತ್ತಾಗುತ್ತೆ. ಆಮೇಲೆ ಯಾಕೆ ಹೀಗೆ ಮಾಡಿದ್ರು ಈ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇನದು, ಮಹಾಭಾರತ ಯುದ್ಧ ಆದ ಮೇಲೆ ಅಷ್ಟು ಘಟನೆಗಳು ಒಂದು ಜಾಗದಲ್ಲಿ ಕೇಂದ್ರೀಕೃತವಾಗಿ ನಡೀತಾ ಇದ್ದದ್ದು. ಈಗ ಯುದ್ಧ ಮುಗಿದ ತಕ್ಷಣ ಅದು ಹೇಗೆ ಅಂತಂದರೆ, ಒಂದು ಕೋಳಿಯ ಕುತ್ತಿಗೆ ಕತ್ತರಿಸ್ಬಿಟ್ಟ ಮೇಲೆ ಆ ಶರೀರ ಎಗರೆಗರಿ ಕುಣಿಯುತ್ತಲ್ಲ, ಸೆಂಟ್ರಲ್ ಕಂಟ್ರೋಲ್ ಆಫ್ ಬ್ರೈನ್ ಕನೆಕ್ಷನ್ ತಪ್ಪೋಗಿ ಇನ್ನು ಮಿಕ್ಕಿದ್ದೆಲ್ಲ ಮೈ ತಾಂಡವಿಸುತ್ತಲ್ಲ, ಕಬಂಧ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ತಲೆ ಹೋಗಿರ್ತಕ್ಕಂಥದ್ದು, ಕಟಪೂತನ ಅಂತಲೂ ಕರೀತಾರೆ. ಹಾಗೆ ಅದು ಕುಣಿದಾಡದಂತೆ ಎಲ್ಲ ಒಂದು ಫೋಕಸ್ ಇಲ್ಲದೆ ದೇಶ ಕಾಲಗಳೆಲ್ಲ ದಿಕ್ಕಾಪಾಲಾಗಿರುವಂಥ ರೀತಿಯಲ್ಲಿ ಕಾಣಿಸ್ತು. ಮಹಾಭಾರತ ಆದ ಮೇಲೆ ಬಂದಂಥ ಒಂದು ನೈರಾಶ್ಯ ಎಂಥದ್ದು, ಒಂದು ಹತಾಶ ಭಾವ ಎಂಥದ್ದು ಅನ್ನೋದನ್ನು ತೋರ್ಪಡಿಸೋದಕ್ಕೆ ಆ ಒಂದು ತಂತ್ರ ಮಾಡಿದ್ರು. ಪ್ರತಿ ಕಾದಂಬರಿಲೂ ಮಾಡಿದ್ರೆ, ಇಡೀ ಕಾದಂಬರಿನೂ ಹಾಗೆ ಮಾಡಿದ್ರೆ ಎತ್ತಿ ಬಿಸಾಡ್ತಾರೆ. ಅಂದರೆ ಒಂದು ತಂತ್ರ, ಟೆಕ್ನಿಕ್ ಅನ್ನೋದು ಎಲ್ಲ ಒಂದು ಕಡೆಗಿರ್ತದೆ, ಅದನ್ನು ಎಲ್ಲ ಕಡೆಗೂ ಮಾಡ್ತಾ ಹೋದರೆ ಆಗುವಂಥದ್ದಲ್ಲ. ಹಾಗಾಗಿ ಪ್ರಧಾನದಲ್ಲಿ ಯಾವತ್ತೂ ಒಂದು ಅಂಗೀಕಾರ ಇರಬೇಕು. ಆ ರೀತಿಯಲ್ಲಿಯೇ ಭರತ ಮಹರ್ಷಿ
ಅದನ್ನು ಹೇಳ್ತಾನೆ. ಅಂಕ ಒಂದು ದಿವಸದ ಅವಧಿ ಒಳಗೆ ಹೆಚ್ಚಂದರೆ ನಡೀಬಹುದಾದ ಘಟನೆ ಆಗಿರಬೇಕು ಅಂತ. ಈಗ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಒಂದು ಸಿನಿಮಾ ಎಷ್ಟು ಉದ್ದ ಇರಬೇಕು ಅಂತ. ಕೆಲವರು 5-6 ಗಂಟೆ ಸಿನಿಮಾ ಎಲ್ಲ ಮಾಡಿದ್ದಾರೆ. ಅರೆ ಅದನ್ನೇ ವ್ಯವಸ್ಥೆ ಅಂತ ಅಂದುಕೊಳ್ಳಿಲ್ಲ. ದೇ ಆರ್ ಎಕ್ಸೆಪ್ಷನ್ಸ್ ಅಂತ. ಹಿಚ್ಕಾಕ್ ಹೇಳಿದ್ದು ಬಹಳ ಪ್ರಸಿದ್ಧವಾದ ವಾಕ್ಯ ನೆನಪಾಗುತ್ತೆ. ಹೌ ಲಾಂಗ್ ಶುಡ್ ಬಿ ಎ ಫೀಚರ್ ಫಿಲ್ಮ್ ಅಂತ ಯಾರೋ ಕೇಳಿದಕ್ಕೆ, ಟು ದಿ ಕೆಪಾಸಿಟಿ ಆಫ್ ಯುವರ್ ಬ್ಲ್ಯಾಡರ್ ಅಂತಂದಂತೆ. ಅಲ್ಲಿ ನೋಡಿದ್ರೆ ತಕ್ಷಣ ಗೊತ್ತಾಗುತ್ತದೆ. ಒಂದು ಸಿಟ್ಟಿಂಗ್ನಲ್ಲಿ ಕಂಫರ್ಟಬಲ್ ಆಗಿ ಆಸ್ವಾದ ಮಾಡೋ ಥರ ಇರಬೇಕು, ಯಾವುದೇ ದೈಹಿಕವಾಗಿ ಮಾನಸಿಕವಾಗಿ ವಿಕ್ಷೋಭೆ ಆಗದಂತೆ ಇರಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಅದೇ ರೀತಿಯಲ್ಲೇ ಈಗ ಆಗಿ ಹೋದ ಘಟನೆಗಳು ಬೇರೆ ಇದನ್ನು ಹೇಳಬೇಕಾದ್ರೆ ಹೇಗೆ ಅಂದರೆ ಅದಕ್ಕಾಗಿಯೇ ಮುಂದೆ ಹೇಳ್ತಾನೆ ಅರ್ಥೋಪಕ್ಷೇಪ ಅಂತ. ಅದನ್ನು ನಾನು ಇಲ್ಲಿಯೇ ವಿವರಿಸ್ಬಿಡ್ತೀನಿ. ಅದನ್ನು ಕೆಲವೊಂದು ಅಮುಖ್ಯ ಪಾತ್ರಗಳ ಸಂವಾದದಲ್ಲಿ ಹೇಳ್ಬೋದು. ಅಂದರೆ ಈಗ ದುಷ್ಯಂತ ಮತ್ತು ಶಕುಂತಲೆಯರ ನಡುವೆ ಗಾಂಧರ್ವ ವಿವಾಹ ಆಗಿದೆ. ದುಷ್ಯಂತ ಹೋದವನು ಮತ್ತೂ ಬಂದಿಲ್ಲ, ಸುದ್ದಿನೂ ಕಳಿಸಿಲ್ಲ, ಬೇಗ ಪಲ್ಲಕ್ಕಿ ಕಳಿಸ್ಕೊಡ್ತೀನಿ ಅಂದವನು ಏನೂ ಕಾಣಿಸ್ತಿಲ್ಲ. ಇದೆಲ್ಲ ಘಟನೆ ಶಾಕುಂತಲದ 3ನೇ ಅಂಕ ಆದಮೇಲೆ ನಡೆದಿವೆ. 4ನೇ ಅಂಕದ ಆರಂಭಕ್ಕೆ ಮುನ್ನ ಅಲ್ಲಿ ಒಂದು ಪ್ರವೇಶಕ ಅಥವಾ ವಿಷ್ಕಂಭಕ ಅಂತ. ಪ್ರವೇಶಕ ಅಂದರೆ ಪ್ರಾಕೃತ ಭಾಷೆಯಲ್ಲೇ ಎಲ್ಲ ನಡೆದಾಗ ಪ್ರವೇಶಕ, ಸಂಸ್ಕೃತ ಪೂರ್ಣವಾಗಿದ್ದಾಗ ಅದು ಶುದ್ಧ ವಿಷ್ಕಂಭಕ, ಸಂಸ್ಕೃತ ಪ್ರಾಕೃತ ಎರಡೂ ಸೇರಿದ್ದಾಗ ಮಿಶ್ರ ವಿಷ್ಕಂಭಕ. ಶಾಕುಂತಲದ 4ನೇ ಅಂಕದ ಆರಂಭದಲ್ಲಿ ಆಗುವುದು ಮಿಶ್ರ ವಿಷ್ಕಂಭಕ. ಯಾಕೆಂದರೆ ದುರ್ವಾಸನು ಬಂದು ಶಾಪ ಕೊಡುವ ಸಂಸ್ಕೃತ ಶ್ಲೋಕ ಒಂದಿದೆ. ಅಲ್ಲಿ ಶಕುಂತಲೆಗೆ ಹೋಲಿಸಿದರೆ ಅಮುಖ್ಯ ಪಾತ್ರಗಳಾದ ಪ್ರೀಂವದ ಮತ್ತು ಅನಸೂಯೆಯರು ಮಾತಾಡ್ಕೋತಾರೆ. ಆ ರಾಜರ್ಷಿ ಗಂಧರ್ವ ವಿವಾಹ ಮಾಡಿಕೊಂಡು ಶಕುಂತಲೆಯನ್ನು ಬೀಳುಗೊಟ್ಟು ಉಂಗುರ ಕೊಟ್ಟು ಹೋದನು, ಮತ್ತೆ ಬರಲೇ ಇಲ್ವಲ್ಲ, ಏನು ಗತಿ ಅಂತ. ಆಗ ಅವ್ರು ಹೇಳ್ಕೊಳ್ತಾ ಇದ್ದಾಗ ಗೊತ್ತಾಗುತ್ತೆ ಕಾಲ ಹೊರಟು ಆಗಿದೆ ಇವೆಲ್ಲ ಘಟನೆ ಅಂತ. ಮತ್ತು ಇನ್ನೂ ಅವಳು ಚಿಂತೆ ಮಾಡ್ತಾ ಇದ್ದಾಳೆ, ಇವತ್ತು ಶಕುಂತಲೆಯ ಭಾಗ್ಯದೇವತೆ ಪೂಜೆ ಮಾಡಬೇಕು, ಅದಕ್ಕೆ ಹೂ ಬಿಡಿಸ್ತಾ ಇದ್ದೀವಲ್ಲ, ಇನ್ನೂ ಜಾಸ್ತಿ ಬಿಡಿಸ್ಬೇಕು, ಯಾಕೆಂದರೆ ಅವಳು ಭಾಗ್ಯದೇವತೆಯನ್ನು ಪೂಜೆ ಮಾಡಬೇಕು, ಬೇಗ ಅವನು ಪಲ್ಲಕ್ಕಿ ಕಳಿಸ್ಕೊಡ್ಲಿ ಅಂತ ಅಂದ್ಕೋತಿದ್ದಾಗ ದೂರ್ವಾಸ ಬರ್ತಾನೆ. ಹೀಗೆಲ್ಲ ನಡೆಯುತ್ತದೆ. ಅಂದರೆ ಆ ಒಂದು ಆಗಿ ಹೋದ ಘಟನೆಗಳನ್ನು ಪೂರ್ಣವಾಗಿ ರಂಗಸ್ಥಳದಲ್ಲಿ ತೋರಿಸೋಕೆ ಯದ್ವಾತದ್ವಾ ಉದ್ದ ಆಗುತ್ತೆ. ಸಂಕ್ಷಿಪ್ತವಾಗಿ ಸಂಭಾಷಣೆಗಳ ಮೂಲಕ ತೋರಿಸುವುದು ಅದು ಒಂದು. ಪ್ರವೇಶಕ ಮತ್ತು ವಿಷ್ಕಂಭಕ ಎರಡೂ ಒಂದೇ ಭಾಷೆಯ ವ್ಯತ್ಯಾಸದಿಂದ ಆಗಿರ್ತಕ್ಕಂಥದ್ದು. ಅಂದರೆ ಮೈನರ್ ಸೀನ್ಸ್ ಅಂತ ಕರೀಬಹುದು. ಮತ್ತು ಇನ್ನೂ ಒಂದು ಉಂಟು, ಒಂದು ಪಾತ್ರವೇ ಸ್ವಗತದ ರೂಪದಿಂದ ಇಷ್ಟೆಲ್ಲ ಆಯಿತು, ಈಗ ನೋಡಿ ಹೀಗಾಗ್ತಾ ಇದೆ ಅಂತ ಅದರಲ್ಲೂ ಮಾಡ್ಕೋಬಹುದು. ಆಮೇಲೆ ಮತ್ತೂ ಒಂದು ಉಂಟು, ಆಕಾಶ ಭಾಷಿತ ಅಂತ. ಇನ್ಯಾವುದೋ ಪಾತ್ರದ ಜೊತೆ ಮಾತಾಡಿಕೊಂಡು ಆ ಪಾತ್ರ ರಂಗಸ್ಥಳದ ಮೇಲೆ ಬರೋದೇ ಇಲ್ಲ, ಹಾಗೆ ಮಾತಾಡುವುದು. ಶಾಕುಂತಲವನ್ನೇ ಉದಾಹರಣೆ ತಗೊಂಡ್ರೆ 2ನೇ ಅಂಕ ಬಳಿಕ 3ನೇ ಅಂಕದಲ್ಲಿ ಒಂದು ಹೋಮ ನಡೆದಿರುತ್ತೆ, ಯಾಗ. ಆ ಯಾಗದಲ್ಲಿ ಯಜಮಾನನಾಗಿ ಪಾಲ್ಗೊಂಡ ಶಿಷ್ಯ ಆಕಾಶ ಭಾಷಿತ ಅಂತ ಒಂದು ಮಾತನ್ನಾಡ್ತಾನೆ. ಆ ಮೂಲಕವಾಗಿ ಹಿನ್ನೆಲೆಯಲ್ಲಿರ್ತಕ್ಕಂಥ ಮತ್ತೊಂದು ಪಾತ್ರದ ಜೊತೆ ಮಾತು. ಶಕುಂತಲೆಗೆ ವಿರಹವಾಗಿದೆ, ಅವಳು ಮಾಲಿನಿ ನದಿ ತೀರದಲ್ಲಿ ಮಲಗಿದ್ದಾಳೆ, ಇವೆಲ್ಲ ವಿವರಗಳು ಗೊತ್ತಾಗುತ್ತದೆ. ಅಂದರೆ 2ನೇ ಅಂಕ ಆದಮೇಲೆ ಹಲವು ದಿವಸ ಕಳೆದಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥ ಬಗೆಯಲ್ಲಿ 2ನೇ ಅಂಕದ ಕೊನೆಯಲ್ಲಿ ದುಷ್ಯಂತ ಆಶ್ರಮಕ್ಕೆ ಯಾಗ ರಕ್ಷಣೆಗಾಗಿ ಬರ್ತಾನೆ ಅಂತ ಗೊತ್ತಾಗುತ್ತೆ. ಒಂದು ಯಾಗ 3-4 ದಿವಸಗಳ ಯಾಗ ಆಗಿರುತ್ತೆ. ಅದನ್ನು ತೋರಿಸೋದಕ್ಕೆ ಆ ಒಂದು ಪೀರಿಯಡ್ ಗ್ಯಾಪನ್ನು ತೋರಿಸೋದಕ್ಕೆ ಹೀಗೆ ಬರ್ತದೆ. ಈ ಥರ ಮಾಡ್ತಾರೆ. ಈ ಥರದ್ದು ಎಷ್ಟೆಷ್ಟೋ ಟೆಕ್ನಿಕ್ಗಳು ಬೇಕಾಗುತ್ತೆ. ಇವತ್ತಿಗೂ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಆ ಬಗೆಯ ಟೆಕ್ನಿಕ್ಕನ್ನು. ಹೊತ್ತಾಯಿತು ಅಂತ ತೋರಿಸ್ಬೇಕು ಅಂದರೆ ಲೈಟಿಂಗ್ ಎಫೆಕ್ಟಿಂದಾನೇ ತೋರಿಸ್ತಾರೆ. ಮಧ್ಯಾಹ್ನದ ಲೈಟಿಂಗ್ ಬೇರೆ, ಸಂಜೆ ಲೈಟಿಂಗ್ ಬೇರೆ, ರಾತ್ರಿ ಲೈಟಿಂಗ್ ಬೇರೆ. ಸ್ವಿಚ್ ಆಫ್ ಮಾಡಿರೋ ದೀಪ ಆನ್ ಆಯಿತು ಅಂತಂದರೆ ಸಂಧ್ಯಾ ದೀಪ ನಮೋಸ್ತುತೆ ಬಂದಿದೆ ಅಂತ. ಗಡಿಯಾರ ತೋರಿಸ್ತಾರೆ, ಬಹಳ ಸುಲಭವಾದದ್ದು, ಅನಲಾಗಸ್. ಅಲ್ಲಿ 12 ಗಂಟೆಗಿದ್ದದ್ದು 6 ಗಂಟೆಗೆ ಬರುತ್ತೆ, 6 ಗಂಟೆ ಇದ್ದದ್ದು 9 ಗಂಟೆ ಆಗುತ್ತದೆ. ಆ ರೀತಿಯಾಗಿ ತೋರಿಸ್ತಕ್ಕಂಥದ್ದು ಹೀಗೆಷ್ಟೋ ಉಂಟು. ಅಂದರೆ ದಿನದ ಭಾಗ ತೋರಿಸೋದಕ್ಕೆ ಹಾಗೆ. ಹಾಗಾದರೆ ಒಂದು ವರ್ಷದ್ದು ಎಲ್ಲ ತೋರಿಸೋದಕ್ಕೆ ನನ್ನೆಯೇ ಹೇಳಿದ್ದೆ, ಋತುಗಳದು ಮತ್ತೊಂದು ಈ ಥರದ್ದೆಲ್ಲ ಮಾಡ್ತಾರೆ ಅಂತ. ಈ ರೀತಿಯಾದ ಇಷ್ಟೆಷ್ಟೋ ಅಂಶಗಳನ್ನು ಇಟ್ಟುಕೊಂಡು ಮಾಡುವುದಾಗುತ್ತದೆ ಅಂತ. ಆದರೆ ಭರತ ಒಂದು ಕಡೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿ 2 ಅಂಕಗಳ ನಡುವೆ ಆಗಿರಬಾರ್ದು ಅಂತ. ಕಾರಣ ಏನಂದರೆ ಮೇಕಪ್ ಇತ್ಯಾದಿಗಳೆಲ್ಲ ನೋಡಿದಾಗ ಆ ಪಾತ್ರಗಳಿಗೆ ಅದೇ ವಯಸ್ಸು, ಅದೇ ರೂಪ, ಅದೇ ವೇಷ ಎಲ್ಲ ಇರುತ್ತಲ್ಲ, ಅದರಿಂದ ಕನ್ಫ್ಯೂಸ್ ಆಗಬಾರ್ದು ಅಂತಲೂ ಇದ್ದಿರಬಹುದೇನೋ. ತುಂಬ ಅಂತರ ಆಗಿಬಿಟ್ರೆ ನಮಗೆ ಊಹೆ ಮಾಡಿಕೊಳ್ಳೋದು ಕಷ್ಟವಾಗುತ್ತೆ. ಒಂದು ಕ್ರಮವಾದ ಬೆಳವಣಿಗೆ ಆಗಿರಬೇಕು ಅಂತ. ಆದರೆ ಸಂಸ್ಕೃತ ಕವಿಗಳೆಷ್ಟೋ ಜನ ಅದನ್ನು ಉಲ್ಲಂಘಿಸಿದ್ದಾರೆ. ಉದಾಹರಣೆಗೆ ಭೌಭೂತಿ
ಮಹಾವಿದ್ವತ್ ಕವಿ. ಉತ್ತರಾಮಚರಿತೆಯ ಮೊದಲನೇ ಅಂಕಕ್ಕೂ ಎರಡನೇ ಅಂಕಕ್ಕೂ ಹತ್ತತ್ರ 11 ವರ್ಷ ವ್ಯತ್ಯಾಸ. ಅದನ್ನು ಸೂಚನೆ ಕೊಡ್ತಾನೆ, ಆದರೆ ಅಷ್ಟು ವ್ಯತ್ಯಾಸ ಬಂದಿರುತ್ತೆ. ಹಾಗಾಗುತ್ತದೆ. ಇವುಗಳು ದೊಡ್ಡ ಸಂಗತಿಯಲ್ಲ, ಆದರೆ ಈ ಥರ ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅದರೊಳಗೆ ಅಂಕ ಅನ್ನೋದು ಒಂದು ದಿವಸಾವಧಿಯೊಳಗೆ ನಡೆಯಬೇಕಾದದ್ದು ಅನ್ನೋದು ತುಂಬ ಸ್ವಾರಸ್ಯಕಾರಿಯಾದದ್ದು. ಅರ್ಥೋಪಕ್ಷೇಪಗಳು ಅದೇ ರೀತಿಯಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲ ವಿವರಗಳನ್ನು ತುಂಬ ಆಕರ್ಷಕವಾಗಿ ಚೆನ್ನಾಗಿ ಕೊಡ್ತಾ ಹೋಗ್ತಾನೆ. ಆಮೇಲೆ ನಿನ್ನೆ ನಾನು ವಿದ್ಧ ಮತ್ತು ಅವಿದ್ಧ ಅಥವಾ ಆವಿದ್ಧ ಮತ್ತು ಸುಕುಮಾರ ಅಂತ ಪ್ರಯೋಗಗಳನ್ನು ಹೇಳಿದ್ದೆ. ಅಲ್ಲಿ ದಶರೂಪಕ ಅಂತ ಭರತ ಹೇಳ್ತಾನೆ, 10 ಬಗೆಯ ರೂಪಕಗಳಿರ್ತವೆ ಅಂತ. ಅಲ್ಲಿ ಕೆಲವು ಅಂದರೆ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು, ಫೋರ್ಸ್ಫುಲ್ ಆಗಿರ್ತಕ್ಕಂಥದ್ದೆಲ್ಲ ವಿದ್ಧ ಪ್ರಯೋಗ ಅಥವಾ ಆವಿದ್ಧ ಪ್ರಯೋಗ ಅಂತ. ಡಿಮ, ಸಮವಕಾರ, ವ್ಯಾಯೋಗ, ಈಹಾಮೃಗ ಇವೆಲ್ಲ ಆವಿದ್ಧ ಅಂತ. ಅಂದರೆ ಡಿಮ ದೇವತೆಗಳು, ರಾಕ್ಷಸರು ಎಲ್ಲ ಬರತಕ್ಕಂಥ ಕೋಲಾಹಲಕಾರಿಯಾದ ಪ್ರಯೋಗ. ಸಮವಕಾರದಲ್ಲಿ ತುಂಬ ದೇವತೆಗಳು ಬರ್ತಾರೆ, ರೌದ್ರಾಂಶ ಕಡಿಮೆ ಆದರೂ ಅದು ಒಂದು ಉಜ್ವಲವಾದಂಥದ್ದಾಗಿರುತ್ತದೆ. ಆಮೇಲೆ ವ್ಯಾಯೋಗ ಯುದ್ಧವನ್ನೇ ಮೂಲವಾಗಿ ಇಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತದೆ. ಈಹಾಮೃಗ ಅನ್ವೇಷಣೆ, ಚೇಸಿಂಗ್, ಸರ್ಪ್ರೈಸ್, ಸಸ್ಪೆನ್ಸ್ ಈ ಬಗೆಯಾದದ್ದು. ಈ 4 ಒಂದು ಉದ್ಧತವಾದದ್ದು ಆವಿದ್ಧ ಪ್ರಯೋಗ ಅಂತ. ಅದೇ ಸುಕುಮಾರ ಪ್ರಯೋಗ ಅಥವಾ ಅವಿದ್ಧ ಪ್ರಯೋಗ ಯಾವುದು? ನಾಟಕ, ಪ್ರಕರಣ, ಸಾಮಾಜಿಕವಾದಂಥ ನಾಟಕವೇ ಪ್ರಕರಣ, ಐತಿಹಾಸಿಕ ಮತ್ತು ಪೌರಾಣಿಕವಾದಂಥದ್ದು ನಾಟಕ ಆಗುತ್ತೆ. ಬಾಣ, ಒಂದೇ ಪಾತ್ರಧಾರಿ ಬಂದು ಎಲ್ಲವನ್ನು ನಡೆಸ್ಕೊಡೋದು. ವೀಥಿ, ಬೀದಿ ನಾಟಕದಂಥದ್ದು. ಅಂಕ, ಕರುಣರಸ ಹೆಚ್ಚಾಗಿರ್ತಕ್ಕಂಥದ್ದು. ಯುದ್ಧದ ಬಳಿಕ ಯುದ್ಧದ ನಾಶ, ತೊಂದರೆ ಇತ್ಯಾದಿಗಳನ್ನು ಹೆಂಗಸರು ಎಲ್ಲ ಸಂಕಟಪಟ್ಟು ತೋರ್ಪಡಿಸ್ತಕ್ಕಂಥದ್ದು. ಆ ಬಗೆಯ ಫೇಥೋಸ್ ಅದು ತುಂಬಿಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಅವನು ಪ್ರಾಸನವನ್ನು ಬಿಟ್ಟುಬಿಡ್ತಾನೆ. ಅದು ಎಲ್ಲಿ ಅಂತ ಗೊತ್ತಾಗೋಲ್ಲ. ಅಲ್ಲಿ ಪ್ರಾಸನದಲ್ಲಿ ಸಂಕೀರ್ಣ ಅನ್ನುವ ಒಂದು ಪ್ರಕಾರ ಅದು ಆವಿದ್ಧ ರೂಪಕ ಪ್ರಕಾರಕ್ಕೆ ಬರಬಹುದು. ಶುದ್ಧ ಆಗುವುದು ಸುಕುಮಾರಕ್ಕೆ ಬರಬಹುದು ಅಂತ ನನಗನ್ನಿಸುತ್ತದೆ. ಹೀಗೆ ಇಷ್ಟೆಲ್ಲ ಸಾಮಾನ್ಯವಾಗಿ ಸೂಕ್ಷ್ಮತರವಾಗಿ ವಿಭಾಗಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅವುಗಳ ಬಗ್ಗೆ ನಮಗೆ ಒಂದು ಸ್ವಲ್ಪ ಪರಿಜ್ಞಾನವಿದ್ದರೆ ಒಳಿತು ಅಂತ. ಇನ್ನು ನಾವು ಮತ್ತೊಂದು ಅಧ್ಯಾಯಕ್ಕೆ ಬರ್ಬೋದು. ಅದು 22ನೇ ಅಧ್ಯಾಯ. ಅದನ್ನು ಕೆಲವು ಎಡಿಷನ್ಸಲ್ಲಿ 23 ಇದ್ದಿರುತ್ತೆ. 22ನೇ ಅಧ್ಯಾಯವನ್ನು ಸಾಮಾನ್ಯಾಭಿನಯ ಅಂತ ಕರೀತಾರೆ. ಏನು ಸಾಮಾನ್ಯಾಭಿನಯ ಅನ್ನುವ ಅಂಶವನ್ನು ನೆನ್ನೆಯೇ ನಾನು ಹೇಳಿದ್ದೆ ಕೂಡ. ಸಾಮಾನ್ಯ, ಸಾಧಾರಣ ಅನ್ನೋದಕ್ಕೆ ಕಾಮನ್, ಸಿಂಪಲ್ ಅನ್ನೋ ಅರ್ಥ ಅಲ್ಲ, ಯೂನಿವರ್ಸಲ್ ಅನ್ನುವ ಅರ್ಥ ಅಂತ. ಸಾಮಾನ್ಯಾಭಿನಯ ಲೋಕಧರ್ಮಿಗೆ ಹತ್ತಿರ. ಮುಂದೆ ಬರುತ್ತೆ 24ನೇ ಅಧ್ಯಾಯದಲ್ಲಿ ಚಿತ್ರಾಭಿನಯ ಅಂತ. ಅದು ನಾಟ್ಯಧರ್ಮಿಗೆ ಹತ್ತಿರ ಬರ್ತದೆ. ನಾನು ಹಿಂದೆ ಮುಂದೆ ಎಲ್ಲೆಲ್ಲೋ ಜಂಪ್ ಮಾಡಿ ಅಧ್ಯಾಯಗಳಿಗೆ ಹೋಗ್ತಾ ಇರೋದಕ್ಕೆ ಮುಖ್ಯ ಕಾರಣ ವಿಷಯದಲ್ಲಿ ಕನೆಕ್ಷನ್ ಇರಲಿ, ಅಂದರೆ ಸಾಮಾನಾಧಿಕರಣ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರಲಿ ಅಂತಷ್ಟೇ. ಏಕೆಂದರೆ ನಾಟ್ಯಶಾಸ್ತ್ರವನ್ನು ಓಂ ಪ್ರಥಮ ಅಂತ ಇಟ್ಕೊಂಡು ಪುಟ ತಿರುಗಿಸ್ತಾ ಹೋದರೆ ಹಿಂದೆ ಮುಂದೆ ಮಾಡ್ಕೊಳ್ಳೋದೇ ಗೊತ್ತೇ ಆಗೋದಿಲ್ಲ. ಅದೇ ಕ್ರಮವನ್ನು ಅನುಸರಿಸ್ಕೊಂಡಿದ್ದೀನಿ. ಮೊದಲು ಯೂನಿವರ್ಸಲ್ ಆದ ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳಿ ಆಮೇಲೆ ಪರ್ಟಿಕ್ಯುಲರ್ಗೆ ಹೋಗೋದು ಅಂತ ನಾನು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದಾದ ಮೇಲೆ ವಾಚಿಕಾಭಿನಯಕ್ಕೆ ಹೋಗ್ತೀನಿ. ಅದು ಯಾಕೆ ಅನ್ನೋದನ್ನು ಈಗಲೇ ನಾನು ಕಾರಣ ಹೇಳ್ತೀನಿ. ಒಂದು ನೃತ್ಯ ಮಾಡಬೇಕು ಅಂದರೆ ಮೊದಲು ಅವರಿಗೆ ಸ್ಕ್ರಿಪ್ಟ್ ಬೇಕು, ಸ್ಕ್ರಿಪ್ಟ್ ಸಾಹಿತ್ಯ, ಅದಾದಮೇಲೆ ಮ್ಯೂಸಿಕ್, ಅದಾದಮೇಲೆ ಮೂವ್ಮೆಂಟು ಅಂತ ಈ ಥರ ಮಾಡ್ಕೊಳ್ತಾರೆ. ಸಿನಿಮಾದಲ್ಲೂ ಅಷ್ಟೇ, ಮೊದಲು ಸ್ಕ್ರಿಪ್ಟ್ ಆಗಬೇಕು, ಸ್ಕ್ರೀನ್ ಪ್ಲೇ ಆಗಬೇಕು, ಆಮೇಲೆ ಕ್ಯಾರೆಕ್ಟರ್ಸ್ ಯಾರ್ಯಾರು ಏನು ಅಂತ ಅವುಗಳನ್ನು ಏರ್ಪಾటు ಮಾಡ್ಕೊಳ್ಬೇಕು, ಅದಾದ ಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿಗೆ ಹೋಗಿ ಶೂಟ್ ಮಾಡಬೇಕು ಏನು ಅಂತ, ಮತ್ತು ಕಾಸ್ಟ್ಯೂಮ್ಸು, ಇನ್ನೇನಾದ್ರು ಸ್ಟೇಜ್ ಸೆಟ್ಟಿಂಗ್ಸು, ಪ್ರಾಪ್ಸು ಅವೆಲ್ಲ ಬೇಕಾದದ್ದು. ಹಾಗೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಒಟ್ಟೊಟ್ಟಿಗೂ ನಡೀತಾ ಬರುತ್ತೆ, ಆದರೆ ಮೂಲಭೂತವಾಗಿ ಸ್ಕ್ರಿಪ್ಟ್ ಅಂತ. ಆ ಎಲ್ಲದಕ್ಕೂ ಹಿನ್ನೆಲೆಯಾಗಿ ಕಲೆಯ ಸಾಮಾನ್ಯದೊಂದು ತಿಳುವಳಿಕೆ ಬೇಕಲ್ಲ, ರೂಡಿಮೆಂಟ್ಸ್ ಆಫ್ ದಿ ಆರ್ಟ್ ಅಂತ. ಆ ಕಾರಣದಿಂದ ಇವನ್ನ ಮೊದಲಿಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸಾಮಾನ್ಯಾಭಿನಯ ಅಂತನ್ನೋದ್ರೊಳಗೆ ಸಾಮಾನ್ಯಾಭಿನಯೋ ನಾಮ ಜ್ಞೇಯೋ ವಾಗಂಗ ಸತ್ವಜಃ ಅಂತ. ವಾಕ್ ವಾಚಿಕ, ಅಂಗ ಆಂಗಿಕ, ಸತ್ವ ಸಾತ್ವಿಕ ಇವೆಲ್ಲ ಸೇರಿಕೊಂಡು ಆಗಿರುತ್ತದೆ. ತತ್ರ ಕಾರ್ಯ ಪ್ರಯತ್ನಸ್ತು ನಾಟ್ಯಂ ಸತ್ವೇ ಪ್ರತಿಷ್ಠಿತಂ.
ಸತ್ವದಲ್ಲಿಯೇ ಬಹಳ ಮುಖ್ಯವಾಗಿ ಎಲ್ಲ ಇದೆ, ಇದು ಬಹಳ ದೊಡ್ಡದಾದದ್ದು ಅಂತ ಹೇಳ್ತಾನೆ. ಆಂಗಿಕ ವಾಚಿಕ ಎಲ್ಲ ಕೂಡ ಸಾಮಾನ್ಯ ಅಭಿನಯವೇ, ಆದರೂ ಸತ್ವದಲ್ಲಿ ನೆಲೆಯಾಗತಕ್ಕಂಥದ್ದು ಯೂನಿವರ್ಸಲ್ ಆದದ್ದು ಅಂತ. ಈಗ ನೋಡಿ, ನಮ್ಮ ದೇಶದಲ್ಲಿ ಈ ಸಂತೋಷವನ್ನು ಮೈಕೈಗಳಲ್ಲಿ ತೋರಿಸುವುದಕ್ಕೆ ಒಂದು ಕ್ರಮ ಇದ್ದಿರುತ್ತೆ. ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಕ್ರಮ ಇರುತ್ತೆ, ಬೇರೆ ದೇಶಗಳಲ್ಲಿ, ಪೌರಸ್ತ್ಯ ದೇಶಗಳಲ್ಲಿ, ಫಾರ್ ಈಸ್ಟರ್ನ್ ಕಂಟ್ರೀಸಲ್ಲಿ ಒಂದಿರುತ್ತೆ. ಪಾಶ್ಚಾತ್ಯ ದೇಶಗಳಲ್ಲಿ ಗ್ರೀಟ್ ಮಾಡಬೇಕು ಅಂದರೆ ಶೇಕ್ ಹ್ಯಾಂಡ್ ಮಾಡೋದು ಉಂಟು. ನಮ್ಮಲ್ಲಿ ಕೈ ಮುಗಿಯೋದು, ಕಾಲಿಗೆ ಬೀಳೋದು ನಮ್ಮಲ್ಲಿ ವಿಶೇಷವಾಗಿ ಉಂಟು. ಅಲ್ಲಿ ಕಾಲಿಗೆ ಬೀಳೋದಲ್ಲ, ಪೌರಸ್ತ್ಯ ದೇಶಗಳಲ್ಲಿ ನಮ್ಮಿಂದಲೇ ಪ್ರಭಾವಿತರಾಗಿದ್ದಾರೆ, ನಮಸ್ಕಾರ ಮಾಡಿ ಸೊಂಟ ಬಗ್ಗಿಸ್ತಾರೆ, ಹಾಗೆ ಮಾಡೋದುಂಟು. ಮತ್ತು ಕೆಲವು ಮಾರ್ಷಲ್ ಆರ್ಟ್ಸಲ್ಲೆಲ್ಲ ಒಂದೇ ಕೈನಲ್ಲಿ ನಮಸ್ಕಾರ. ಅದು ಒಬ್ಬ ಶಿಷ್ಯನಿಗೆ ಒಂದೇ ಕೈ ಇದ್ದು ಗುರುವಿಗೆ ಅದರಿಂದನೇ ನಮಸ್ಕಾರ ಮಾಡಿದ. ಅವನು ದೊಡ್ಡ ಈ ಮಾರ್ಷಲ್ ಆರ್ಟ್ನ ಪ್ರವರ್ತಕನಾಗಿದ್ದರಿಂದ ಅವನ ಸ್ಮರಣಾರ್ಥವಾಗಿ ಒಂದೇ ಕೈನಲ್ಲಿ ನಮಸ್ಕಾರ ಅಂತ ಹೇಗೆ ಬಂದಿರುವಂಥದ್ದು. ಪತಾಕ ಹಸ್ತವನ್ನೇ ಇಟ್ಟುಕೊಂಡು ಹೀಗೆ ಒಂದೊಂದು ಉಂಟು. ಆದರೆ ಗೌರವ ಅಂತ ಒಬ್ಬರಿಗೆ ತೋರಿಸಿದಾಗ ಅಥವಾ ಒಬ್ಬರ ಆಗಮನದಿಂದ ಸಂತೋಷ ಆಯಿತು ಅಂದಾಗ ಮುಖದಲ್ಲಿ ಬರುವ ಭಕ್ತಿಭಾವವಾದರೂ, ಮುಖದಲ್ಲಿ ಬರುವ ವಿಶ್ವಾಸ, ಪ್ರೀತಿ, ಆದರ ಅದು ಒಂದೇ ಥರ ಇರುತ್ತೆ. ಅದು ಸತ್ವ. ಅಂದರೆ ಸಾತ್ವಿಕ ವೈಶ್ವಿಕವಾಗ್ತಾ ಹೋಗುತ್ತೆ, ಆಂಗಿಕ ಪ್ರಾದೇಶಿಕವಾಗ್ತಾ ಹೋಗುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಸಾತ್ವಿಕಾಭಿನಯ ಪ್ರಧಾನವಾದದ್ದು ಸಾಮಾನ್ಯ ಅಭಿನಯಕ್ಕೆ ಅಂತ ಹೇಳ್ತಾನೆ. ನಾನು ಎಷ್ಟೋ ಬಾರಿ ಈ ಟಿ ವಿಗಳು ಬಂದ ಹೊಸದ್ರೊಳಗೆಲ್ಲ ಈ ಬ್ಯೂಟಿ ಪೇಜೆಂಟ್ಗಳು, ವಿಶ್ವಸುಂದರಿ, ಭುವನ ಸುಂದರಿ ಅಂತೆಲ್ಲ, ಮಿಸ್ ವರ್ಲ್ಡು, ಮಿಸ್ ಯೂನಿವರ್ಸು, ಅದರೊಳಗೆಲ್ಲ ಅವರುಗಳು ತಮಗೆ ಪ್ರಶಸ್ತಿ ಬಂತು ಅಂದರೆ ಮಾಡುವ ಹಾವಭಾವಗಳು ಏನು ಅಂತ ನೋಡ್ತಾ ಇದ್ದೆ. ಮುಖವೆಲ್ಲ ಬಾಯಾಗಿ, ಕೆನ್ನೆಗೆ 2 ಕೈಯು ಇಟ್ಕೊಂಡು ವಾ ಅಂತೆಲ್ಲ ಅಂತಕ್ಕಂಥದ್ದು ಅಲ್ಲಿವರೆಗೂ ನಮ್ಮ ದೇಶದ ಹೆಣ್ಣು ಮಕ್ಕಳು, ನಮ್ಮ ದೇಶದ ಸಿನಿಮಾ ನಟಿಯರು ಕೂಡ ಮಾಡ್ತಾ ಇರಲಿಲ್ಲ. ಈಗ ನಮ್ಮವರು ಬೇಕಾದಂಗೆ ಮಾಡ್ತಾರೆ. ಅಂದರೆ ಅದು ಆ ದೇಶದ್ದು ಅಂತಿದ್ದಿದ್ದು ಈಗ ಎಲ್ಲಿಗೂ ಇಂಪೋರ್ಟೆಡ್ ಆಗಿ ಅದೇ ಥರ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಮ್ಮಲ್ಲಿ ಯಾವುದಾದ್ರು ವಿಸ್ಮಯ, ಅದ್ಭುತ, ಆಹಾ ಓಹೋ ಅಂತಿದ್ರು. ಈಗ ವಾವ್ ಅಂತಕ್ಕಂಥದ್ದಾಗಿದೆ. ವಾವ್ ಅನ್ನುವುದನ್ನು ನಾನು ಕೇಳೇ ಇರಲಿಲ್ಲ ಮುಂಚೆ, ಈಗ ಬಂದಿದೆ. ಅದು ತಪ್ಪು ಸರಿ ಅನ್ನೋದಲ್ಲ, ಹೀಗೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ದೇಶಕ್ಕೆ ಒಂದೊಂದು ವಿಶಿಷ್ಟವಾಗಿದ್ದು. ಆದರೆ ಆ ಉದ್ಗಾರದ ಒಂದು ಧ್ವನಿ ಇದೆಯಲ್ಲ, ಅದು ಎಲ್ಲೂ ಒಂದೇ ಇರುತ್ತೆ. ಆಹಾ ಅಂದರು, ವಾ ಅಂದರು, ಓಹೋ ಅಂದರು, ವಾಹ್ ವಾಹ್ ಅಂತಂದರು, ಏನಂದರೂ ಅಲ್ಲಿ ಆ ಆಹಾ ಅನ್ನುವ ಆ ಉದ್ಗಾರ, ಆಶ್ಚರ್ಯ, ಅಭಿನಂದನ ಸೂಚನವಾದದ್ದು ಆ ಧ್ವನಿ, ಅದು ಸತ್ವ. ಅದು ಹಾಗೆ ಒಂದೇ ಇರ್ತದೆ. ಯಾವುದೇ ಅಡುಗೆ ಮಾಡಿದ್ರು ಅದರೊಳಗೆ ಸ್ಟಾರ್ಚು, ಪ್ರೋಟೀನು, ಫ್ಯಾಟಿ ಆ್ಯಸಿಡ್ಸು ಈ ಥರದ ಕೆಲವು ಇದ್ದೇ ಇರುತ್ತವಲ್ಲ, ಆ ರೀತಿಯಲ್ಲಿ ಸತ್ವದ್ದು ಅಂತ ಗೊತ್ತಾಗುತ್ತದೆ. ಅದನ್ನು ಅವನಿಟ್ಟುಕೊಂಡು ಮುಂದುವರಿಸ್ತಾನೆ. ಸತ್ವಾತಿರಿಕ್ತೋಭಿನಯೋ ಜ್ಯೇಷ್ಠ ಇತ್ಯಭಿಧೀಯತೆ. ಆಮೇಲೆ ಈ ಸತ್ವ ಅನ್ನೋದು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದನ್ನು ಜ್ಯೇಷ್ಠಾಭಿನಯ ಅಂದರೆ ದೊಡ್ಡದಾದ ಅಭಿನಯ ಅಂತಂತಾರೆ. ಸತ್ವ ತುಂಬ ಮುಖ್ಯವಾದದ್ದು. ಸತ್ವಾತಿರಿಕ್ತ, ಅತಿರಿಕ್ತ ಅನ್ನೋದಕ್ಕೆ 2 ಅರ್ಥ ಉಂಟು. ಇಲ್ಲದ್ದು ಹೆಚ್ಚಾಗಿರುವುದು ಅಂತ. ಹೆಚ್ಚಾಗಿರುವುದು ಅನ್ನೋದು ಇಲ್ಲಿ ಅರ್ಥ ಉಂಟು. ಅದನ್ನು ಸತ್ವಂಚ ಮನಸ್ಸ ಸಮಾಧಾನಂ ತಸ್ಮಾತ್ ಭೂಯಸಾ ಪ್ರಯತ್ನೇನ ವಿನಾ ನ ಸಿದ್ಧ್ಯತೀತಿ. ಅದು ತುಂಬ ಹೆಚ್ಚಾಗಿ ಮಾಡಬೇಕು, ಮನಸ್ಸಿಂದಾಗಿದ್ದರಿಂದ ಅದನ್ನು ಒಲಿಸಿಕೊಳ್ಳೋದು ಕಷ್ಟ, ಅದನ್ನು ಮಾಡುವುದು ತುಂಬ ಕಷ್ಟ ಅಂತ. ಸಮಸತ್ವೋ ಭವೇನ್ ಮಧ್ಯ ಸತ್ವಹೀನೋ ಧಮಸ್ಮೃತ. ಮೀಡಿಯಮ್ ಆಗಿರತಕ್ಕಂಥ ಸತ್ವವನ್ನು ಮಧ್ಯಮ ಅಭಿನಯ ಅಂತಾರೆ. ಅದು ಹೀನವಾಗಿದ್ದರೆ ಅದು ಹೀನ, ಅಧಮಾಭಿನಯ ಅಂತಾರೆ. ಸತ್ವ ಇಲ್ಲದ, ಸಾತ್ವಿಕ ಅಭಿನಯ ಇಲ್ಲದೆ ಇದ್ದರೆ ಅದು ಅಧಮ ಪ್ರಯೋಗ ಅಷ್ಟೆ. ಅದು ಕಣ್ಣು ಮುಚ್ಕೊಂಡು ಹೇಳಬೇಕಾದದ್ದು. ಅದೇ ಪ್ರೇಮವಿಲ್ಲದ ಗಾನ ಕೇಳೋಕ್ಕಾಗೋಲ್ಲ ಅಂತ ದಾಸರು ಹೇಳ್ತಾರಲ್ಲ, ಅಲ್ಲಿಗೆ ಬರ್ತದೆ. ಅವ್ಯಕ್ತ ರೂಪಂ ಸತ್ವಂ ಹಿ ವಿಜ್ಞೇಯಂ ಭಾವಸಂಶ್ರಯಂ ಯಥಾಸ್ಥಾನ ರಸೋಪೇತಂ ರೋಮಾಂಚಾಸ್ತ್ರಾದಿಭಿರ್ಗುಣೈ ಅಂತ. ಈ ಸಾತ್ವಿಕಾಭಿನಯ ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ, ವ್ಯೇಪತು ಅಂತೆಲ್ಲ ಉಂಟಲ್ಲ. ರೋಮಾಂಚನವಾಗೋದು, ಅಶ್ರುಪಾತ ಆಗೋದು, ಕೆನ್ನೆ ಬಣ್ಣ ಬದಲಾಯಿಸೋದು, ಮುಖ ಬಿಳಿಸಿಟ್ಕೊಳ್ಳೋದು, ಇವೆಲ್ಲ ಕೂಡ ಸಾತ್ವಿಕಾಭಿನಯ ಇದ್ದು. ಅಷ್ಟಮಟ್ಟಿಗೆ ಇವು ನಾವು ಕೇಳಿದಾಗ ಬರ್ತಕ್ಕಂಥವಲ್ಲ, ತಾವಾಗಿ ಬರ್ತಕ್ಕಂಥವು. ಈಗ ರೋಮಾಂಚನ ಆಗಲಿ, ರೆಡಿ 1 2 3 ಅಂದರೆ ಆಗತಕ್ಕಂಥದ್ದಲ್ಲ. ಆದರೆ ಅವು ಆದಷ್ಟು ಫೀಲ್ ಮಾಡಿಕೊಂಡು ಮಾಡುವಂಥದ್ದು ಅದು ಸತ್ವ ಅಂತ ಅನಿಸಿಕೊಳ್ಳುತ್ತದೆ. ಆಮೇಲೆ ಅದನ್ನು ಮಹರ್ಷಿ ಹೇಳ್ತಾನೆ, ಅವನ್ನ ಭಾವದಿಂದ ಮಾಡಬೇಕಾದದ್ದು, ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿವೆ ಅಂತ. ಅಲಂಕಾರಾಸ್ತು ನಾಟ್ಯಜ್ಞೈ ಜ್ಞೇಯ ಭಾವರಸಾಶ್ರಯ. ಹಾಗಾಗಿ ಅವೆಲ್ಲ ಅಲಂಕಾರಗಳು ತುಂಬ ಮುಖ್ಯವಾದದ್ದು, ಇವು ಎಲ್ಲೆಲ್ಲಿಯೂ ಕಾಣಿಸಬೇಕಾದದ್ದು ಅಂತ ವಿವರಿಸಿಕೊಂಡು ಹೋಗ್ತಾನೆ.
ಆಮೇಲೆ ಸ್ತ್ರೀಯನ್ನು ಕೇಂದ್ರದಲ್ಲಿಟ್ಟುಕೊಂಡು ತುಂಬ ಹೇಳ್ತಾ ಹೋಗ್ತಾನೆ. ಯಾಕೆ ಅಂತಂದರೆ ಇಲ್ಲಿ ಸಾತ್ವಿಕಾಭಿನಯ ಯಾರೂ ಮಾಡಬಹುದು, ಎಲ್ಲ ಕಾಲದಲ್ಲೂ ಇರಬೇಕಾದದ್ದು. ಆದರೆ ಅದನ್ನು ಸಸ್ಟೈನ್ ಮಾಡಿ ತುಂಬ ವಿಸ್ತರಿಸೋಕ್ಕಾಗೋದು ಶೃಂಗಾರದಲ್ಲಿ. ನಮ್ಮಲ್ಲಿ ಆ ಕಾರಣದಿಂದ ಶೃಂಗಾರ ತತ್ಕ್ಷಣ ಸೆಂಟ್ರಲ್ ಫಿಗರ್ ಆಗಿಬಿಡುತ್ತೆ. ಮತ್ತು ಆ ಶೃಂಗಾರವನ್ನು ವಿವರವಾಗಿ ತೋರಿಸೋಕ್ಕಾಗೋದು ಸ್ತ್ರೀ ವೇಷದಲ್ಲಿ. ಸ್ತ್ರೀಯರಲ್ಲಿ ಅಂತಲ್ಲ, ಸ್ತ್ರೀ ವೇಷ, ಅದು ಪುರುಷ ಮಾಡಿದ್ರು ಸ್ತ್ರೀನೇ ಮಾಡಿದ್ರು ಸ್ತ್ರೀ ವೇಷದಲ್ಲಿ ತೋರಿಸೋದಕ್ಕೆ ಸಾಧ್ಯ, ವಿವರಗಳು ಹಾಗೆ ಮಾಡೋದಕ್ಕೆ ಸಾಧ್ಯ ಅಂತ. ಅಷ್ಟರ ಮಟ್ಟಿಗೆ ಅದರೊಳಗೆ ವೆರೈಟಿನ ತರೋದಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತದೆ. ಕೆಲವು ರಾಗಗಳನ್ನೇ ಆರಿಸ್ಕೋತಾರೆ, ಯಾಕೆಂದರೆ ಆ ರಾಗಗಳಲ್ಲಿ ವಿಸ್ತರಣ ತುಂಬ ಚೆನ್ನಾಗಿರುತ್ತೆ ಅಂತ. ರಕ್ತಿ ರಾಗಗಳು ಅಂತ ನಮ್ಮಲ್ಲಿ ಹೇಳ್ತಾರೆ. ರಕ್ತಿ ಅಂತಂದರೆ ಅನುರಕ್ತಿ ಶೃಂಗಾರ ಅಂತ ಅಷ್ಟೇ. ಈ ಕಲ್ಯಾಣಿ ಆ ಥರ ಒಂದು ರಕ್ತಿ ರಾಗ, ಅದರೊಳಗೆ ಎಷ್ಟೆಷ್ಟು ವನಪು ವಯ್ಯಾರಗಳನ್ನು ಎಲ್ಲ ಮಾಡಿ ತೋರಿಸಬಹುದಾದದ್ದು ಅಂತ ಗೊತ್ತಾಗುತ್ತದೆ. ಹಾಗೆ ಆ ಸೂಕ್ಷ್ಮತೆಗಳಿಗೆ ಅವಕಾಶ ಇರತಕ್ಕಂಥದ್ದು. ಈಗ ನೋಡಿ, ಶಿವಲಿಂಗಕ್ಕೆ ನಾವು ಎಷ್ಟೋ ಅಲಂಕಾರ ಮಾಡೋದಕ್ಕೆ ಸಾಧ್ಯ, ಪರಮಶಾಂತ ಮೂರ್ತಿ. ಅದೇ ಕೃಷ್ಣನಿಗೆ ನಾವು ಎಷ್ಟೆಲ್ಲ ಅಲಂಕಾರ ಮಾಡಬಹುದು. ಶಿವ ಮೇಲೋ ವಿಷ್ಣು ಮೇಲೋ ಅದೆಲ್ಲ ಅಲ್ಲ ಇಲ್ಲಿ ವಿಷಯ ಇರ್ತಕ್ಕಂಥ. ಶಿವಕೇಶವರ ತಗಾದೆ ಅಲ್ಲ, ಸಾಧ್ಯತೆಗಳು ಏನಿವೆ ಅಂತ. ಉಡುಪಿಯಲ್ಲಿ ಕೃಷ್ಣನಿಗೆ 200ಕ್ಕೂ ಹೆಚ್ಚು ಅಲಂಕಾರಗಳು ಮಾಡಿದ್ರು ಒಬ್ಬರು ಪೀಠಾಧಿಪತಿಗಳು. ಅಷ್ಟು ತಾಳುತ್ತದೆ ಅದಕ್ಕೆ. ಕೃಷ್ಣನಲ್ಲಿ ಎಷ್ಟೆಲ್ಲ ಭಾವಗಳನ್ನು ಹಾಕಬಹುದು. ಶೃಂಗಾರ ರಸ ಸರ್ವಸ್ವ ಅಂತಲೇ ಅದನ್ನು ಹೇಳ್ತಾರೆ. ಈ ರೀತಿಯಲ್ಲಿ ತಗೊಂಡಿದ್ದಾರೆ. ಇದನ್ನು ನಾವು ಗಮನಿಸಿಕೊಳ್ಳದೆ ಹೆಣ್ಣಿನ ಶೋಷಣೆ ಮಾಡೋದಕ್ಕೆ ಅವರು ಹಾಗೆ ಮಾಡಿದ್ರು ಅಂತ. ಒಂದಷ್ಟು ಆ ರೀತಿಯಾದ ಮಾತುಗಳು ಬರುತ್ತವೆ, ಇಲ್ಲ ಅಂತ ಇಲ್ಲ. ಗಂಡಸರು ಬರೆದಿದ್ದು, ಗಂಡಸರು ಇದನ್ನೆಲ್ಲ ರೂಪಣ ಮಾಡಿದ್ದು ಹಾಗಾಗಿ ಆಗಿದೆ. ನಾಳೆ ಹೆಂಗಸರು ಬರೆದ್ರು ಹಾಗೆ ಗಂಡಸರನ್ನು ಆ ಥರ ಇಟ್ಕೊಂಡೇ ಮಾಡ್ತಾರೆ, ಮಾಡಿದ್ರೆ ತಪ್ಪೇನೂ ಇಲ್ಲ. ಆದರೆ ಇದು ಮಾನವ ಸಹಜ ಸ್ವಭಾವ. ಗಂಡಿನ ಕೆಟ್ಟ ಬುದ್ಧಿ ಅಂತಲ್ಲ, ಹೆಣ್ಣಿನ ಕೆಟ್ಟ ಬುದ್ಧಿ ಅಂತ ಅಲ್ಲ ಅಂತ ನಾವು ತಿಳ್ಕೋಬೇಕು. ನೀದರ್ ಫೆಮಿನಿಸಮ್ ಆರ್ ಮೇಲ್ ಶುವನಿಸಮ್ ಅಂತ ಯಾವುದಿವೆ ಅವು ಎರಡೂ ರಿಲೇಟಿವ್ ಆದದ್ದೇ ಹೊರತು ದೇ ಆರ್ ನಾಟ್ ಅಬ್ಸಲ್ಯೂಟ್ ಎಂಟಿಟೀಸ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದರಿಂದ ನಾವು ಸ್ತ್ರೀವಾದಿಗಳು ಅಲ್ಲ, ಪುರುಷವಾದಿಗಳು ಅಲ್ಲ, ನಾವು ಮಾನವತಾವಾದಿಗಳು, ಭಾವವಾದಿಗಳು, ರಸವಾದಿಗಳು. ಅಲ್ಲಿಗೆ ನಮಗೆ ಆ ನೆಲೆಯಿಂದ ನೋಡುವಾಗ ಒಂದು ಕಾಲದಲ್ಲಿ ಅವರು ಮಾಡಿದ್ದಕ್ಕೆ ಈ ಉದ್ದೇಶ ಇದ್ದಿರಬಹುದು. ಆದರೆ ಈ ಕಾಲದಲ್ಲಿ ನಾವು ಮಾಡಿದ್ರೆ ಈ ಉದ್ದೇಶ ಆಗುತ್ತೆ. ಅವ್ರನ್ನ ನಾವೇನು ಆಕ್ಷೇಪ ಮಾಡ್ತೀವೋ ಅದೇ ನಮಗೂ ಬರುತ್ತೆ. ಸ್ತ್ರೀಯರೇ ಪುರಾಣ ಬರೆದಿದ್ದಿದ್ರೆ ದೇವಲೋಕದಲ್ಲಿ ಅಪ್ಸರರು ಇರ್ತಾ ಇದ್ರು, ಅಪ್ಸರೇ ಇರ್ತಾ ಇರಲಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಎಷ್ಟೋ ಬಾರಿ ಹೇಳಿದ್ದೀನಿ. ಗಂಡಸರು ಬರೆದ್ರು, ಮೇಲ್ ಸೆಂಟ್ರಿಕ್ ಆದದ್ದು. ಇಟ್ ಈಸ್ ನ್ಯಾಚುರಲ್, ಬಟ್ ಇಟ್ ಈಸ್ ನಾಟ್ ರೈಟ್. ಬಟ್ ನ್ಯಾಚುರಲ್ ಹೌದು ಅನ್ನೋದನ್ನು ನಾವು ಒಪ್ಪಬೇಕು. ಈಗ ತಂದೆ ತಾಯಿಗೆ ಹೇಳದೆ, ಯಾರಿಗೂ ತಿಳಿಸದೆ, ಪ್ರೇಮಿಗಳು ಅವರಿಂದ ನಿರೋಧ ಬರುತ್ತೆ, ಆಕ್ಷೇಪ ಬರುತ್ತೆ ಅಂತ ಅಂದುಕೊಂಡು ಓಡೋಗ್ಬಿಡ್ತಾರೆ. ಇಟ್ ಈಸ್ ನ್ಯಾಚುರಲ್, ಬಟ್ ಇಟ್ ಮೇ ನಾಟ್ ಬಿ ಗುಡ್. ಹೇಳಿ ಒಪ್ಪಿಗೆ ಕೊಡೋಲ್ಲ ಅಂತ ಮಾಡಿ ಆಗ ಮಾಡಿದ್ರೆ ಮಾಡ್ಬೋದು. ಅಂದರೆ ನ್ಯಾಚುರಲ್ ಇಲ್ಲ, ಸಹಜವಾದದ್ದೆಲ್ಲ ಸರಿಯಾಗಬೇಕು ಅಂತಲೂ ಇಲ್ಲ, ಸವಿ ಆಗಬೇಕು ಅಂತಲೂ ಇಲ್ಲ. ತರಕಾರಿ ಸಹಜವಾದದ್ದೆಲ್ಲ ಸವಿ ಆಗೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಂದಿಷ್ಟು ಪ್ರಿಪೇರ್ ಮಾಡಿ ಸಂಸ್ಕಾರಗೊಳಿಸಬೇಕಾಗತ್ತೆ. ಆ ಥರ ಉಂಟು. ಹಾಗಾಗಿ ನ್ಯಾಚುರಲ್ಲಾಗಿ ಅದು ಬಂದಿರುತ್ತೆ. ಅಲ್ಲಿರೋ ತಪ್ಪನ್ನು ಗುರುತಿಸೋಣ. ಆದರೆ ಅಂಥ ತಪ್ಪನ್ನು ನಾವು ಮಾಡಬಲ್ಲೆವು, ನಾವು ಮಾಡ್ತಿರ್ತೀವಿ ಅನ್ನೋದು ನೋಡ್ಕೋಬಾರ್ದು. ಈಚಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಇದನ್ನು ಕುರಿತು, ಈ ಥರದ ದೋಷವನ್ನು ಕುರಿತು ಪ್ರೆಸೆಂಟಿಸಮ್ ಅಂತ ಹೇಳ್ತಾರೆ. ಅಂದರೆ ಈ ಕಾಲದಲ್ಲಿ ನಾವು ಮಾಡ್ತಾ ಇರೋದು ಸರಿ ಎನ್ನುವ ಬಯಾಸ್ ಮೇಲೆ ಹೊರಡುವಂಥದ್ದು. ಈ ಕಾಲದಲ್ಲಿ ನೋಡಿ, ವಿಮೆನ್ ಲಿಬರೇಷನ್ ಆಗಿದೆ, ಫೆಮಿನಿಸಮ್ ಬಂದಿದೆ, ಇದು ಸರಿಯಾದದ್ದು, ಅಲ್ಲಿ ಮಾಡೋದು ತಪ್ಪು ಅಂತ. ಮುಂದಿನ ಕಾಲದಲ್ಲಿ ನಮ್ಮನ್ನು ಬೈಬಹುದಲ್ವ? ಒಂದು ಅತಿವಾದಕ್ಕೆ ಮತ್ತೊಂದು ಅತಿವಾದ ಸಾರ್ವತ್ರಿಕವಾದ ಉತ್ತರ ಆಗೋದಿಲ್ಲ ಅಂತ. ಮತ್ತು ಅತಿವಾದದ ದೃಷ್ಟಿಯಿಂದ ಪ್ರೆಸೆಂಟಿಸಮ್ಮಿಂದಲೇ ನೋಡಿದಾಗ ಯಾವುದಕ್ಕೂ ಅರ್ಥ ಕಾಣೋದಿಲ್ಲ. ಇದು ಒಂದು ರೀತಿ, ನೀನು ಎಷ್ಟು ಸಂಪಾದನೆ ಮಾಡ್ತೀಯ, ಇಷ್ಟ ತಿರುಗಿ ನೋಡಲ್ಲ ನಿನ್ನ. ನನ್ನ ಹತ್ರ ಮಾತಾಡಬೇಕು ಅಂದರೆ ನೀನು 1 ಲಕ್ಷ ತಿಂಗಳಿಗೆ ಸಂಪಾದಿಸಬೇಕು, ಟ್ಯಾಕ್ಸ್ ನೀನು 1 ಲಕ್ಷ ಕಟ್ಟಬೇಕು, ಹಾಗಿದ್ರೆ ಮಾತ್ರ ನಿನ್ನ ಮುಖ ಎತ್ತು ನೋಡ್ತೀನಿ ಅಂತ ಅನ್ನೋದು ಎಷ್ಟು ನೀಚವಾಗಿಬಿಡುತ್ತೋ ಹಾಗೆ. ಆ ಥರ ಇದು ಈ ಕಾಲಕ್ಕೆ ಇದಿದೆ, ಅದು ಈ ಕಾಲಕ್ಕೆ ಇಲ್ಲದೆ ಇದ್ರೆ ನೋಡಲೇಬಾರ್ದು ಅಂತ. ಇನ್ನೊಂದು ಕಾಲದಲ್ಲಿ ಅವರು ಇದೆಲ್ಲ ಇಟ್ಕೊಂಡು ನೆಮ್ಮದಿಯಾಗಿದ್ದಿರಬಹುದಲ್ವಾ, ಚೆನ್ನಾಗೂ ಇದ್ದಿರಬಹುದಲ್ವಾ ಅಂತ ನಾವು ಒಪ್ಕೋಬಹುದಲ್ವಾ. ಕೆಲವೊಂದು ಕಾಲದಲ್ಲಿ ಅವರು ಹಾಗೆ ನೆಮ್ಮದಿಯಾಗಿ ಬದುಕಿದ್ದಿರಬಹುದು. ಇವತ್ತು ನಮಗೆ ಅನ್ವಾಂಟೆಡ್ ಬ್ಯಾಗೇಜ್ ಅಂತ ಮುಂದಿನವರು ಯಾರೋ ಹೇಳಬಹುದು.
ಆ ಸಾಧ್ಯತೆ ಇದ್ದೇ ಇರುತ್ತದೆ. ನಮ್ಮ ತಂದೆ ಕಟ್ಟಿದ ಮನೆಯಲ್ಲಿ ಟಿ ವಿ ಕೇಬಲ್ನ ತರೋದಕ್ಕೆ ಜಾಗ ಇಲ್ಲ, ಟಿ ವಿ ಇಡೋದಕ್ಕೆ ಸರಿಯಾದ ಜಾಗ ಇಲ್ಲ ಅಂತ ನಾನು ಯಾವುದೋ 70ನೇ ಇಸ್ವಿನಲ್ಲಿ ಕಟ್ಟಿದ ಮನೆ 85ನೇ ಇಸ್ವಿನಲ್ಲಿ ಟಿ ವಿ ಬಂದಿದ್ದಕ್ಕೆ ನಾನು ಆಕ್ಷೇಪ ಮಾಡಿದ್ರೆ ನ್ಯಾಯವಾಗುತ್ತದೆಯಾ? ಟಿ ವಿ ಅನ್ನುವ ಸಾಧ್ಯತೆಯೇ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡುವುದು? ಆಗುವಂಥದ್ದಲ್ಲ. ಆಗ ಅವರು ಟಿ ವಿ ಇಲ್ಲದೇನೂ ನೆಮ್ಮದಿಯಾಗಿ ಬದುಕು ಕಾಲ ಕಳೀತಾ ಇತ್ತಲ್ವಾ ಅನ್ನೋದನ್ನು ನಾವು ಒಪ್ಕೋಬೇಕು. ಹೀಗಾಗಿ ಈ ಸಾಮಾನ್ಯ ಅಭಿನಯ ಇವನ್ನೆಲ್ಲ ಇಟ್ಟುಕೊಂಡು ಸ್ತ್ರೀಯರನ್ನು ಒಂದು ಭೋಗವಸ್ತುವಾಗಿ ನೋಡುವಂಥ ಬಗೆಯಲ್ಲಿ ಭರತ ಬರೀತಾನೆ. ಹಾಗೆ ಬರೆದ ಮೈಂಡ್ಸೆಟ್ ವಿಸ್ತಾರವಲ್ಲ, ಸಂಕುಚಿತ, ಆದರೆ ಕುತ್ಸಿತ ಅಲ್ಲ. ಇಟ್ ಈಸ್ ನ್ಯಾರೋ ಬಟ್ ನಾಟ್ ಮೀನ್, ಬಟ್ ನಾಟ್ ಕುರ್ಕೆಡ್. ಇದನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತದೆ. ಅಲ್ಲಿ ಹಾವ, ಭಾವ, ವಿಕಾರ ಈ ಥರ ತುಂಬ ವಿಶೇಷಗಳನ್ನು ಹೇಳ್ತಾರೆ. ಲೀಲಾ, ವಿಲಾಸ, ವಿಚ್ಛಿತ್ತಿ, ವಿಭ್ರಮ, ಕಿಲಿಕಿಂಚಿತ, ಮೋಟ್ಟಾಯಿತ, ಕುಟ್ಟಿಮಿತ, ಬಿಬ್ಬೋಕ, ಲಲಿತ, ವಿಹೃತ ಅಂತೆಲ್ಲ 10, 20 ಈ ಥರದ್ದೆಲ್ಲ. ಇವುಗಳನ್ನು ನಾನು ವಿಸ್ತರಿಸಿಕೊಂಡು ಹೋಗೋಲ್ಲ. ಯಾಕೆಂದರೆ ಪ್ರಯೋಗದಿಂದ ಇವೆಲ್ಲ ಈಗಲೂ ಬಂದಿರುತ್ತೆ, ಇನ್ನೂ ಇದಕ್ಕೆ ಹೆಚ್ಚು ಬಂದಿರುತ್ತೆ. ಗಮಕಗಳು ಅಂತ, ದಶವಿಧ ಗಮಕಗಳು ಅಂತ ನಮ್ಮ ಸಂಗೀತದ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಇವತ್ತು ಒಳ್ಳೆಯ ನುಡಿಕಾರದ ನನ್ನ ಗುರು ನಾಗವಲ್ಲಿ ಅವ್ರನ್ನೇ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಅವರ ಕಂಠದಲ್ಲಿ ಎಲ್ಲ ಗಮಕಗಳು 100 ಬಗೆಯಲ್ಲಿ ಬಂದಿರುತ್ತೆ. ಅಂದರೆ ಅಷ್ಟು ಶೇಡ್ಸ್ ಇರುತ್ತವೆ, ನಾವು ಒದ್ದಾಡಬೇಕಿಲ್ಲ. ಹಾಗಾಗಿ ಈ ಬಗೆಯ ಡೀಟೇಲ್ಸ್ಗೆ ನಾವು ನಾಟ್ಯಶಾಸ್ತ್ರವನ್ನು ಲಿಟ್ರಲ್ಲಾಗಿ ಇಟ್ಕೊಂಡು ಹೋಗಬೇಕಾಗಿಲ್ಲ. ಅವುಗಳ ಸಾಮಾನ್ಯದ ಜ್ಞಾನವನ್ನು ಇಟ್ಟುಕೊಂಡ್ರೆ ಸಾಕಾಗುತ್ತದೆ. ಉದಾಹರಣೆಗೆ ನೋಡಿ, ಲೀಲೆ ಅಂತಂದರೆ ನಾಯಕನಲ್ಲಿ ಪ್ರೀತಿಯಿಂದ ಮಾತಾಡೋದಕ್ಕೆ ಆರಂಭ ಮಾಡುವ ಕ್ರಮ, ಅದು ಲೀಲಾ ಅಂತ. ಮತ್ತು ವಿಲಾಸ ಅಂತಂದರೆ ನಡೆ, ವರ್ತನೆ, ಕೂತ್ಕೊಳ್ಳೋದು, ನಿಂತುಕೊಳ್ಳೋದು, ಕಣ್ಣು ಹುಬ್ಬು ಇವುಗಳನ್ನು ತಿರುಗಿಸುವ ಒಂದು ಜಾಣಿನ ಕ್ರಮ, ಒಂದು ನಯವಾದ ಕ್ರಮ. ವಿಚ್ಛಿತ್ತಿ ಅಂತಂದರೆ ಗಮನವಹಿಸಿ ಅಲಂಕಾರ ಮಾಡಿಕೊಳ್ಳುವಂಥದ್ದು ಮತ್ತು ಅದನ್ನು ಒಂದು ಸ್ವಲ್ಪವಾಗಿ ಬಳಸಿದ್ರೂ ಅದು ತುಂಬ ಚೆನ್ನವಾಗಿ ಕಾಣುವಂಥ ಒಂದು ಟೆಕ್ನಿಕ್ಕು, ಆ ಥರದ್ದು ವಿಚ್ಛಿತ್ತಿ ಅಂತ. ವಿಭ್ರಮ ಅಂತಂದರೆ ಅದೋ ಇದೋ ಅಂತ ಗೊತ್ತಾಗದ ಸಂದಿಗ್ಧ ಆಗುವಂಥ ರೀತಿಯಲ್ಲಿ ಮಾಡುವ ಅಭಿನಯ, ಅದು ಒಂದು ಚಮತ್ಕಾರ, ಒಂದು ಚಾತುರ್ಯ. ಪ್ರೀತಿ ಇದೆಯೋ ಉಪೇಕ್ಷೆ ಇದೆಯೋ ಅಂತ ನೋಡೋರಿಗೆ ಬೇಕು ಅಂತ ಕನ್ಫ್ಯೂಸ್ ಮಾಡೋದು, ಆ ಥರದ ಚಾತುರ್ಯವನ್ನು ವಿಭ್ರಮ. ಕಿಲಿಕಿಂಚಿತ ಅಂತಂದರೆ ಬೇರೆ ಬೇರೆ ಭಾವನೆಗಳನ್ನು ಒಟ್ಟೊಟ್ಟಿಗೆ ಬೆಸೆಯೋದು, ಒಂದು ನಗು, ಒಂದು ಅಳು, ಒಂದು ಬಿಕ್ಕು, ಒಂದು ಕೋಪ, ಒಂದು ಪ್ರೀತಿ, ಅವನ್ನೆಲ್ಲ ಹೊಸೀತಕ್ಕಂಥದ್ದು ಒಟ್ಟಿಗೆ. ಮೋಟಾಯಿತ ಅಂತಂದರೆ ನಾಯಕಿಯನ್ನು ಮಾತಾಡಿಸೋದಕ್ಕೆ ಆರಂಭ ಮಾಡಿದಾಗ ಆ ಪ್ರೀತಿಯನ್ನು ವ್ಯಕ್ತೀಕರಣ ಮಾಡೋ ಕ್ರಮ ಅಂತ. ಕುಟ್ಟಿಮಿತ ಅಂತಂದರೆ ಹುಸಿ ಮುನಿಸನ್ನು ತೋರಿಸ್ತಕ್ಕಂಥದ್ದು ಕುಟ್ಟಿಮಿತ ಅಂತ. ಬಿಬ್ಬೋಕ ಅಂದರೆ ಏನೋ ಉದಾಸೀನವನ್ನು ತೋರಿಸ್ತಕ್ಕಂಥದ್ದು. ಲಲಿತ ಅಂದರೆ ತುಂಬ ಸುಕುಮಾರವಾದಂಥ ಸಂತೋಷಕಾರಿಯಾದ ವರ್ತನೆಯನ್ನು ತೋರಿಸುವಂಥದ್ದು. ವಿಹೃತ ಅಂತಂದರೆ ಏನನ್ನೋ ಅವಾಯ್ಡ್ ಮಾಡೋದು, ಇನ್ನೆಲ್ಲಿಗೂ ಡಿಸ್ಟ್ರ್ಯಾಕ್ಟ್ ಮಾಡೋದು, ಆ ರೀತಿಯಾದ ವಿಹೃತ ಅಂತ. ಇದಕ್ಕಿನ್ನೂ 1000 ಪಟ್ಟಿ ನಾನು ಸೇರಿಸಬಲ್ಲೆ. ಅಂದರೆ ಇಷ್ಟನ್ನೆಲ್ಲ ನೋಡಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭರತನ ಅಬ್ಸರ್ವೇಷನ್ ತುಂಬ ದೊಡ್ಡದು. ನಾವು ಈ ಡೀಟೇಲ್ಸಿಂದ ವಿ ಶುಡ್ ನಾಟ್ ಗೆಟ್ ಬಿವೈಲ್ಡರ್ಡ್ ಅಟ್ ದಿ ಸೇಮ್ ಟೈಮ್. ಇವೆಲ್ಲ ಬಂದಿರುತ್ತವೆ. ಏನಂದರೆ ನಮಗೆ ನಮ್ಮ ಅನುಭವವನ್ನೇ ಮತ್ತೆ ಪರಿಶೀಲನೆ ಮಾಡಿಕೊಂಡು ರಿವಿಸಿಟಿಂಗ್ ಅವರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ರೀಕ್ಯಾಪ್ಚುಲೇಟಿಂಗ್ ಆಲ್ ದಿ ಸ್ಟೆಪ್ಸ್ ಕಷ್ಟವಾಗುತ್ತದೆ. ಶಾಸ್ತ್ರಕಾರ ಅದನ್ನು ಬಹಳ ಕಷ್ಟಪಟ್ಟು ಆಲೋಚನೆ ಮಾಡಿ ಮನಸ್ಸಿಗೆ ತಂದುಕೊಂಡು 1, 2, 3, 4 ಅಂತ ಬರೆದಿರ್ತಾನೆ. ಸಾಮಾನ್ಯ ಒಳ್ಳೆ ಅಡುಗೆ ಮಾಡಬಲ್ಲವರಿಗೆ ಒಂದು ಪದಾರ್ಥ ತಂದು ಇಟ್ಟರೆ 1-2 ಚಮಚ ತಿಂದ ಮೇಲೆ ಇದರೊಳಗೆ ಏನೇನು ಹಾಕಿದ್ದಾರೆ, ಯಾವ ಹದ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಬಿಗಿನರ್ಸಿಗೆ ಗೊತ್ತಾಗೋಲ್ಲ. ಅವರಿಗೆ ಅದು ಹೇಗೆ ಮಾಡಿದ್ದು ಅಂತ ಪ್ರೋಸೆಸ್ ಕೊಡಬೇಕಾಗುತ್ತೆ, ಅಡುಗೆ ಪುಸ್ತಕ ಬೇಕಾಗುತ್ತದೆ. ಅಬ್ಬಾ ಇಷ್ಟೊಂದೆಲ್ಲ ಹಾಕಿ ಇಷ್ಟೆಲ್ಲ ರಗಳೇನ, ಇನ್ನೂ ಹಾಕ್ಬೋದು. ನಾನಂತೂ ಒಂದೊಂದು ದಿವಸವೂ ಅಡುಗೆಗೆ ಕೆಲವು ಸರ್ತಿ ಮನೋಧರ್ಮದಂತೆ ಈ ಪುಡಿ ಹಾಕೋಣ, ಆ ಪುಡಿ, ಇವತ್ತು ಹುಳಿಗೆ ಚಟ್ನಿ ಪುಡಿ ಒಂಚೂರು ಹಾಕೋಣ, ಅದೇನು ಟೇಸ್ಟ್ ಬರುತ್ತೆ ಅಂತ ಮಾಡಿರ್ತೀನಿ. ಚೆನ್ನಾಗೇ ಆಗಿರುತ್ತೆ, ಅದು ಎಲ್ಲಿಗೆ ಹೋಗುತ್ತೆ. ನಾವೇನು ಹುಳಿಗೆ ಬಂದುಬಿಟ್ಟಿದ್ರು ರಂಪದ ಹೊಟ್ಟಂತಂದು ಹಾಕಿರೋದಿಲ್ವಲ್ಲ, ಕೆಟ್ಟು ಹೋಗೋದಕ್ಕೆ. ಅದು ಇನ್ನೊಂದು ಟೇಸ್ಟ್ ಬರುತ್ತೆ. ಆ ಥರದ್ದು ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತದೆ. ಹಾಗೇ ಅಡುಗೆಗಳೆಲ್ಲ ಬೆಳೆದದ್ದು. ಆ ರೀತಿಯಲ್ಲಿ ನಮಗೆ ಮಾಡ್ತಾ ಗೊತ್ತಾಗುತ್ತದೆ. ನರ್ತನವೂ ಅಷ್ಟೇ, ಅಭಿನಯವೂ ಅಷ್ಟೇ.
ಒಂದು ಸ್ವಲ್ಪ ನೋಡಿ ಕಲಿಯೋದು ಅಂತ ಇದ್ದೇ ಇರುತ್ತೆ. ನೋಡ್ತಾ ನೋಡ್ತಾನೆ ನಮಗೆ ಅವುಗಳೆಲ್ಲ ವಿವರಗಳು ಏನು ಅಂತ ಗೊತ್ತಾಗುತ್ತೆ. ಶಾಸ್ತ್ರ 20 ಪೇಜ್ ಹೇಳಿರೋದನ್ನು ಒಬ್ಬ ಕಲಾವಿದ ಒಂದು 10-15 ಸೆಕೆಂಡಲ್ಲಿ ಮಾಡಿ ತೋರಿಸಿರೋದು ಉಂಟು. ಯಾಕೆಂದರೆ ಆ ಸಾಕ್ಷಾತ್ಕರಣಕ್ಕೆ ಆ ಅಡಕ ಉಂಟು, ಆ ಅಲಂಕಾರ ಉಂಟು. ಅದೇ ಥರ ಪುರುಷರಿಗೂ ಎಲ್ಲರಿಗೂ ಕೂಡ ಹೇಳೋದು ಉಂಟು. ನಾನು ಆ ವಿವರಗಳಿಗೆ ಹೆಚ್ಚಾಗಿ ಹೋಗೋದಿಲ್ಲ. ಅದೇ ರೀತಿಯಾಗಿ ಶಾರೀರಿಕ ಅಭಿನಯ, ವಾಚಿಕಾಭಿನಯ ಹೀಗೆಲ್ಲ ಹೇಳೋದುಂಟು. ಉದಾಹರಣೆಗೆ ವಾಚಿಕಾಭಿನಯದಲ್ಲಿ ಆಲಾಪ, ಪ್ರಲಾಪ, ವಿಲಾಪ, ಅನುಲಾಪ, ಸಂಲಾಪ, ಅಪಲಾಪ, ಸಂದೇಶ, ಅತಿದೇಶ, ನಿರ್ದೇಶ, ವ್ಯಪದೇಶ, ಉಪದೇಶ, ಅಪದೇಶ ಅಂತ 12 ಹೇಳೋದುಂಟು. ಭರತ ಎಷ್ಟು ಸೂಕ್ಷ್ಮವಾಗಿ ಇದನ್ನು ಕಂಡಿದ್ದಾನೆ ಅನ್ನೋದಕ್ಕೋಸ್ಕರ ಆ ಹೆಸರುಗಳನ್ನು ಎಷ್ಟು ಕನೆಕ್ಟೆಡ್ ಆಗಿ, ಲಾಪ ಅನ್ನೋದಕ್ಕೆ ಹಿಂದೆ ಉಪಸರ್ಗವನ್ನೇ ಹಾಕಿ, ಉಪದೇಶ ಅನ್ನೋದಕ್ಕೆ ಹಿಂದೆ ಉಪಸರ್ಗಗಳನ್ನು ಹಾಕಿ, ದೇಶ ಅನ್ನೋದಕ್ಕೆ ಉಪಸರ್ಗ ಹಾಕಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಆಲಾಪ ಅಂತಂದರೆ ಯಾವುದೇ ಒಂದು ಪ್ರೀಚಿ ಆಗದ ರೀತಿಯಲ್ಲಿ ಮಾತಾಡೋದು ಆಲಾಪ ಅಂತ. ಇಷ್ಟು ಚೆನ್ನಾಗಿರ್ತಕ್ಕಂಥ ವ್ಯಾಖ್ಯಾನ. ಎದುರುಗಡೆ ಇರೋ ವ್ಯಕ್ತಿ ಜೊತೆಗೆ ನಿರುಪದೇಶಂ ಮಾತಾಡ್ತಕ್ಕಂಥದ್ದು. ಪ್ರಲಾಪ ಅಂದರೆ ನಾನ್ಸೆನ್ಸ್, ಬ್ರ್ಯಾಬ್ಲಿಂಗ್ ಅಂತಾರಲ್ಲ, ಆ ಥರದ್ದು ಮಾಡ್ತಕ್ಕಂಥದ್ದು, ಅದು ಪ್ರಲಾಪ. ವಿಲಾಪ ಅಂತಂದರೆ ಗೋಳಾಡ್ತಕ್ಕಂಥದ್ದು ವಿಲಾಪ. ಅನುಲಾಪ ಅಂದರೆ ಒಂದು ಮಾತನ್ನೇ ಮತ್ತೊಂದು ಸರ್ತಿ ಹೇಳೋದು. ಓ ಬಂದಿದ್ದೀರಲ್ವಾ ಅಂತಂದಾಗ ಅದು ಅನುಲಾಪ ಅಂತ ಅಂದ್ಕೊಳ್ಳುತ್ತೆ. ಇನ್ನು ಅಪಲಾಪ ಅಂತಂದರೆ ಹೇಳಬೇಕಾದ್ದೊಂದು ಮತ್ತೊಂದು ಹೇಳ್ತಾ ಇರೋದು, ಅಂದರೆ ತಪ್ಪನ್ನು ಹೇಳ್ತಾ ಇರೋದು ಅಪಲಾಪ ಅಂತ. ಸಂದೇಶ ಅಂತಂದರೆ ಇದನ್ನು ಅವರಿಗೆ ಮೆಸೇಜ್ ಕೊಡಬೇಕಾದದ್ದು ಅಂತ ಒಂದು ಸ್ಟೇಟ್ಮೆಂಟ್ ತರಹ ಮಾಡುವುದು. ಅತಿದೇಶ ಅಂತಂದರೆ ಕ್ಲಾರಿಫಿಕೇಶನ್, ನೋಡಪ್ಪ ನೀನು ಹೇಳಿದ್ದನ್ನೇ ನಾನು ಹೇಳಿದ್ದು ಅನ್ನುವಂಥ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಬಗ್ಗೆ ಬರೆಯೋದು ಅತಿದೇಶ. ನಿರ್ದೇಶ ಅಂತಂದರೆ ಡಿಕ್ಟೇಟ್ ಮಾಡ್ತಕ್ಕಂಥ, ನಾನು ಹೀಗೆ ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತಕ್ಕಂಥದ್ದು. ಸಂದೇಶದಲ್ಲಿಲ್ಲದ ಅಥಾರಿಟಿ ನಿರ್ದೇಶದಲ್ಲಿ ಬರುತ್ತದೆ. ವ್ಯಪದೇಶ ಅಂತಂದರೆ ಯಾವುದೋ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದನ್ನು ಹೇಳ್ತಕ್ಕಂಥದ್ದು, ಅಂದರೆ ಟ್ಯಾಂಜೆನ್ಷಿಯಲ್ ರಿಮಾರ್ಕ್ಸ್ ಅಂತೀವಲ್ಲ, ಅದು ವ್ಯಪದೇಶ. ಉಪದೇಶ ಅಂತಂದರೆ ಪ್ರೀಚಿ, ಇದನ್ನು ಮಾಡಪ್ಪ, ಇದನ್ನು ಮಾಡಬೇಡ, ಹೀಗೆ ಮಾಡು ಅಂತ ನಿರ್ದೇಶದಲ್ಲಿ ಯು ಹ್ಯಾವ್ ಟು ಡೂ ಅಂತ. ಈ ಉಪದೇಶದಲ್ಲಿ ಆ ಅಥಾರಿಟಿ ಇಲ್ಲ, ಅಂದರೆ ಉಪದೇಶ ಅಂತ ಹೇಳ್ತಕ್ಕಂಥದ್ದು. ಅಪದೇಶ ಅಂತಂದರೆ ಒಂದು ಸ್ಟೇಟ್ಮೆಂಟನ್ನು ಇನ್ನೊಬ್ಬರದು ಅಂತ ಹೇಳ್ತಾ, ನೋಡಿ ಅವರಲ್ಲಿ ಹಾಗೆ ಹೇಳಿದ್ರು ಅಂತ. ಅಂದರೆ ಸಂದೇಶದಲ್ಲಿ ಇದನ್ನು ತಗೊಂಡೋಗು ಅಂತ ಹೇಳಿದಂತೆ, ಅಪದೇಶದಲ್ಲಿ ಹೀಗೆ ಅವರು ಹೇಳಿದ್ರು ಅಂತ ರಿಪೋರ್ಟ್ ಮಾಡೋದು. ಅಂದರೆ ಗಿವಿಂಗ್ ಎ ಮೆಸೇಜ್ ಇದು ಸಂದೇಶವಾದರೆ, ರಿಪೋರ್ಟಿಂಗ್ ಎ ಮೆಸೇಜ್ ಅದು ಅಪದೇಶ ಅಂತ. ತುಂಬ ಇವೆಲ್ಲ ನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ಅದನ್ನೆಲ್ಲ ಬಹಳ ಚೆನ್ನಾಗಿ ಟ್ಯಾಬ್ಲೆಟ್ ಮಾಡ್ತಾನೆ ಭರತ. ಇವುಗಳೆಲ್ಲ ಕಾಮನ್ ಸೆನ್ಸ್ಗೆ ಬರುತ್ತೆ. ನಾವು ನಿತ್ಯ ಜೀವನದಲ್ಲಿ ಚೆನ್ನಾಗಿ ನಡ್ಕೊಂಡ್ರೆ ಅರ್ಧ ನಾಟ್ಯಶಾಸ್ತ್ರದ ವಿವರಗಳು ಬಂದಿವೆ ಅಂತ ಅರ್ಥ. ಆಮೇಲೆ ಬಾಹ್ಯ ಮತ್ತು ಆಭ್ಯಂತರ ಅಂತ 2 ಪ್ರಯೋಗಗಳ ಬಗ್ಗೆ ನಾನು ಹೇಳಿದ್ದೆ. ಇಂಟೀರಿಯರ್ಸಲ್ಲಿ ಮಾಡೋದು, ಎಕ್ಸ್ಟೀರಿಯರ್ಸಲ್ಲಿ ಮಾಡೋದು ಅಂತ ನಿನ್ನೆ ದಿವಸ ವಿವರಿಸಿದ್ದೆ. ಅದನ್ನು ಮತ್ತೊಂದಿಷ್ಟು ವಿವರಿಸಿ ಹೇಳ್ತಾನೆ. ಏನಂದರೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾದ ಶಾಸ್ತ್ರದ ಚೌಕಟ್ಟಿನಲ್ಲಿ ಮಾಡೋದು ಆಭ್ಯಂತರ. ಅದನ್ನು ಸ್ವಲ್ಪ ವಯೋಲೇಟ್ ಮಾಡ್ಕೊಂಡು ಮಾಡುವಂಥದ್ದು, ಅದನ್ನು ಗಮನಿಸದೆ ಮಾಡ್ತಕ್ಕಂಥದ್ದು ಬಾಹ್ಯ ಅಂತ. ಅಂದರೆ ಲಕ್ಷಣಬದ್ಧವಾದದ್ದು ಆಭ್ಯಂತರ, ಲಕ್ಷಣ ವಿರುದ್ಧ, ಲಕ್ಷಣ ರಹಿತ, ಹೀಗೆರಡೂ ಆಗ್ಬೋದು. ಆ ಥರ ಇರೋದು ಬಾಹ್ಯ ಅಂತ. ಅಂದರೆ ಟೈಟಾಗಿ ಮಾಡತಕ್ಕಂಥದ್ದು ಆಭ್ಯಂತರ, ಸ್ವಲ್ಪ ಲೂಸ್ ಸ್ಲ್ಯಾಕ್ ಆಗಿರತಕ್ಕಂಥದ್ದು ಬಾಹ್ಯ. ಇದು ಹಾಗೇ ಆಗಿರ್ತದೆ. ನೀವು ಈಗಲೂ ನೋಡಿದ್ರೆ ಗೊತ್ತಾಗುತ್ತೆ. ಬಾಹ್ಯ ಅಂತಂದರೆ ಎಷ್ಟೋ ಬಾರಿ ಸಾಮಾನ್ಯರಿಗೆ ಮಾಡುವುದಾಗಿರ್ತದೆ. ಸಾಮಾನ್ಯ ಅನ್ನೋ ಕೀಳರ್ಥದಲ್ಲಿ ಹೇಳೋಲ್ಲ, ಜನರಲ್ ಮಾಸಸ್ ಅನ್ನುವಂಥದ್ದು. ಆಭ್ಯಂತರ ಅಂದರೆ ಚೋಸನ್ ಫ್ಯೂ, ರಸಿಕರಿಗೆ ಅಂತ. ರಸಿಕರು ಅಂತಂದರೆ ನೀವು ಎಲಿಟಿಸ್ಟ್ ಆಗಿಬಿಟ್ರಿ ಅಂತ ಮತ್ತೆ ಆಕ್ಷೇಪ ಮಾಡ್ತಾರೆ. ಅಯ್ಯೋ, ನಮ್ಮ ಲೆಫ್ಟಿಸ್ಟ್ಗಳಷ್ಟು ಕೆಟ್ಟ ಬುದ್ಧಿನವ್ರು ಜಗತ್ತಿನಲ್ಲೇ ಯಾರೂ ಸಿಗೋದಿಲ್ಲ, ಎಲ್ಲದಕ್ಕೂ ಏತಿ ಇದ್ರೆ ಪ್ರೇತಿ ಅಂತಾರೆ. ಸ್ವಾಮಿ, ಅದು ಹಾಗೇನೆ. ಈಗ ಎಷ್ಟೋ ಜನಕ್ಕೆ ಪಾಪ ಶ್ರುತಿ ಗೊತ್ತಾಗೋದಿಲ್ಲ, ಏನೋ ಚೆನ್ನಾಗಿಲ್ಲ ಅಂತ ಅನಿಸುತ್ತದೆ. ರಾಗಾಲಾಪ ಮಾಡ್ತಾ ಇದ್ದರೆ ಅಂದರೆ ಅಲ್ಲಿ ಋಷಭವ ಪಂಚಮವ ಯಾವುದು ಬಂದಿದೆ, ಇದು ಹಿಂದೋಳ ಋಷಭ ಬರೋಕ್ಕೆ ಸಾಧ್ಯ ಇಲ್ಲ, ಪಂಚಮ ಅದು ಬರೋಕ್ಕೆ ಸಾಧ್ಯ ಇಲ್ಲ, ಇನ್ನು ಗಾಂಧಾರ ದೈವತ ಮಧ್ಯಮ ಇವುಗಳು ಬಂದಿರಬೇಕು. ಇದೆಲ್ಲ ಗೊತ್ತಾಗುತ್ತೆ. ಅದು ಗೊತ್ತಾಗತಕ್ಕಂಥವು ತಿಳುವಳಿಕೆ ಇದ್ದವನು. ತಿಳುವಳಿಕೆನೇ ಎಲಿಟಿಸ್ಟ್ ಅಂತಂದುಬಿಟ್ರೆ ಏನರ್ಥ? ಆದಿವಾಸಿ ಆಗಿರಬೇಕು, ಎಲೆಗಳನ್ನು ಕಟ್ಕೊಂಡು ಚರ್ಮಗಳನ್ನು ಕಟ್ಕೊಂಡು ತಿರುಗ್ತಾ ಇರಬೇಕು.
ಅಂದರೆ ಸರ್ವಿಂಗ್ ದಿ ಕಾಮನ್ ಕಾಸ್ ಅಂತಂದರೆ ರಿಗ್ರೆಷನ್ ಅಂತ ಆಗ್ಬಿಡುತ್ತೆ, ಪ್ರೋಗ್ರೆಸ್ ಅನ್ನೋದು ಇರೋದೇ ಇಲ್ಲ. ಲೋಕದಲ್ಲಿ ತಿಳ್ಕೊಂಡವರು, ತಿಳ್ಕೊಳ್ಳದೇ ಇದ್ದವರು, ಶ್ರೀಮಂತರು, ಬಡವರು ಹೀಗೆಲ್ಲ ಉಂಟು. ಅದರ ಮೂಲಕವಾಗಿ ಒಬ್ಬನ್ನ ತಿರಸ್ಕರಿಸಬಾರದು, ಒಬ್ಬನ್ನ ಅದೊಂದೇ ಕಾರಣ ಇಟ್ಕೊಂಡು ಹೀನಾಯ ಮಾಡಬಾರ್ದು, ಅದನ್ನು ಒಪ್ಪಿಕೊಂಡ್ವಿ. ಆದರೆ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳಬೇಕಾದದ್ದು ಸತ್ಯವೇ ಹೌದು. ಮುಖದಲ್ಲಿ ಕಣ್ಣಿದೆ, ಕಿವಿ ಇದೆ ಅಂತಂದರೆ ಇಲ್ಲ ಇಲ್ಲ ಮುಖ ಒಂದೇ ಸಪಾಟಾಗಿದೆ, ಕಣ್ಣು ಅಂತಂದರೆ ಕೆನ್ನೆಯಲ್ಲಿ ಕಣ್ಣಿಲ್ವಲ್ಲ, ಕೆನ್ನೆಗೆ ಬೇಜಾರಾಗುತ್ತೆ ಅಂದರೆ ಇವು ಅಸಂಬದ್ಧವಾದಂಥದ್ದು. ಕ್ರಿಯಾದ್ವೈತದಷ್ಟು ಭಯಾನಕ ಮತ್ತು ಯಾವುದೂ ಇಲ್ಲ. ಭಾವಾದ್ವೈತ ಇರಬೇಕು. ಯು ಹ್ಯಾವ್ ಈಕ್ವಾನಿಮಿಟಿ ಇನ್ ಫೀಲಿಂಗ್, ಒನ್ ಶುಡ್ ಆಲ್ವೇಸ್ ಹ್ಯಾವ್, ಬಟ್ ನಾಟ್ ಇನ್ ಆ್ಯಕ್ಟ್. ಆ್ಯಕ್ಟ್ ಮಾಡಿದಾಗ ತುಂಬ ಅಪಾಯ ಆಗುತ್ತೆ. ಮಗುವಿಗೂ ಮುದುಕನಿಗೂ ಒಂದೇ ಆಹಾರ, ಜಟ್ಟಿಗೂ ಒಂದು ಎಳೆ ಮಗುವಿಗೂ ಒಂದೇ ಪ್ರಮಾಣ, ಇದೆಲ್ಲ ಕೊಟ್ಟಂತೆ ಆಗುತ್ತೆ. ಮಗುವಿಗೆ ಅಜೀರ್ಣ ಆಗುತ್ತೆ, ಜಟ್ಟಿಗೆ ಉಪವಾಸ ಆಗುತ್ತೆ. ಇದು ಬರತಕ್ಕಂಥ ಸಮಸ್ಯೆ. ಡಿ ವಿ ಜಿ ಹೇಳ್ತಾರೆ, ನಮಗೆ ಬೇಕಾಗಿರೋದು ತಾರತಮ್ಯ ವಿವೇಕವೇ ಹೊರತು ತಾರತಮ್ಯ ವಿನಾಶ ಅಲ್ಲ ಅಂತ. ಇಟ್ಸ್ ಎನ್ ಆರ್ಡರ್, ರಿಯಲಿಸ್ಟಿಕ್ ಅದು ನೋಡಬೇಕು. ಹೀಗಾಗಿ ನಮಗೆ ಗೊತ್ತಾಗುತ್ತದೆ. ಒಂದು ಕ್ಲಾಸಿಕಲ್ ಡಾನ್ಸ್ಗೆ ಎಷ್ಟು ಜನ ಬರ್ತಾರೋ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ವಿದ್ಯಾರಣ್ಯ ಯುವಕ ಸಂಘದವರು ಗಣಪತಿ ಉತ್ಸವ ಮಾಡಿದಾಗ ಒಂದು ಬ್ರೇಕ್ ಡಾನ್ಸ್ ಮಾಡಿದಾಗ ಎಷ್ಟು ಜನ ಬರ್ತಾರೋ ನೋಡಿದ್ರೆ ಗೊತ್ತಾಗುತ್ತೆ ವ್ಯತ್ಯಾಸ ಏನಿದೆ ಅಂತ. ಅದು ಬಾಹ್ಯ ಪ್ರಯೋಗ. ಇಲ್ಲಿ ನಮ್ಮ ಶೋಭಾ ಶಶಿಕುಮಾರ್ ಅವರು ಮಾಡಿದ್ರೆ ಆಭ್ಯಂತರ ಪ್ರಯೋಗ, ಪದ್ಮಾ ಸುಬ್ರಹ್ಮಣ್ಯಂ ಅವರು ಮಾಡಿದ್ರೆ ಆಭ್ಯಂತರ ಪ್ರಯೋಗ, ಹೃತಿಕ್ ರೋಷನ್ ಸ್ಟೇಡಿಯಂನಲ್ಲಿ ಮಾಡಿದ್ರೆ ಅದು ಬಾಹ್ಯ ಪ್ರಯೋಗ. ಅದಕ್ಕೆ ಅದರದೇ ಸ್ವಾರಸ್ಯ ಇದೆ, ಇದಕ್ಕೆ ಇದರದೇ ಸ್ವಾರಸ್ಯ ಇದೆ. ಎರಡರೊಳಗೂ ಇರುವ ಮೂಲ ಧಾತು ಒಂದೇ, ಟ್ರೀಟ್ಮೆಂಟ್ ಬೇರೆ ತರಹ. ಈಗ ಸುಗಮ ಸಂಗೀತದಲ್ಲಿ ಒಂದು ರಾಗಕ್ಕಿರಬೇಕಾದ ಶಿಸ್ತು ಇಟ್ಕೋಬೇಕಿಲ್ಲ. ಆದರೆ ಇದು ಇಂಪಾಗಿರಬಾರದು ಅಂತ ಏನೂ ಇಲ್ಲ, ಇಂಪಾಗಿರಲೇಬೇಕು. ಹಾಗೆಯೇ ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಮೋಹನ ಅಂತ ಹಾಡಿದಾಗ ಮೋಹನ ಹೋಗ್ಬಿಟ್ಟು ಮೋಹನ ಕಲ್ಯಾಣಿ ಆಗಬಾರ್ದು. ಭುವನೇಶ್ವರಿಯ ನೆನೆ ಮಾನಸವೇ ಅನ್ನೋದು ಮೋಹನ ಕಲ್ಯಾಣಿ. ಭುವನೇಶ್ವರಿಯ ನೆನೆ ಮಾನಸವೇ ಅಂತಂದಾಗ ಅದು ಮೋಹನವಾಯಿತು. ಭುವನೇಶ್ವರಿಯ ಕಲ್ಯಾಣಿ ಆಯಿತು. ಆಗಬಾರ್ದು. ನಿಮ್ಗೆ ಆಗಬೇಕು ಅಂದರೆ ಅದರದೇ ಕೃತಿ ಇದೆ ಅಥವಾ ನಿಮ್ಮದೇ ಒಂದು ಕೃತಿ ಮಾಡಿಕೊಳ್ಳಿ. ಅಂದರೆ ಯು ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್ ಅಂತನ್ನೋದು ಇರುತ್ತದೆ. ಕೆಲವು ಕ್ಲಬ್ಗಳಿಗೆ ಸೂಟ್ ಹಾಕ್ಕೊಂಡೇ ಬರಬೇಕು ಅಂತಿರುತ್ತೆ, ಕೆಲವು ಕ್ಲಬ್ಗಳಿಗೆ ಟೈ ಕಟ್ಟದೆ ಬೌವೇ ಅವತ್ತು ಕಟ್ಟಬೇಕು ಅಂತಿರುತ್ತೆ. ಅದು ಅವರ ಶ್ರಾದ್ದ, ಏನು ಮಾಡೋಕ್ಕಾಗುತ್ತೆ. ನೀವು ಹೋಗಬಾರ್ದು ಇಲ್ಲದೇ ಇದ್ದರೆ. ಈ ತರಹದ್ದು ಬಾಹ್ಯ ಅಭ್ಯಂತರ ಪ್ರಯೋಗಗಳ ವಿಶಿಷ್ಟತೆಯನ್ನು ಹೇಳ್ತಾನೆ ಭರತ. ಯಾವುದನ್ನು ಕಂಡೆಮ್ ಮಾಡೋಲ್ಲ, ಅದನ್ನು ನಾವು ಗಮನಿಸಬೇಕು. ಎರಡು ಥರ ಪ್ರಯೋಗ ಇದೆ ಅಂದರೆ ಎರಡೂ ಒಪ್ಪಿಗೆ ಇದೆ ಅಂತ ಅರ್ಥ. ಈ ನಾವು ಹೋಟೆಲ್ನಲ್ಲಿ ಸ್ವೀಟು ಖಾರ ಎರಡೂ ಮಾಡಿದ್ದೀವಿ ಅಂದರೆ ತಕ್ಷಣ ಏನರ್ಥ, ನಾವು ಎರಡೂ ಬಗೆಯ ಫುಡ್ಸನ್ನು ಇಲ್ಲಿ ತಯಾರು ಮಾಡಿದ್ದೀವಿ ಅಂತ. ವಿ ಆರ್ ಓನ್ಲಿ ವೆಜಿಟೇರಿಯನ್ ಹೋಟೆಲ್ಸ್ ಅಂತಂದರೆ ನಾನ್ ವೆಜಿಟೇರಿಯನ್ ಅಲ್ಲಿ ಇಲ್ಲ ಅಂತ ಅರ್ಥ. ಬೋತ್ ವೆಜ್ ಅಂಡ್ ನಾನ್ ವೆಜ್ ಅಂದರೆ ಎರಡೂ ಒಪ್ಪಿದ್ದೀವಿ ಅಂತ ಅರ್ಥ. ಒಪ್ಪಿದ ಮೇಲೆ ಇದು ಮೇಲೂ ಅದು ಕೀಳು ಅಂತಿಲ್ಲ. ಒಪ್ಪಿಕೊಳ್ಳದೇ ಇದ್ದಾಗ ರೆಕಾರ್ಡ್ ಮಾಡಿರೋದ್ರಿಂದಲೇ ಗೊತ್ತಾಯಿತು. ಮತ್ತು ಅವನು ರೆಕಾರ್ಡ್ ಮಾಡಿ ಇದನ್ನು ಮಾಡಲೇಬೇಡಿ ಅಂತ ಹೇಳೇ ಇಲ್ಲ. ಭರತ 90% ಬೇಡ ಅಂತ ಹೇಳುವುದಿಲ್ಲ, ಇದು ಬೇಕು ಅಂತ ಹೇಳ್ತಾನೆ. ಭಗವಾನ್ ಪಾಣಿನಿ ಮಹರ್ಷಿ ತನ್ನ ವ್ಯಾಕರಣ ಸೂತ್ರಗಳಲ್ಲಿ ಯಾವುದೇ ಪೂರ್ವಾಚಾರ್ಯರನ್ನು ಕೋಟ್ ಮಾಡಿದ್ರು ಅವರ ಅಭಿಪ್ರಾಯ ಖಂಡನೆಗಲ್ಲ, ಅದನ್ನು ಒಪ್ಪಿಕೊಳ್ಳೋದಿಕ್ಕೆ. ಅದೇ ಬ್ರಹ್ಮಸೂತ್ರದಲ್ಲಿ ಎಷ್ಟೋ ಬರುತ್ತದೆ, ಖಂಡನೆಗಾಗಿಯೂ ಇದೆ, ಮಂಡನೆಗಾಗಿಯೂ ಇದೆ. ಆದರೆ ಪಾಣಿನಿ ಮತದಲ್ಲಿ, ಅಂದರೆ ಪಾಣಿನಿಯ ವ್ಯಾಕರಣಶಾಸ್ತ್ರದಲ್ಲಿ ಪೂರ್ವಾಚಾರ್ಯರ ಉಲ್ಲೇಖವೆಲ್ಲ ಕೂಡ ಮಂಡನೆ, ಅಂಗೀಕಾರಕ್ಕೆ ಇದೆ. ಭರತ ಪೂರ್ವಾಚಾರ್ಯರು ಅಂತ ಅತ್ರ ಆನುವಂಶ ಆರ್ಯೆ, ಅತ್ರ ಆನುವಂಶವು ಶ್ಲೋಕವು ಅನ್ನೋದ್ರೊಳಗೆ ಒಪ್ಪಿಗೆಗಾಗಿಯೇ ಹೇಳ್ತಾನೆ. ಹಾಗೆ ಯಾವುದನ್ನು ಇದೇ ತಗೊಳ್ಳಿ ಅಂತ ಹೇಳ್ತಾನೆ. ರೇರ್ಲಿ ಇಸ್ ಇದನ್ನು ಮಾಡಬೇಡಿ ಅಂತ ಹೇಳೋದು, ರೇರ್ಲಿ ಹುಡುಕಬೇಕು ಅದಕ್ಕೆ. ಮತ್ತು ಇದು ತುಂಬ ಬೆಸ್ಟ್ ಆಫ್ ದಿಸ್ ಈಸ್ ದಟ್ ಅಂತ ಹೇಳ್ತಾನೆ. ಅಂದರೆ ಬೆಸ್ಟ್ ಅಂದ ತಕ್ಷಣ ವರ್ಸ್ಟು ಇದೆ ಅಂತ ಅರ್ಥ. ಥರ್ಡ್ ಪ್ರೈಸ್ ಇದೆ ಅಂದರೆ ಫಸ್ಟ್ ಪ್ರೈಸ್ ಇದೆ ಅಂತ ಅನ್ನೋದು ಅರ್ಥವಾಗುತ್ತೆ. ಥರ್ಡ್ ಪ್ರೈಸನ್ನು ಒಪ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಪ್ರೈಸ್ ಬರದೇ ಇದ್ದವರನ್ನು ನಾವು ಕಾಂಪಿಟೇಷನಲ್ಲಿ ಸೇರಿಸ್ಕೊಂಡಿದ್ದೀವಿ ಅಂತ. ಸೋ ಮೆನಿ ಪೀಪಲ್ ಪಾರ್ಟಿಸಿಪೇಟೆಡ್ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಜನ ಕಾಂಪೀಟ್ ಮಾಡೋಕ್ಕೆ ಬರೋಕ್ಕೆ ಸ್ಟೇಜ್ ಕೊಟ್ಟಿದ್ದಾರೆ, ಪ್ರೈಸ್ 3ಗೋ 4ಗೋ ಕೊಟ್ಟಿದ್ದಾರೆ. ಆದರೆ ಎಲ್ಲ ಕಾಂಪಿಟೇಟರ್ಸ್ಗೂ ಕೂಡ, ಎಲ್ಲ ಪಾರ್ಟಿಸಿಪೆಂಟ್ಗೂ ಸ್ಟೇಜ್ ಕೊಟ್ಟಿದ್ದಾರೆ ಅಂದರೆ ಅವನು ಒಪ್ಪಿದ್ದಾರೆ ಎನ್ನುವುದೇ ಅರ್ಥ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಇದಿಲ್ಲದೇ ಇದ್ದಾಗ
ತುಂಬ ಅನ್ಯಾಯವಾಗಿ ಅಂಥ ಮಹಾಗ್ರಂಥಗಳನ್ನು, ಆ ಋಷಿಗಳ ದರ್ಶನವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಆಗುತ್ತದೆ. ಆಮೇಲೆ ಕಾಮೋಪಚಾರ ಅಂತ ಒಂದು ಸೆಕ್ಷನ್ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಭಾಗ, ಶೃಂಗಾರವನ್ನು ಕುರಿತದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ಶೃಂಗಾರದ ಮಹತ್ವ ಏನಿದೆ ಅದನ್ನು ತುಂಬ ದೊಡ್ಡ ರೀತಿಯಲ್ಲಿ ಭರತ ಹೇಳ್ತಾನೆ. ಅಂತಂದರೆ ನಾವು ಎಷ್ಟು ದೊಡ್ಡ ರೀತಿಯಲ್ಲಿ ಇದನ್ನು ಕಾಣಬಹುದು ಅಂತನ್ನೋದು ಗೊತ್ತಾಗುತ್ತದೆ. ಆ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧರ್ಮಕಾಮೋರ್ಥಕಾಮಶ್ಚ ಮೋಕ್ಷಕಾಮಸ್ತಥೈವ ಚ ಸ್ತ್ರೀಪುಂಸ ಯೋಗಸ್ತು ಯೋಗೋ ಯಸ್ಸತು ಕಾಮ ಇತಿ ಸ್ಮೃತಃ ಅಂತ ಹೇಳಿಬಿಟ್ಟಿದನು. ಧರ್ಮ, ಕಾಮ, ಅರ್ಥ, ಮೋಕ್ಷ ಇವೆಲ್ಲದರೊಳಗೂ ಕಾಮ ಇದೆ. ಧರ್ಮ ಕಾಮ, ಅರ್ಥಕಾಮ, ಮೋಕ್ಷಕಾಮ ಅಂತ ಧರ್ಮದ ಬಯಕೆ, ಅರ್ಥದ ಬಯಕೆ, ಮೋಕ್ಷದ ಬಯಕೆ ಅನ್ನೋದಿಲ್ಲ, ಕಾಮ ಎಲ್ಲಕ್ಕೂ ಬೀಜಭೂತವಾಗಿ ಬರುತ್ತದೆ ಅನ್ನೋ ಮಹಾದರ್ಶನವನ್ನು ಹೇಳ್ತಾನೆ. ಆಮೇಲೆ ಸ್ತ್ರೀಪುಂ ಯೋಗದಿಂದ ಬಂದದ್ದು ಕಾಮ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂತ. ಈ ಕಾಲದಲ್ಲಿ ಜೆಂಡರ್ ಮೈನಾರಿಟಿನೂ ಇದ್ದಾರಲ್ಲ, ಅದಕ್ಕೇನಂತೀರ? ಅಲ್ಲಿಯೂ ಅಷ್ಟೇ ಪಾರ್ಟ್ನರ್ಸ್ ಅಂತನೋ ಒಂದು ಭಾವ ಇದೆಯಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಂತ ನಾನು ಹೇಳ್ತೀನಿ. ಅಂದರೆ ಶಾಸ್ತ್ರವನ್ನು ವಿವೇಕಯುತವಾಗಿ ವಿಸ್ತರಣೆ ಮಾಡಿಕೊಳ್ಳೋದು ಅಂದರೆ ಹಾಗೆ. ಸ್ತ್ರೀಪುಂ ಯೋಗ ಅಂತ ಅಲ್ಲಿ ಹೇಳಿದ್ರೆ, ಇವತ್ತು ನಮಗೆ ಜೆಂಡರ್ ಡೈವರ್ಸಿಟಿ, ಜೆಂಡರ್ ಮೈನಾರಿಟಿ, ಮತ್ತೊಂದು ಜೆಂಡರ್ ಡಿಸ್ಪ್ಯಾರಿಟಿ ಈ ಥರದ್ದು ಎಲ್ಲ ಬಂದಿರೋ ಹಿನ್ನೆಲೆಯಲ್ಲಿ ಪಾರ್ಟ್ನರ್ಸ್ ಅಂತ ಹೇಳ್ಬೋದು. ಈಗ ಗಂಡ ಹೆಂಡತಿ ಅಂತ ಹೇಳೋದು ಕೂಡ ಜೆಂಡರ್ ಡಿಸ್ಪ್ಯಾರಿಟಿ ಅಂತಂದಿದ್ದಕ್ಕೆ ಸ್ಪೌಸ್ ಅಂತ ಬಂದಿತ್ತು. ತಾಯಿ ತಂದೆ ಅಂತ ಹೇಳೋದು ಆಕ್ಷೇಪ ಆಗುತ್ತೆ ಅಂತಲೇ ಪೇರೆಂಟ್ ಅಂತ ಅನ್ನೋದು ಬಂದಿತ್ತು. ಹೀಗೆ ಟು ಮೇಂಟೈನ್ ಜೆಂಡರ್ ನ್ಯೂಟ್ರಾಲಿಟಿ ಈಗ ಡ್ರೆಸ್ಸಲ್ಲೂ ಹಾಗೆ ಬಂದಿದೆ. ಆದರೆ ಇಬ್ಬರು ಬೇಕು ಅನ್ನುವಂಥದ್ದನ್ನಂತೂ ಹೇಳಲೇಬೇಕಾಗುತ್ತದಲ್ಲ. ಅಂದರೆ ಪರಸ್ಪರ ಪ್ರೀತಿಗಾಗಿ ಒಬ್ಬರು ಇರಲೇಬೇಕಾಗುತ್ತದೆ. ಏಕಾಕಿ ನ ರಮತೆ ಅಂತಲೇ ಉಪನಿಷತ್ತು ಹೇಳಿಬಿಟ್ಟಿದೆ, ಒಂಟಿಯಾದವನಿಗೆ ಸುಖವಿಲ್ಲ ಅಂತ. ಅಂತಂದರೆ ಸ್ನೇಹ ವಿಶ್ವಾಸ ಇರಲೇಬೇಕು. ಎಂಥ ಸನ್ಯಾಸಿಯಾಗಲಿ ಎಂಥ ಬ್ರಹ್ಮಚಾರಿಯಾಗಲಿ ಸ್ನೇಹದ ವಿಶ್ವಾಸದ ವಲಯದಲ್ಲಿ ಇರ್ತಾನೆ ಅಲ್ವೇ. ಹಾಗೆ ಪ್ರೀತಿ ಅನ್ನೋದು ವಿಶ್ವಜನೀಯವಾದದ್ದು ಮತ್ತು ಅದು ಯಾರೋ ಕೆಲವರಲ್ಲಿರುತ್ತೆ. ನಮಗ್ಯಾಕೆ ಸ್ನೇಹ ಮಾಡಲಿಲ್ಲ? ಅಯ್ಯೋ ದೇವರೇ, ಸ್ನೇಹಕ್ಕೆ ಹಠ ಮಾಡೋಕ್ಕೆ ಸಾಧ್ಯವಾ? ಒನ್ ಕೆನಾಟ್ ಫೈಟ್ ಫಾರ್ ಲವ್, ಒನ್ ಕೆನಾಟ್ ಆರ್ಗ್ಯೂ ಫಾರ್ ಲವ್. ಇಟ್ ಶುಡ್ ಹ್ಯಾಪನ್. ಸ್ನೇಹವೋ ಪ್ರೀತಿಯೋ ಆಗಬೇಕು ಅಷ್ಟೇ ಹೊರತು ಬಲವಂತವಾಗಿ ಅದು ಯಾವುದೂ ಆಗತಕ್ಕಂಥದ್ದಲ್ಲ. ಅದಕ್ಕೆ ರಾಮಾಯಣಕ್ಕಿಂತ ದೊಡ್ಡ ನಿದರ್ಶನ ಇಲ್ಲವೇ ಇಲ್ಲ. ರಾವಣನಿಗಿಂತ ಬೇಕೆ ಸೀತೆಯನ್ನು ಮಾಡೋಕ್ಕೆ, ಏನು ಮಾಡಿದ್ರೂ ಆಗಲಿಲ್ಲ, ಆಗುವಂಥದ್ದಲ್ಲ. ಹಾಗೆ ಗಂಡಸಿನ ವಿಷಯದಲ್ಲೂ ಅದೇ ನಡೆದಿದೆ ಅನ್ನೋದಕ್ಕೆ ಅದ್ಭುತವಾದಂಥ ಒಂದು ಪ್ರಕರಣ. ಹೆಚ್ಚು ಜನಕ್ಕೆ ಗೊತ್ತಿಲ್ಲವಾದರೂ ತೆಲುಗಿನಲ್ಲಿ ಮಹಾಪ್ರಖ್ಯಾತವಾದ ಪ್ರೌಢ ಪ್ರಬಂಧ ಕಾವ್ಯ ಅಲ್ಲಸಾನಿ ಪೆದ್ದನನ ಸ್ವರೌಚಿಷ ಮನುಸಂಭವ. ಆ ಸ್ವರೌಚಿಷ ಮನುಸಂಭವದಲ್ಲಿ ಅವನು ಪ್ರವರ, ಒಬ್ಬ ಉತ್ತಮೋತ್ತಮನಾದ ಸಂಸ್ಕಾರವಂತನಾದ ತಪಸ್ವಿ ಬ್ರಾಹ್ಮಣ. ಅವನು ಕೈಲಾಸದ ಕಡೆಗೆ ಹಿಮಾಲಯದ ಪ್ರಾಂತದಲ್ಲಿ ಓಡಾಡ್ತಾ ಇದ್ದಾಗ ವರೂಥಿನಿ ಅಂತ ಒಬ್ಬ ಅಪ್ಸರೆ ಬಂದು, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ, ನನ್ನ ಒಲಿ ಅಂತ ಏನೇನು ಥರ ಬೇಡ್ಕೋತಾಳೆ, ಏನೇನು ಥರ ವಾದ ಮಾಡ್ತಾಳೆ, ಆದರೆ ಇಲ್ಲ ಅಂತ ಅವನು ಹೇಳ್ತಾನೆ. ಅವಳು ಏನು ಸಂತು ಸುಣ್ಣ ಆಗಬೇಕಷ್ಟೇ. ಅಂದರೆ ಇಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಅದೇ. ಪ್ರೀತಿ ಅನ್ನುವುದು, ಸ್ನೇಹ ಅನ್ನುವುದು ಅದು ಒಲಿದು ಬರಬೇಕು, ಬೇರೆ ರೀತಿ ಅಲ್ಲ. ಕುಮಾರ ಸಂಭವದಲ್ಲಿ ಕಾಳಿದಾಸ 5ನೇ ಸರ್ಗದಲ್ಲಿ ಪಾರ್ವತಿಯ ಮನಸ್ಸನ್ನು ಬದಲಾಯಿಸಬೇಕು ಅನ್ನುವ ಒಬ್ಬ ವಟುವಿನಂತೆ ಶಿವ ಬಂದು ಏನೆಲ್ಲ ಪ್ರಯತ್ನ ಪಟ್ಟರೂ ನನಗೆ ಹಾಗೆಲ್ಲ ನೀನು ಏನೂ ಮಾಡೋಕ್ಕಾಗೋಲ್ಲ, ಭಾವಸ್ಥಿರಂ ಮನಃ ನ ಕಾಮ ವೃತ್ತಿರ್ ವಚನೀಯ ಮೀಕ್ಷತೆ. ಇಷ್ಟಕ್ಕೆ ಲವ್ ಕ್ಯಾನ್ ಆಲ್ವೇಸ್ ವಿತ್ ಸ್ಟ್ಯಾಂಡ್ ಎನಿ ಅಫೆನ್ಸಿವ್ ಆರ್ಗ್ಯುಮೆಂಟ್. ವಚನೀಯ ಮೀಕ್ಷತೆ ಅಂದರೆ ಅದು ಯಾವುದೇ ರೀತಿಯಾದ ಮಾತುಗಳಿಂದ ವಾದಗಳಿಂದ ಅಲ್ಲಾಡ್ತಕ್ಕಂಥದ್ದು ಅಲ್ಲ ಅಂತ. ಹೀಗೆ ಇವೆಲ್ಲ ಇರುವುದರಿಂದ ಭರತನನ್ನು ನಾವು ಈ ಥರ ಎಲ್ಲನೂ ಜೆಂಡರ್ ಬಯಾಸ್ ಇರುವವನು ಅಂತೆಲ್ಲ ಆಕ್ಷೇಪ ಮಾಡೋದು. ಪಾಪ ಆ ಕಾಲದಲ್ಲಿ ಕೆಲವು ಗೊತ್ತಿರಲಿಲ್ಲ, ಹಾಗಾಗಿ ಅವರು ಹೇಳಲಿಲ್ಲ. ಇನ್ನು ಕೆಲವು ಅವರಿಗೆ ಗೊತ್ತಿದ್ದು ಇಷ್ಟೇ ಜಗತ್ತು ಅಂತ ಸಂಕುಚಿತವಾಗಿ ನೋಡಿರ್ತಾರೆ. ನಮ್ಮ ಜಗತ್ತು ಸಂಕುಚಿತ ಅಂತ ಮತ್ತೊಬ್ಬರು ನೋಡಿ ಹೇಳಬೇಕಾಗಲ್ಲ, ನಮ್ಮ ಬೆನ್ನು ನಮಗೆ ಹೇಗೆ ಗೊತ್ತಾಗುತ್ತದೆ. ಆಮೇಲೆ ಹೇಳ್ತಾನೆ, ಸರ್ವಸ್ಯೈವ ಹಿ ಲೋಕಸ್ಯ ಸುಖ ದುಃಖ ನಿಬರ್ಹಣ ಭೂಯಿಷ್ಟಂ ದೃಶ್ಯತೆ ಕಾಮಃ ಸಸುಖಂ ವ್ಯಸನೇಶ್ವಪಿ ಅಂತ ಹೇಳಿ, ಎಲ್ಲ ಕಡೆಯಲ್ಲಿಯೂ ಲೋಕದಲ್ಲಿ ಸುಖ ದುಃಖಗಳ ಒಂದು ಸಂತುಲನ, ದುಃಖದ ನಿರ್ಮೂಲನ ಈ ಕಾಮ ಪ್ರೀತಿ ಇದರಿಂದಲೇ ಆಗ್ತಾ ಇರತಕ್ಕಂಥದ್ದು. ಮತ್ತು ಇಂಥ ದುಃಖದಲ್ಲಿಯೂ ಇದು ಒದಗಿ ಬರ್ತದೆ.
ಕಷ್ಟದಲ್ಲಿಯೂ ಇದು ಸುಖವನ್ನು ತಂದು ಕೊಡುತ್ತದೆ ಅಂತನ್ನುವ ಮನೋಹರವಾದ ಮಾತುಗಳನ್ನೆಲ್ಲ ಹೇಳ್ತಾನೆ. ಇಲ್ಲಿ ಯಹ ಸ್ತ್ರೀ ಪುರುಷ ಸಂಯೋಗೋ ರತಿಸಂಭೋಗಕಾರಕ ಸಶೃಂಗಾರ ಇತಿ ಜ್ಞೇಯ ಉಪಚಾರಕೃತ ಶುಭ ಭೂಯಿಷ್ಟಮೇವ ಲೋಕೋಯಂ ಸುಖಮಿಚ್ಛತಿ ಸರ್ವದ. ಎಲ್ಲರಿಗೂ ಸುಖ ಬೇಕು. ಜಗತ್ತಿನಲ್ಲಿ ಸುಖವನ್ನೊಲ್ಲದ ಪ್ರಾಣಿ ಇಹುದಾವುದು ಈ ಜಗದಲ್ಲಿ ಅಂತ ಕಗ್ಗದಲ್ಲಿ ಡಿವಿಜಿ ಹೇಳ್ತಾರೆ. ಸುಖಸ್ಸಿ ಸ್ತ್ರೀಯೋ ಮೂಲಂ ನಾನಾಶೀಲಶ್ಚ ತಾಃ ಪುನಃ. ಸುಖಕ್ಕೆ ಹೆಣ್ಣೇ ಮೂಲ. ನೋಡಿದ್ಯಾ, ಹೆಣ್ಣನ್ನು ಒಂದು ಸುಖ ಸಾಧನ ಮಾಡಿಕೊಂಡಿದ್ದೇನೆ. ಹ್ಯಾಸ್ ಮೇಡ್ ಎ ಮೀನ್ಸ್ ಆಫ್ ಹ್ಯಾಪಿನೆಸ್, ನಾಟ್ ಆಸ್ ಹ್ಯಾಪಿನೆಸ್ ಇಟ್ ಸೆಲ್ಫ್. ಇದು ಅನ್ಯಾಯ ಅಂತ ನನಗೆ ಅನಿಸುತ್ತೆ. ಆದರೆ ಸ್ತ್ರೀ ಅನ್ನೋ ಜಾಗದಲ್ಲಿ ಪುರುಷ ಅಂತ ಹಾಕ್ಕೊಂಡ್ರೆ ಏನೂ ತಪ್ಪಿಲ್ಲ, ಹಾಕ್ಕೋಬೇಕು ಕೂಡ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಕೆಲವೊಮ್ಮೆ ಹೆಣ್ಣಿಗೆ ಹೆಣ್ಣೆ, ಗಂಡಿಗೆ ಗಂಡೆ ಅಂತಲೂ ಇರುತ್ತೆ. ಅದನ್ನು ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿರ್ತಕ್ಕಂಥದ್ದಕ್ಕೆ ನಾವು ಕರೆಕ್ಷನ್ಸ್ ಮಾಡಿಕೊಂಡು ಬಳಸಿಕೊಳ್ಳಬೇಕು. ಅವರು ಕೆಲವೊಂದು ಮಿತಿಗಳಲ್ಲಿ ಯೋಚನೆ ಮಾಡಿದ್ರು, ಅದನ್ನು ನಾವು ಕಾಣ್ತೀವಿ ಅಷ್ಟೇ. ಹಾಗೆ ಇಲ್ಲೆಲ್ಲ ಸ್ತ್ರೀ ಭೇದಗಳು, ಪುರುಷ ಭೇದಗಳು ಇವೆಲ್ಲ ಹೇಳ್ತಾ ಬರ್ತಾನೆ. ಇದು ಒಂದು ಹಂತದಲ್ಲಿ ಕಾಮಶಾಸ್ತ್ರದ ಕಡೆಗೆ ಬರುತ್ತದೆ. ಯಾಕೆ ಬಯಕೆ, ಸ್ತ್ರೀ ಪುರುಷ ನಿರೂಢವಾದ ಕಾಮ ಪ್ರೀತಿಯನ್ನು ಹೇಳ್ತಾ ಇದ್ದಾನೆ. ನಮ್ಮ ಕಲೆಗಳಿಗೆ ಪುರುಷಾರ್ಥಕ್ಕೆ ಅವಿನಾಭಾವವಾದ ಸಂಬಂಧ ಇದೆ. ಜೊತೆಗೆ ಪುರುಷಾರ್ಥದಲ್ಲಿ ಕಾಮ ಅನ್ನೋದು ಎಂಜಾಯ್ಮೆಂಟ್ನ ಡೈಮೆನ್ಷನ್ನು ಇದೆ. ಕಾಮಕ್ಕೆ ಇರುವ ಧಾತು ನಿರ್ವಚನದಲ್ಲಿ ಒಂದು ಕಮು ಕಾಂತವು ಅಂತಲೂ ಉಂಟು. ಕಾಂತಿ ಅಂತಂದರೆ ಫೈನರ್ ಟೇಸ್ಟ್ ಅನ್ನುವ ಅರ್ಥ ಇದೆ. ಆ ಡೈಮೆನ್ಷನ್ ಬಂದಾಗ ಈ ಗಾಂಧರ್ವ ವೇದ ಬರುತ್ತದೆ. ಅಂದರೆ ಗಾಂಧರ್ವ ವೇದ ಕಲಾವೇದ. ಕಲೆಗಳಿಗೆ ಬಂದ ತಕ್ಷಣ ಅದು ದೇಹಕ್ಕಿಂತ ಮನಸ್ಸನ್ನು, ಭಾವವನ್ನು ಒಳಗೊಂಡಿದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಆಗ ದೇಹದಿಂದ ಮನಸ್ಸಿಗೆ ನೆಗೆಯೋ ಮಟ್ಟಕ್ಕೆ ದೇಹ ಬೇಕಾಗುತ್ತೆ. ಕಾಮಶಾಸ್ತ್ರದಲ್ಲಿ ಯಾವ ಮಟ್ಟದ ದೈಹಿಕವಾದ ವಿವರ ಬರುತ್ತೋ ಅದರ 10% ನಾಟ್ಯಶಾಸ್ತ್ರದಲ್ಲಿ ಬರೋಲ್ಲ. ಈಗ ನಾವೇ ನೋಡಿದ್ದೀವಿ, ಕೆಲವು ಸಬ್ಜೆಕ್ಟ್ಸಲ್ಲಿ ಇನ್ನು ಬೇರೆ ಕೆಲವು ಸಬ್ಜೆಕ್ಟ್ಸ್ ಬರುತ್ತವೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನವರಿಗೆ ಒಂದಷ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಠ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಅಷ್ಟು ಬೇಕಾಗುತ್ತದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನವ್ರಿಗೂ ಒಂದಷ್ಟು ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು ಪಾಠ ಮಾಡ್ತಾರೆ, ಅಷ್ಟು ಬೇಕಾಗುತ್ತದೆ ಅಂತ. ಅದು ಸಮಾನ ತಂತ್ರ ಅಂತ, ಕೆಲವೊಂದಿಷ್ಟು ಬೇಕಾಗುತ್ತದೆ ಅಂತ. ಈಗ ಸಿವಿಲ್ನವರಿಗೆ ತುಂಬ ಕಡಿಮೆ ಇದನ್ನು ಪಾಠ ಮಾಡ್ತಾರೆ. ಯಾಕೆಂದರೆ ಸಿವಿಲ್ ತುಂಬ ಸ್ಥೂಲವಾದದ್ದು, ಆ ಕಾರಣದಿಂದ ಅಷ್ಟು ಬೇಕಾಗೋದಿಲ್ಲ ಅಂತ. ಅದೇ ಮೆಕ್ಯಾನಿಕಲ್ನವರು ಎಲ್ಲಕ್ಕೂ ಕನೆಕ್ಟೆಡ್ ಆಗಿದ್ದರಿಂದ ಅವ್ರಿಗೆ ಸಿವಿಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು ಎಲ್ಲವನ್ನು ಬೋಧಿಸಿರ್ತಾರೆ. ಮ್ಯಾನೇಜರಿಯಲ್ ಸೈನ್ಸಸ್ಸು ಬೋಧಿಸ್ತಾರೆ. ನಾನು ಮೆಕ್ಯಾನಿಕಲ್ ವಿದ್ಯಾರ್ಥಿ ಆಗಿದ್ದರಿಂದ ಎಲ್ಲ ಓದಿ ಗೊತ್ತಿದೆ, ನನಗೆ ಪಾಠ ಮಾಡಿಯೋ ಗೊತ್ತಿರುವುದು. ಕೆಲವು ಈ ನಾಟ್ಯ ಅನ್ನೋದು ಇಟ್ ಈಸ್ ಅನ್ ಅಮಾಲ್ಗಮೇಷನ್ ಆಫ್ ಸೋ ಮೆನಿ ಆರ್ಟ್ಸ್. ಹಾಗಾಗಿ ಇಲ್ಲಷ್ಟು ಬರಬೇಕಾಗುತ್ತದೆ. ಮತ್ತು ಚಿತ್ತವೃತ್ತಿಗಳನ್ನೇ ಬೋಧಿಸಬೇಕಾದದ್ದು, ಚಿತ್ತವೃತ್ತಿಗಳೇ ಕಲೆಯ ರಾ ಮೆಟೀರಿಯಲ್ ಆಗಿದ್ದರಿಂದ, ಮತ್ತು ಚಿತ್ತವೃತ್ತಿಗಳ ಮ್ಯಾಕ್ಸಿಮಮ್ ಸ್ಪ್ಯಾನ್ ಇರೋದು ಶೃಂಗಾರವಾಗಿದ್ದರಿಂದ, ಶೃಂಗಾರದ ಸ್ಥಾಯಿಭಾವ ರತಿ ಆಗಿದ್ದರಿಂದ, ರತಿ ಕಾಮದ ಅಂಗವಾಗಿದ್ದರಿಂದ, ರತಿ ಕಾಮನ ಹೆಂಡತಿ ಅನ್ನೋದು ನಮ್ಮ ಪುರಾಣಗಳಲ್ಲಿ ಅದೊಂದಿಷ್ಟು ವಿಸ್ತಾರ ಅಂತ ಹಾಗೆ ಬಂದಿರತಕ್ಕಂಥದ್ದು. ಇಲ್ಲಿ ದೇವಶೀಲ, ಅಸುರಶೀಲ, ಗಂಧರ್ವಶೀಲ, ರಾಕ್ಷಸಶೀಲ, ನಾಗಶೀಲ, ಶಕುನಶೀಲ, ಪಿಶಾಚಶೀಲ, ಯಕ್ಷಶೀಲ, ವ್ಯಾಲಶೀಲ, ಮನುಷ್ಯಶೀಲ, ವಾನರಶೀಲ, ಹಸ್ತಿಶೀಲ, ಮೃಗಶೀಲ, ಮತ್ಸ್ಯಶೀಲ, ಉಷ್ಟ್ರಶೀಲ, ಮಕರಶೀಲ, ಖರಶೀಲ, ಸೂಕರಶೀಲ, ಹಯಶೀಲ, ಮಹಿಷಶೀಲ, ಅಜಶೀಲ, ಕುಕ್ಕುರ ಅಥವಾ ಶ್ವಶೀಲ, ಗೋಶೀಲ ಅಂತ ಹೀಗೆಲ್ಲ ಸುಮಾರು 23 ಪ್ರಕಾರವಾಗಿ ಹೆಣ್ಣಿನ ಮನೋಧರ್ಮಗಳು ಅಂತ ಹೇಳಿದ್ದಾರೆ. ಇದಷ್ಟು ಗಂಡಿಗೂ ಹಾಕ್ಬೋದು. ಅಂದರೆ ಅವರು ಏನೇನೇನೇನೋ ಕ್ಯಾಟಗರಿ ಇಟ್ಕೊಂಡು ಮಾಡಿದ್ರು. ಈಗ ನಾವು ಕಾಮಸೂತ್ರಗಳಲ್ಲಿ ನೋಡ್ತೀವಿ, ಪದ್ಮಿನಿ, ಹಸ್ತಿನಿ, ಚಿತ್ತಿನಿ, ಶಂಕಿನಿ ಅಂತೆಲ್ಲ ಸ್ತ್ರೀ ವಿಭಾಗಗಳು. ಗಂಡಂದು ಅದೇ ಥರ ವೃಷಭ, ಶಶ, ರುರು ಈ ಥರದ್ದೆಲ್ಲ ಬೇರೆ ಬೇರೆದನ್ನು ಹೇಳಿದ್ದಾರೆ. ಅದು ಫಿಸಿಕಲ್ ಆ್ಯಂಡ್ ಎಮೋಷ್ನಲ್ ಫೀಚರ್ಸನ್ನು ಒಳಗೊಂಡದ್ದು. ಇದು ಮುಖ್ಯವಾಗಿ ಎಮೋಷ್ನಲನ್ನು ಒಳಗೊಂಡಂಥದ್ದು. ಅದನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಅಂದರೆ ಲೋಕದಲ್ಲಿ ಇಂಥವರೆಲ್ಲ ಇರ್ತಾರೆ, ಅಂಥವ್ರನ್ನ ಅಭಿನಯಿಸಬೇಕಾಗುತ್ತದೆ. ಇದು ನಮಗೆ ಜ್ಞಾನ ಇರಬೇಕು ಅಂತ ಗೊತ್ತಾಗುತ್ತದೆ. ಈಚೆಗೆ ನಾನು ಯಾವುದೋ ಸಿನಿಮಾದವ್ರ ಬಗ್ಗೆ ಬರೆದಂಥ ಪುಸ್ತಕ ಅಂತ ಮೊನ್ನೆ ಕೂಡ ಹೇಳ್ತಾ ಇದ್ದೆ. ರಾಜೇಂದ್ರ ಸಿಂಗ್ ಬಾಬು ಅವರು ಬರೆದದ್ದು, ತಮ್ಮ ಅನುಭವಗಳದ್ದು ಒಂದು ಪುಸ್ತಕವನ್ನು ಓದ್ತಾ ಇದ್ದೆ. ಮುಗೀತು ಅದನ್ನು ಓದಿ. ಅಲ್ಲಿ ಅವರೊಂದು ಕಡೆ ಬರೀತಾರೆ, ಯಾವುದೋ ಒಂದು ಸಿನಿಮಾ, ಅದು ವೇಶ್ಯಾ ಜೀವನವನ್ನು ಕುರಿತದ್ದು. ಅದಕ್ಕೆ ಸುಹಾಸಿನಿಯನ್ನು ಕೇಳಿದ್ರಂತೆ. ಸಾಧ್ಯವಿಲ್ಲ, ನನಗೆ ಮಣಿರತ್ನಂ ಜೊತೆಗೆ ಮದುವೆ ಏರ್ಪಾಟಾಗಿದೆ, ಮನೆಯಲ್ಲಿ ಒಪ್ತಾ ಇಲ್ಲ ಅಂತ.
ಸುಹಾಸಿನಿಯ ಮನೆಯವರು ಏನು ಕಂದಾಚಾರದವರು ಮಡಿವಂತರು ಅಂತ ಏನೂ ಅಲ್ಲ. ಅವ್ರ ತಂದೆ ಕ್ರಿಶ್ಚಿಯನ್ ಕಮ್ಯುನಿಸ್ಟು, ಮಣಿರತ್ನಮ್ಮು ಆಪರ್ಚುನಿಸ್ಟು ಕಮ್ಯುನಿಸ್ಟು. ಇನ್ನು ಕಮಲ ಹಾಸನ್ ಅಂತೂ ಬಿಗ್ ಹೋಕ್ಸ್. ಅವನಷ್ಟು ಸಣ್ಣತನದ ನೀಚ ಬುದ್ಧಿಯ ಮನುಷ್ಯನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಸಿನಿಮಾ ಪ್ರಪಂಚದಲ್ಲಿ. ಆ ಮಟ್ಟಕ್ಕೆ ಕುತಂತ್ರ ಆತಂದು. ಮತ್ತು ಅವರು ಮನುಷ್ಯರನ್ನ ಬಿಟ್ಟು ಇನ್ನೆಲ್ಲ ಜಗತ್ತಲ್ಲಿರೋದು ಅಂತ ತಿಂದವರು, ಹೆಸರಿಗೆ ಅಯ್ಯಂಗಾರಗಳು ಅಂತ. ತಿನ್ನೋದು ತಪ್ಪು ಅಂತಲ್ಲ, ಇಷ್ಟೆಲ್ಲ 300 ಬಿಟ್ಟವರು ಸಿನಿಮಾದಲ್ಲಿ ವೇಷೆ ಪಾತ್ರ ಮಾಡಬೇಕು ಅಂದರೆ ಮದುವೆ ನಿಶ್ಚಯ ಆಗಿದೆ ಅದಕ್ಕೆ ಮಾಡೋಲ್ಲ ಅಂತಂದರೆ ಈ ಬೂಟಾಟಿಕೆಗೆ ಏನನ್ಬೇಕು? ಅದು ಬೂಟಾಟಿಕೆ ಎಲ್ಲ ನಂಬಿಕೆ ಅಂದರೆ ಇನ್ನೊಬ್ಬರದು ಹಾಗೇ ಇರುತ್ತೆ ನಂಬಿಕೆ. ಆ ಥರದ ನಂಬಿಕೆಗಳಿಗೆ ಗೌರವ ಕೊಡಬೇಕಲ್ವ? ಸಿಕ್ಯುಲರಿಸಮ್ನ ಸಿಕ್ಕಿಸಮನ್ನು, ಆ ಸಿಕ್ನೆಸ್ ಆಫ್ ದಿ ಮೈಂಡ್ ಅದನ್ನು ಉಪದೇಶ ಮಾಡ್ತಾ ಹೋಗೋದೆ ಜಗತ್ತಿಗೆ. ಅಂದರೆ ಏನು ಎಡಬಿಡಂಗಿತನ. ಕರುಣಾನಿಧಿ ಮೊದಲಾದವರೆಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಪೂಜೆ ಹೋಮಗಳು ಮಾಡ್ತಾ ಇದ್ದದ್ದೇನೆ ಹೌದು. ಅವ್ರ ಮನೆ ಹೆಣ್ಣುಮಕ್ಕಳು ಪದ್ಮಾ ಸುಬ್ರಹ್ಮಣ್ಯಂ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಪಾಠ ಕಲಿತದ್ದು ಉಂಟು. ಆಗೆಲ್ಲ ರಂಗಸ್ಥಳದಲ್ಲಿ ನಟರಾಜನ ಕೈ ಮುಗಿದಿದ್ದು. ಆದರೆ ಅವ್ರ ಪಾರ್ಟಿನಲ್ಲಿ ಮಾತ್ರ ದೇವರಿಲ್ಲ, ದಿಂಡ್ರಿಲ್ಲ, ಮಗುದಿಲ್ಲ, ಮತ್ತೊಂದಿಲ್ಲ ಅಂತೆಲ್ಲ ಅಂತಕ್ಕಂಥದ್ದು. ಇದು ಹಿಪಾಕ್ರಸಿ. ನಾಸ್ತಿಕ ತನ್ನಂತೆಯೇ ತಪ್ಪಲ್ಲ, ಆಸ್ತಿಕ್ಯವೂ ತಪ್ಪಲ್ಲ. ಆದರೆ ಆಸ್ತಿಕನಾಗಿದ್ದುಕೊಂಡು ನಾಸ್ತಿಕ್ಯವನ್ನು ಪ್ರತಿಪಾದಿಸೋದು, ನಾಸ್ತಿಕನಾಗಿದ್ದುಕೊಂಡು ಆಸ್ತಿಕ್ಯವನ್ನು ಗುಟ್ಟಾಗಿ ಅನುಸರಿಸೋದು, ಇವೆಲ್ಲ ತುಂಬ ತಪ್ಪಾಗುತ್ತದೆ. ಅದು ಅನ್ಯಾಯ, ಅದು ವಂಚನೆ ಅಂತ ಅನಿಸ್ಕೊಳ್ಳುತ್ತದೆ. ಹೀಗಾಗಿ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಆ ಥರ ಪಾತ್ರಗಳನ್ನು ಮಾಡಬೇಕಾಗುತ್ತೆ. ಮಹಾಗರ್ತಿ ಗೌರಮ್ಮನಾದವಳು ವೇಶ್ಯ ಪಾತ್ರವನ್ನು ಮಾಡಬೇಕಾಗುತ್ತದೆ. ರಂಗಸ್ಥಳದ ಮೇಲೆ ಸಾಧಾರಣ ನಾಯಕಿಯನ್ನು ಮಾಡಬೇಕಾಗುತ್ತೆ, ಮಾಡಬೇಕು. ನನಗೆ ಮಾಡೋಕ್ಕಾಗೋಲ್ಲ ಅಂದರೆ ಅಷ್ಟು ಮಟ್ಟಿಗೆ ವರ್ಸಟ್ಯಾಲಿಟಿ ಇಲ್ಲ ಅಂತ ಅರ್ಥ. One can be choosy. Nobody will object. But at the same time, you'll be closeted as a person who can only handle few characters. ಅದು ಹೌದು, ನಮ್ಮ ಮಿತಿ ಅದು ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ. ತೆಲುಗಿನಲ್ಲಿ ಗುಮ್ಮಡಿ ವೆಂಕಟೇಶ್ವರ ರಾವ್ ಅಂತ ಒಬ್ಬ ಅದ್ಭುತವಾದ ನಟ ಇದ್ದರು. ಒಳ್ಳೆ ಪೋಷಕ ಪಾತ್ರ ಮಾಡ್ತಾಯಿದ್ರು. ಎನ್ ಟಿ ಆರ್ ನಾಗೇಶ್ವರರಾವ್ ಅವ್ರಿಗಿಂತ 1-2 ವರ್ಷ ಚಿಕ್ಕವರಾದರೂ ವಯಸ್ಸಿನಲ್ಲಿ ಅವ್ರ ತಂದೆಯಂಥ ರೋಲ್ಗಳೇ ಪಾಪ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಹೀರೋ ರೋಲ್ಗಳು ಬರಲಿಲ್ಲ. ಅವರು ಒಂದು ಕೆಲವು ಕಡೆ ವಿಲನ್ ರೋಲ್ಗಳನ್ನು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದರೂ ಕಳೆ ಕಟ್ಟಲಿಲ್ಲ. ಯಾಕೆಂದರೆ ಅವರು ಸಾತ್ವಿಕವಾದ ಪಾತ್ರಗಳನ್ನು, ಒಳ್ಳೆಯ ಕೃಪಾಳವಾದ ತಂದೆ, ಉದಾರಿಯಾದಂಥ ಯಜಮಾನ, ಈ ಥರದ್ದನ್ನೇ ಮಾಡ್ತಕ್ಕಂಥದ್ದು, ತುಂಬ ನಮ್ರನಾದ ಸೇವಕ, ಪರಮ ಭಕ್ತ, ಸಂಪ್ರದಾಯ ಶುದ್ಧನಾದ ವ್ಯಕ್ತಿ, ಈ ಥರದ್ದನ್ನೇ ಮಾಡ್ತಾ ಇದ್ದಿದ್ದು. ಅದರ ಬಗೆಗೆ ಜಮುನಾ ಅಂತ ಪ್ರಸಿದ್ಧರಾದಂಥ ಅತ್ಯುತ್ತಮ ನಟಿಯರಲ್ಲಿ ಒಬ್ಬಾಕೆ. ಆಕೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಗುಮ್ಮಡಿ ವೆಂಕಟೇಶ್ವರ ಅವರು ಜಮುನಾನ ಅತ್ಯಾಚಾರ ಮಾಡ್ತಕ್ಕಂಥ ಒಂದು ಸಿನಿಮಾ ಸನ್ನಿವೇಶ ಬಂದಿತ್ತಂತೆ. ಆಗ ಅವ್ರಿಗೆ ಡೈರೆಕ್ಟ್ ಹೇಳಿದ್ದಾರೆ ಕೆಲಸ ಮಾಡಲೇಬೇಕು, ಪಾಪ ಅಭಿನಯ ಮಾಡಬೇಕು. ಅವ್ರ ರೀತಿ ನೋಡಿ ಜಮುನಾಗಿ ನಗು ಬರ್ತಾಯಿದಂತೆ. ನಿಮ್ಮ ಕೈನಲ್ಲಿ ಇದನ್ನು ಅಭಿನಯ ಮಾಡೋಕ್ಕೂ ಆಗೋಲ್ಲ, ಹೋಗಿ ಎಲ್ಲ ಬಿಟ್ಟು ಇದನ್ನು ನಿಮಗೆ ಕೊಟ್ಟಿರೋದು ಅಂತ. ಅದಕ್ಕಾಗಿಯೇ ಕೆಲವರು ಇರ್ತಾರೆ ವಿಲನ್ಗಳು. ಅವರು ಸುಮ್ಮನೆ ಬಂದುಬಿಟ್ರೆ ಸಾಕು, ಅವರು ಮಹಾ ಅತ್ಯಾಚಾರಿಗಳ ಥರ ಕಾಣಿಸ್ತಾರೆ. ಅವರು ಮಾಡಿ ತೋರಿಸಲೇಬೇಕಾಗಿಲ್ಲ ಅಭಿನಯವನ್ನು, ಅವ್ರ ಮುಖದಲ್ಲಿಯೇ ಅದು ಕಂಡುಬಿಡುತ್ತೆ. ಏನು ಮಾಡೋದು? ಕೆಲವರು ಹಾಗೇ ಇರ್ತಾರೆ. ಹೀರೋಯಿನ್ಗಳ ಥರ ಪರಮ ಸಾತ್ವಿಕರ ಥರ ಕಾಣಿಸಿದ್ರು ವ್ಯಾಂಪ್ ಥರ ಇರ್ತಾರೆ. ಹಿಂದೆ ಎಲ್ಲ ಎಲ್ಲಾರೀಶ್ವರಿ ಅಂತ ಬಹಳ ಒಳ್ಳೆ ಗಾಯಿಕೆ. ಆಕೆ ಭಕ್ತಿಗೀತೆಗಳು ಹಾಡಿದ್ರು ಕ್ಯಾಬ್ರೆ ಡ್ಯಾನ್ಸ್ಗಳು, ಕ್ಲಬ್ ಡ್ಯಾನ್ಸ್ಗಳ ಧ್ವನಿ ಇರ್ತಾ ಇತ್ತು. ನಿಮಗೆಲ್ಲ ಅನುಭವಕ್ಕೆ ಬಂದಿದ್ದಿರ್ಬೋದು. ಏನು ಮಾಡೋದು, ಧ್ವನಿಯೇ ಆಗಿರುತ್ತೆ ಪಾಪ. ಹಾಗೆ ವರ್ಸಟ್ಯಾಲಿಟಿ ಅನ್ನೋದಕ್ಕೆ ಈ ಥರದ್ದು ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡಿರಬೇಕು. ಅದನ್ನೇ ಕನ್ನಡ ಕಾವ್ಯ ಒಂದು ಹೇಳ್ತಾರೆ, ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ ಮನೆಗಲ್ತು, ಬಲ್ಲರ ಬಗೆಗಲ್ತು, ಎಲ್ಲ ಕಲಿತು ಹೋಗಬೇಕು. ಅರಮನೆಯ ವಿಷಯ ಕಲಿಬೇಕು, ಗುರುಮನೆಯ ವಿಷಯ ಕಲಿಬೇಕು, ಸೂಳೆ ಮನೆ ವಿಷಯ ಕಲಿಬೇಕು. ಎಲ್ಲದರ ವಿಷಯವನ್ನು ಏನು ಅಂತ ತಿಳ್ಕೊಂಡು ಆಮೇಲೆ ಕಲೆಯನ್ನು ಅಭ್ಯಾಸ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಅರಮನೆಗೆ ಅಲ್ತು, ಸವಣ್ ಮನೆಗಲ್ತು, ಸೂಳೆ ಮನೆಗಲ್ತು, ನಾಡೆ ಬಲ್ಲರ ಬಗೆಗಲ್ತು, ಅದಾವಡೆಗ ಮಲ್ತು ಕಲ್ಪಿವಲಂ ಕವೀಂದ್ರರ ಅಂತ. ಏನೂ ಕಲಿಯದೆ ಅದನ್ನೆಲ್ಲ ಬರೆಯೋಕ್ಕೆ ಹೋದರೆ ಅದು ಅರಮನೆಗೂ ಸೇರೋಲ್ಲ, ಇಷ್ಟವಾಗೋಲ್ಲ, ಗುರುಮನೆಗೂ ಇಷ್ಟವಾಗೋದಿಲ್ಲ, ವೇಶ್ಯಾವಾಟಿಗೂ ಇಷ್ಟ ಆಗೋಲ್ಲ, ಎಲ್ಲಿಗೂ ಆಗೋಲ್ಲ ಅಂತ. ಆಯಾ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅಭಿನಯ ಮಾಡದೇ ಇದ್ದರೆ ಯಾರಿಗೂ ಅದು ಒಪ್ಪಿಗೆ ಆಗೋದಿಲ್ಲ. ಇಟ್ ಬಿಕಮ್ಸ್ ಎ ಫ್ಲಾಪ್ ಶೋ. ಇದು ಬಹಳ ಮುಖ್ಯ ಅಂತ. ಈ ಅರ್ಥದಲ್ಲಿ ಸಾಮಾನ್ಯ ಅಭಿನಯ, ಚಿತ್ರಾಭಿನಯಗಳನ್ನು ನಾಳೆ ನೋಡೋಣ. ನಮಸ್ಕಾರ.